ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 169ನೆಯ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿದಂತ ಎಲ್ಲ ವಿದ್ವಾಂಸರುಗಳಿಗೂ ಹಾಗೂ ಉಪನ್ಯಾಸಕರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಕಳೆದ 3.5-4 ವರ್ಷಗಳಲ್ಲಿ ಸರಿಸುಮಾರು 30 ದೇಶಗಳನ್ನ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಮೂಲಕ ತಲುಪಿದ್ದೇವೆ ಅಂತಕ್ಕಂಥದ್ದು ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ಒಂದು ಹೆಮ್ಮೆಯ ಸಂಗತಿ ಅಂತ ನನಗನ್ಸ್ತದೆ. ಹಾಗಾಗಿ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಪ್ರಬುದ್ಧವಾಗಿ ಹಾಗೂ ಚಿಂತನಾತ್ಮಕವಾಗಿ ಮೂಡಿ ಬರ್ತಾ ಇದ್ದೇವೆ ಅನ್ನೋದನ್ನೇ ಎಲ್ಲ ವಿದ್ವಾಂಸರ ಅಭಿಪ್ರಾಯ ಅಂತ ಬಹಳಷ್ಟು ಜನ ನಮ್ಗೆ ತಿಳಿಸಿದ್ದಾರೆ. ಅದರ ಜೊತೆಗೆ ನಾವು ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ವೆಬ್ಸೈಟ್ ನಲ್ಲಿ ಸರಿಸುಮಾರು 350ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ನಾವು ಪ್ರಕಟ ಮಾಡಿದ್ದೇವೆ. ಆ ಎಲ್ಲ ಲೇಖನಗಳನ್ನ ಸರಿಸುಮಾರು 5-6 ವಿಶ್ವವಿದ್ಯಾಲಯದವರು PhD ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಆ ಲೇಖನಗಳನ್ನ ರೆಫರೆನ್ಸ್ ಆಗಿ ಉಪಯೋಗಿಸ್ತಾರೆ ಅನ್ನೋದಕ್ಕೆ ಬಹಳ ಹೆಮ್ಮೆಯ ಸಂಗತಿ ಅನಿಸ್ತದೆ. ಹಾಗಾಗಿ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಈ ಕಳೆದ 3-4 ವರ್ಷಗಳಲ್ಲಿ ವಚನ ಸಾಹಿತ್ಯದ ಸೇವೆಯನ್ನ ಮಾಡ್ತಾ ಇದೆ. ಹಾಗೇನೆ ಮುಂದೆನೂ ಮಾಡುತ್ತೆ ಅಂತ ನನ್ನ ನಂಬಿಕೆ. ಎಲ್ಲ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಬಳಗದ ಎಲ್ಲ ಸದಸ್ಯರುಗಳಿಗೂ ಇದೊಂದು ಹೆಮ್ಮೆಯ ಸಂಗತಿ. ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮಾ ಪಾಟೀಲ್ ಅವರು ನಡೆಸಿಕೊಡಲಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ಮುನ್ನಡೆಸಬೇಕಾಗಿ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಇಂದು 169ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮಗಳನ್ನು ನೋಡೋದಾದ್ರೆ, ಇನ್ನು ಮೊದಲಿಗೆ ಹಾವೇರಿಯ ಕುಮಾರಿ ಖುಷಿ ಹತ್ತಿಕೋಟಿ ಅವರಿಂದ ವಚನ ಪ್ರಾರ್ಥನೆ ಸ್ವಾಗತ. ನಂತರ ಡಾಕ್ಟರ್ ಸರ್ವಮಂಗಳ ಸಕ್ಕರೆ ಅವರಿಂದ ಅತಿಥಿಗಳ ಪರಿಚಯ. ನಂತರ ನಮ್ಮ ವೇದಿಕೆಗೆ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ರೇಣುಕಾ ಎಂ ಸ್ವಾಮಿ ಸಾಹಿತಿಗಳು ಶಕ್ತಿನಗರ ಇವರಿಂದ ಶರಣೆ ಧೂಪದ ಗೊಗ್ಗವೆಯ ಧಾರ್ಮಿಕ ಭಕ್ತಿ ಎಂಬ ವಿಷಯದ ಕುರಿತು ಒಂದು ವಿಶೇಷ ಉಪನ್ಯಾಸ. ಕೊನೆಗೆ ಎಂದಿನಂತೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ವಚನ ಪ್ರಾರ್ಥನೆ. ಮೋಸ್ಟ್ಲಿ ಖುಷಿ ಅವರು ಬಂದಿರ್ಲಿಕ್ಕಿಲ್ಲ. ನಮ್ಮ ಅತಿಥಿಗಳಾದ ರೇಣುಕಾ ಎಂ ಸ್ವಾಮಿ ಅವರೇ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರವಿಂಧ್ಯದೊಳಗೆನ್ನ ಹುಲುಗಿಡಿಯ ಮಾಡಿ, ನರವಿಂಧ್ಯದೊಳಗೆನ್ನ ಹುಲುಗಿಡಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋಡಿ ಸಯ್ಯ, ಸಲಹುತ್ತ ಶಿವ ಶಿವ ಎಂದೋದಿ ಸಯ್ಯ, ಭಕ್ತಿಯಂಬ ಪಂಜರದೊಳಗಿಕ್ಕಿ, ಭಕ್ತಿಯಂಬ ಪಂಜರದೊಳಗಿಕ್ಕಿ, ಸಲಹು ಕೂಡಲ ಸಂಗಮ ದೇವಾ, ಸಲಹು ಕೂಡಲ ಸಂಗಮ ದೇವಾ, ನರವಿಂಧ್ಯದೊಳಗೆನ್ನ ಹುಲುಗಿಡಿಯ ಮಾಡಿ, ನರವಿಂಧ್ಯದೊಳಗೆನ್ನ ಹುಲುಗಿಡಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋದಿ ಸಯ್ಯ,
ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವಾ ಸಲಹು ಕೂಡಲ ಸಂಗಮ ದೇವಾ ನರವಿಂದದೊಳಗೆನ್ನ ಹುಲುಗಿಡಿಯ ಮಾಡಿ ನರವಿಂದದೊಳಗೆನ್ನ ಹುಲುಗಿಡಿಯ ಮಾಡಿ ಹುಲುಗಿಡಿಯ ಮಾಡಿ ಹುಲುಗಿಡಿಯ ಮಾಡಿ. ಧನ್ಯವಾದಗಳು. ಶರಣಾರ್ಥಿಗಳು. ಶರಣ. ತುಂಬಾ ಸುಂದರವಾಗಿ ವಚನ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭವಾಯಿತು. ಖುಷಿಯವರ ಅನುಪಸ್ಥಿತಿಯಲ್ಲಿ ಅಪತ್ ಬಾಂಧವರಾಗಿ ಆಗಮಿಸಿ ರೇಣುಕಾ ಅವರು ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ರು. ನಮಗೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಮೇಡಮ್. ಈಗ ಸ್ವಾಗತ ಕಾರ್ಯಕ್ರಮ. ಉಪನ್ಯಾಸವನ್ನ ನೀಡುತ್ತಿರುವ ಹಾಗೂ ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ರೇಣುಕಾ ಎಂ ಸ್ವಾಮಿ ಶಕ್ತಿನಗರ್ ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಅತಿಥಿಗಳ ಪರಿಚಯವನ್ನ ಮಾಡಿಕೊಡುತ್ತಿರುವಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ರಾಯಚೂರು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸಂವಾದ ನಿರ್ವಹಣೆಯನ್ನ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡುತ್ತಿರುವಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಕಾರ್ಯಕ್ರಮದ ಸಂಚಾಲಕರಾದಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ರಾಯಚೂರು, ಡಾಕ್ಟರ್ ಪುಷ್ಪಾವತಿ ಶಿಲೋಡಿಮಠ್ ಹಾವೇರಿ ಮತ್ತು ಶಿವಪ್ರಕಾಶ್ NC ಮಸ್ಕತ್ ಹಾಗೂ ಶಂಭು ಹಿರೇಮಠ್ ಬೆಂಗಳೂರು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಸಾಹಿತ್ಯ ಶಕ್ತ ಶರಣ ಬಂಧುಗಳಿಗೆ ಆದರದ ಆತ್ಮೀಯವಾದ ಸ್ವಾಗತ. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಉಪನ್ಯಾಸ. 12ನೇ ಶತಮಾನದ ಬಸವಣ್ಣನವರ ಕಾಲದ ಪ್ರಮುಖ ಶರಣೆಯಾದ ದೂಪದ ಗೊಗ್ಗವೆ ಮೂಲತಃ ಕೇರಳದವರು. ಲೌಕಿಕ ಮದುವೆಯನ್ನ ನಿರಾಕರಿಸಿ ಶಿವನಿಗೆ ದೀಪ ಹಾಕುವ ಕಾಯಕವನ್ನ ಮಾಡುತ್ತಾ ವಿರಾಗಿಣಿಯಾಗಿ ಬದುಕಿದ ಗೊಗ್ಗವೆ ಲಿಂಗಾಂಗ ಸಾಮರಸ್ಯ ಮತ್ತು ಸ್ತ್ರೀ ಪುರುಷ ಸಮಾನತೆ ಸಾರುವ ವಚನಗಳನ್ನ ಬರೆದಿದ್ದಾರೆ. ಈ ಗೋಪ್ಯ ಶರಣೆಯಾದ ದೂಪದ ಗೊಗ್ಗವೆಯರ ಬಗ್ಗೆ ಇಂದು ಶಕ್ತಿನಗರದ ಡಾಕ್ಟರ್ ರೇಣುಕಾ ಎಂ ಸ್ವಾಮಿ ಅವರು ಉಪನ್ಯಾಸವನ್ನ ನೀಡಲಿದ್ದಾರೆ. ಅದಕ್ಕೂ ಮೊದಲು ಡಾಕ್ಟರ್ ರೇಣುಕಾ ಅವರ ಪರಿಚಯವನ್ನು ಮಾಡಿಕೊಡಬೇಕೆಂದು ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ರೇಣುಕಾ ಸ್ವಾಮಿಯವರು ಬಹು ವಿಸ್ಮಯ ಮತ್ತು ಎಲ್ಲರೂ ಆಶ್ಚರ್ಯಚಕಿತರಾಗುವಂತೆ ಒಂದು ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡನ್ನು ತೌಲನಿಕವಾಗಿ ಅಧ್ಯಯನ ಮಾಡಿದಂಥವರು. ಅದರಲ್ಲಿಯೂ ಸಹಿತ ದಾಸ ಸಾಹಿತ್ಯದಲ್ಲಿಯೂ ಸಹಿತ ಅಪಾರವಾದ ಪಾಂಡಿತ್ಯವನ್ನು ಪಡೆದಂತ ಅವರು ಮತ್ತು ಶರಣ ಸಾಹಿತ್ಯದಲ್ಲೂ ಸಹಿತ ಅಷ್ಟೇ ರೀತಿಯಾದ ವಾಗ್ಮಯ ಅವರೆಲ್ಲ ಇದೆ ಅಂತಂದು ನನ್ನ ಅವರ ಜೊತೆಗೆ ಮಾತನಾಡಿದಾಗ ನನಗ ಅನಿಸಿತ್ತು ಅಂತ. ಯಾಕಂದ್ರೆ ನಾನು ಮತ್ತು ಅವರು ಜಿಲ್ಲಾ ಉತ್ಸವದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಅವರೊಂದು ಗೋಷ್ಠಿಯಲ್ಲಿ ದಾಸ ಸಾಹಿತ್ಯದ ಬಗ್ಗೆ ಮಾತನಾಡಿದಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಫಸ್ಟ್ ಅವ್ರು ಹೇಳಿದ್ದು ಓಂ ಶ್ರೀ ಗುರು ಬಸವಲಿಂಗಾಯ ನಮ ಅಂತಂತಾನೆ ಹೇಳಿದ್ರು. ಆಮೇಲೆ ಕೊನೆಗೆ ಅವರು ಎಲ್ಲರಿಗೂ ಶರಣಾರ್ಥಿಗಳು ಅಂತ ಹೇಳಿದಾಗ ಬಹಳ ಒಂದು ವಿಸ್ಮಯ ನಮ್ಗೆಲ್ಲ ಅಲ್ಲಿ ನೆರೆದಂತವ್ರಿಗೆ. ಯಾಕಂತಂದ್ರೆ ಇಂತಹ ಒಂದು ಕಠೋರವಾದಂತಹ ನಿರ್ಧಾರ ಮತ್ತು ಮಾತನಾಡ್ಬೇಕಾದ್ರ ಸಹಿತ ಎದೆಗಾರಿಕೆ ಬೇಕು. ಯಾಕಂತಂದ್ರೆ ಅವು ತಣ್ಣನೆಯ ವೈಮನಸ್ಸುಗಳಲ್ಲಿ ಇದ್ದೇ ಇರ್ತಾವ. ಹಾಗಾಗಿ ಅಷ್ಟು ಒಂದು ನಿರ್ಭಯವಾಗಿ ಮಾತನಾಡಲು ಸಾಧ್ಯವಾಗೋದಿಲ್ಲ. ಅದನ್ನು ಅವರ ಒಂದು ಕೆಲವು ಮಾತುಗಳಲ್ಲಿ ಅವ್ರ ಜೊತೆ ನಾನು ಮಾತನಾಡಿದಂತ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಬಗ್ಗೆಯೂ ಸಹಿತ ಅವ್ರಿಗೆ ಇರತಕ್ಕಂತ ಒಂದು ಅಮೋಘವಾದ ಒಂದು ಪಾಂಡಿತ್ಯವನ್ನು ಸಹಿತ ನಾನು ಮನಗಂಡೆ. ಹಾಗಾಗಿ ನೀವು ನಮ್ಮ ವೇದಿಕೆಯಲ್ಲಿ ಮಾತನಾಡ್ತೀರಾ ಅಂತಂದಾಗ ವಚನ ಮಂದಾರದಲ್ಲಿ ಮಾತನಾಡಬಹುದಾ ಅಂತಂದ್ರೆ, ಮೇಡಮ್ ನೀವು ಎಲ್ಲಾದ್ರೂ ಕೊಟ್ಟರೆ ಕರೀರಿ, ನಾ ಬರ್ತೀನಿ ಮಾತಾಡ್ತೀನಿ ಅಂತಂದು ಬಹಳ ಒಂದು ಸರಳ, ಅಷ್ಟೇ ಒಂದು ಸುಲಲಿತವಾಗಿ ಮಾತನಾಡತಕ್ಕಂಥವ್ರು ಮತ್ತು ಅಷ್ಟೇ ಒಂದು ಒಂದು ಪಾಂಡಿತ್ಯವನ್ನು ಪಡೆದಂಥವ್ರು ಅಂತ. ಇವರು ಮೂಲತಃ ಡಾಕ್ಟರ್ ರೇಣುಕಾ ಸ್ವಾಮಿ ಶರಣರ ನಾಡಾದಂತಹ ಬೀದರ್ ಮತ್ತು ಕಲಬುರ್ಗಿ ಜಿಲ್ಲೆಯವರು. ಇವರ ಒಂದು ಹುಟ್ಟಿದ ನೆಲೆ ಅಂತಂದಾಗ ಬೀದರ್ ಮತ್ತು ಇವರ ಒಂದು
ಇವರಿಗೆ ಕೊಟ್ಟದ್ದು ಸಹಿತ ಕಲಬುರಗಿ. ಇವರ ಒಂದು ಪತಿ ಏನಂತಂದಾಗ ಕನ್ನಡ ಪ್ರಭಾದಲ್ಲಿ ಒಬ್ಬ ವರದಿಗಾರರು. ಹಾಗಾಗಿ ಇಲ್ಲಿ ರಾಯಚೂರಿನಲ್ಲಿ ಬಂದು ಶಕ್ತಿನಗರದಲ್ಲಿ ಅವರು ನೆಲೆ ನಿಂತಿದ್ದಾರೆ. ಹಿಂಗಾಗಿ 10 ವರ್ಷದಿಂದ ರಾಯಚೂರಿನಲ್ಲಿ ಇದ್ದಾರಂತ. ಆದ್ರೆ ನಮಗೆ ಅಷ್ಟು ಒಡನಾಟವಿಲ್ಲ. ಆಕಸ್ಮಿಕವಾಗಿ ನಮ್ಗೆ ಅಲ್ಲಿ ಭೇಟಿ ಆದ್ದರಿಂದ ಇವರ ಪರಿಚಯ ಅಂದ ನನಗಾಯ್ತು ಅಂತಂದ. ಇವರು BA B.Ed ಮತ್ತು MA ಪದವಿ ಪಡೆದಿದ್ದಾರೆ ಮತ್ತು PhD ಸಹಿತ ಮಾಡಿದ್ದಾರೆ. ಇವರ ಒಂದು PhD ವಿಷಯ ದಾಸ ಸಾಹಿತ್ಯದಲ್ಲಿ ವೈಚಾರಿಕತೆ ಅಂತಂದು. ಡಾಕ್ಟರ್ ಲಿಂಗಣ್ಣ ಗೋನಾಳ್ ಇವರು ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂತಹ ಒಬ್ಬ ಮಾರ್ಗದರ್ಶಕರು, ಗೈಡ್. ಇವರು ಅಲ್ಲಿ ಒಂದು ಉಸ್ಮಾನಿಯಾ ಯೂನಿವರ್ಸಿಟಿಯ ಸಮೀಪವರ್ತಿಗಳಾಗಿದ್ದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ದಾಸ ಸಾಹಿತ್ಯದಲ್ಲಿ ವೈಚಾರಿಕತೆ ಅನ್ನತಕ್ಕಂಥ ವಿಷಯವನ್ನು ಅವರು ತೆಗೆದುಕೊಂಡು 2016ರಲ್ಲಿ ಇವರು ಈ ಪ್ರಬಂಧವನ್ನು ಮುಗಿಸಿ ಅಲ್ಲಿ PhD ಪಡ್ಕೊಂಡಿದ್ದಾರೆ. ಇವರಿಗೆ ಸಂದಂತಹ ಪ್ರಶಸ್ತಿಗಳು ಅಂತಂದಾಗ ಶ್ರೀ ಹರಿದಾಸ ಬಾಗಿಣ ಪ್ರಶಸ್ತಿ, ಕಾಯಕ ಯೋಗಿ ಪ್ರಶಸ್ತಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿಯನ್ನು ಸಹಿತ ಇವರು ಪಡ್ಕೊಂಡಿದ್ದಾರೆ. ಇವರ ಒಂದು ಕಾರ್ಯ ಚಟುವಟಿಕೆಗಳು ಅಂತಂದಾಗ ಇವರ ಒಂದು ಲೇಖನಗಳು ನಾನೇ ಕಲ್ಯಾಣ ಕರ್ನಾಟಕ, ಕನ್ನಡ ನಾಡು ನುಡಿ, ಕನಕದಾಸರು, ಸರಸ ವಿರಸವೇ ದಾಂಪತ್ಯ, ಭವ್ಯ ಭಾರತ ಮುಂತಾದ 30ಕ್ಕೂ ಹೆಚ್ಚು ಕವನಗಳನ್ನು ರಚನೆ ಮಾಡಿದ್ದಾರೆ. ಬಸವಣ್ಣನವರ ಒಂದು ಧಾರ್ಮಿಕ ಚಿಂತನೆ, ಅಕ್ಕ ಮಹಾದೇವಿ, ಕನ್ನಡ ಕಾವ್ಯಗಳಲ್ಲಿ ರಾಮನ ಆದರ್ಶ ಒಂದು ತೌಲನಿಕತೆ, ಲೋಕಮಾತೆ ಶ್ರೇಷ್ಠ ಮತ್ತು ಭಗವದ್ಗೀತೆ, ಕರ್ನಾಟಕದ ಏಕೀಕರಣ, ಬಸವಣ್ಣನವರ ವಚನಗಳು, ಲಿಂಗಾರಾಧನೆ, ಶ್ರೀ ಪುರಂದರ ದಾಸರು, ಕನಕದಾಸರು ಮತ್ತು ಸಾಮಾಜಿಕ ಚಿಂತನೆ, ಹೀಗೆ 40ಕ್ಕೂ ಹೆಚ್ಚು ಪ್ರಬಂಧಗಳ ಮಂಡನೆಯನ್ನು ಮಾಡಿದ್ದಾರೆ. ಅನೇಕ ಸಮ್ಮೇಳನಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಮತ್ತು ಸಾಕಷ್ಟು ರೀತಿಯಾದಂತಹ ಉಪನ್ಯಾಸಗಳನ್ನು ಸಹಿತ ಇವರು ನೀಡಿದ್ದಾರೆ. ಇವರ ಒಂದು 3 ಕೃತಿಗಳು ಲೋಕಾರ್ಪಣೆಗೊಂಡಿದ್ದಾವೆ. ದಾಸ ಸಾಹಿತ್ಯದಲ್ಲಿ ವೈಚಾರಿಕತೆ ಮತ್ತು ಜೀವನ ದರ್ಶನ, ಶರಣರ ನಡೆ ನುಡಿ ಅನ್ನತಕ್ಕಂಥ ಈ 3 ಕೃತಿಗಳು ಲೋಕಾರ್ಪಣೆಗೊಂಡಿದ್ದಾವೆ. ಇವರು ಸದ್ಯ ಕನ್ನಡ ಸಾಹಿತ್ಯ ಬೆಳವಣಿಗೆಯಲ್ಲಿ ಸಾಹಿತ್ಯಿಕವಾದ ಒಂದು ಚಟುವಟಿಕೆಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂತಹ ಒಬ್ಬ ಶಿಕ್ಷಕಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ವೇದಿಕೆಗೆ ಇವರಿಗೆ ಸ್ವಾಗತವನ್ನು ಬಯಸ್ತೇನೆ. ರೇಣುಕಾ ಅವರೇ, ನಿಮ್ಗೆ ನಮ್ಮ ವೇದಿಕೆಗೆ ಸ್ವಾಗತ. ನಿಮ್ಮ ಉಪನ್ಯಾಸವನ್ನು ಮಾಡಬಹುದು. ಧನ್ಯವಾದಗಳು. ಧನ್ಯವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡುವುದೇ ಕಡೆಗೀಲು ಬಂಡಿಗಾಧಾರ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡುವುದೇ ಕಡೆಗೀಲು ಬಂಡಿಗಾಧಾರ. ಕಡುದರ್ಪವೇರಿದ ಬಡಲಿಂಬ ಬಂಡಿಗೆ ಮೃಡಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಅನ್ನುವಂತಹ ಒಂದು ಜೇಡರ ದಾಸಿಮಯ್ಯನವರ ವಚನದೊಂದಿಗೆ ಈ ಉಪನ್ಯಾಸ ಪ್ರಾರಂಭಿಸುತ್ತೇನೆ. ಈ ವಚನ ಹೇಳುವ ಉದ್ದೇಶ ಏನಂದ್ರೆ, ಒಂದು ಬಂಡಿ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಕಡೆಗೀಲಿ ಕಾರಣ, ಇಲ್ಲ ಅಂದ್ರೆ ಅದು ಉರುಳಿ ಹೋಗುತ್ತದೆ. ಅದೇ ರೀತಿ ನಮ್ಮ ದರ್ಪ ಬೀರಿದ ಒಂದು ಒಡಲೆಂಬ ಬಂಡಿಗೆ ಶರಣರ ನುಡಿಗಳೇ ನಮಗೆ ಕಡೆಗೀಲು ಅಂತ ಇಲ್ಲಿ ಹೇಳಲಾಗಿದೆ. ಆ ಶರಣರ ನುಡಿಗಳನ್ನು ವರ್ಷ ಪೂರ್ತಿ ನಮ್ಮ ವಚನ ಮಂದಾರ ಫೌಂಡೇಶನ್ ಅವರು ನಮ್ಮ ಎಲ್ಲಾ ಸಾಹಿತ್ಯ ಆಸಕ್ತರಲ್ಲಿ ಅವುಗಳನ್ನು ಬಿತ್ತುತ್ತಿದ್ದಾರೆ, ಆ ಕೃಷಿಗೈಯುತ್ತಿದ್ದಾರೆ. ಅಂತಹ ವಚನ ಮಂದಾರ ಫೌಂಡೇಶನ್ ಅನ್ನು ಆಯೋಜಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರಿಗೂ ಹಾಗೂ ಇಲ್ಲಿ ಇರುವಂತಹ ಎಲ್ಲಾ ಸಾಹಿತ್ಯ ಆಸಕ್ತರಿಗೂ ನನ್ನ ಅನಂತ ಶರಣಾರ್ಥಿಗಳು. ಹಾಗೂ ಇಲ್ಲಿಯವರೆಗೆ ನನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ಮೇಡಮ್ ಅವರಿಗೂ ಅನಂತ ಶರಣಾರ್ಥಿಗಳು. ಸರ್ವಮಂಗಳ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಯಾಕೆಂದ್ರೆ ಗುಪ್ತ ವಚನಕಾರತೆಯ ಕುರಿತು ಗುಪ್ತವಾಗಿ ಗುಪ್ತ ಸಾಹಿತಿಗಳನ್ನು ಬೆಳಕಿಗೆ ತಂದಿರ್ತಕ್ಕಂತಹ ಮೇಡಮ್ ಅವರಿಗೆ ಅನಂತ ಶರಣಾರ್ಥಿಗಳು. ನನಗೆ ಕೊಟ್ಟಿರುವಂತಹ ವಿಷಯ ಧೂಪದ ಗೊಗ್ಗವೆಯ ಧಾರ್ಮಿಕ ಭಕ್ತಿ ಅನ್ನುವಂಥದ್ದು. ನಾವು ಕನ್ನಡ ಸಾಹಿತ್ಯ ಅಂತ ಹೆಸರೆತ್ತಿದ ಕೂಡಲೇ ನಮಗೆ ಮೊಟ್ಟ ಮೊದಲಿಗೆ ನೆನಪಿಗೆ ಬರುವುದು ವಚನ ಸಾಹಿತ್ಯ.
ವಚನ ಸಾಹಿತ್ಯ ಅಂತ ಹೆಸರೆತ್ತಿದ ಕೂಡಲೇ ನಮಗೆ ಮೊದಲಿಗೆ ನೆನಪಾಗುವರು ವಿಶ್ವಗುರು ಬಸವಣ್ಣನವರು, ಲೋಕಮಾತೆ ಅಕ್ಕ ಮಹಾದೇವಿಯರು, ಬೆಡಗಿನ ವಚನಕಾರ ಅಲ್ಲಮ ಪ್ರಭುಗಳು, ಹಾಗೆ ಕಾಯಕ ಯೋಗಿ ಸಿದ್ದರಾಮೇಶ್ವರರು ಅಂತ. ಈ ಎಲ್ಲ ವಚನಕಾರರು ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ, ವಚನ ಕ್ರಾಂತಿ ಮಾಡಿದ್ದಾರೆ, ವಚನ ಚಳುವಳಿ ಕೂಡ ಮಾಡಿದ್ದಾರೆ. ಅಂತಹದರಲ್ಲಿ ಬಹಳಷ್ಟು ಶರಣೆಯರು ತಮ್ಮ ವಚನಗಳ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಸಂಪತ್ತನ್ನು ಬೆಳವಣಿಗೆಯನ್ನು ಮಾಡಿದ್ದಾರೆ. ಆ ಗೌರವವನ್ನು, ಕನ್ನಡ ಸಾಹಿತ್ಯ ಗೌರವವನ್ನು ಹೆಚ್ಚಿಸಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಂತ. ಅಂತಹದ್ರಲ್ಲಿ ಬಹಳಷ್ಟು ಜನ ಶರಣೆಯರು ಗುಪ್ತವಾಗಿಯೇ ಉಳಿದಿದ್ದಾರೆ ಅಂತ, ಅಂದ್ರೆ ಪ್ರಚಲಿತದಲ್ಲಿ ಇಲ್ಲ ಅಥವಾ ಬಹಳಷ್ಟು ಬೆಳಕಿಗೆ ಬಂದಿಲ್ಲ ಅಂತ. ನಾವು ಬಸವಣ್ಣನಾಗಿರ್ಬೋದು ಅಥವಾ ಸಿದ್ದರಾಮೇಶ್ವರರಾಗಿರ್ಬೋದು, ಲೋಕಮಾತೆ ಅಕ್ಕ ಮಹಾದೇವಿಯವರ ವಚನಗಳನ್ನು ನಾವು ದಿನಾಲು ಕೇಳ್ತೀವಿ, ಹೇಳ್ತೀವಿ, ಹಾಡ್ತೀವಿ, ಹೊಗಳ್ತೀವಿ. ಆದ್ರೆ ಕೆಲವೊಂದು ಗುಪ್ತ ವಚನಕಾರರಿದ್ದಾರೆ, ಅವರ ಬಗ್ಗೆ ನಾವು ಕಾಳಜಿಯಿಂದ ಆ ಕಡೆ ನಾವು ಲಕ್ಷ್ಯ ಕೊಡುವುದಿಲ್ಲ ಅಂತ. ಅಂತಹ ಗುಪ್ತ ವಚನಕಾರತೆಯಲ್ಲೂ ಬಹಳಷ್ಟು ಜನ ಇದ್ದಾರೆ ಅಂತ. ನಾವು ಉರಿಲಿಂಗ ಪೆದ್ದೆಗಳ ಧರ್ಮಪತ್ನಿ ಆಗಿರ್ತಕ್ಕಂಥ ಕಾಳವೆಯವರು ತಗೊಳ್ಬಹುದು, ಅಥವಾ ಜೇಡರ ದಾಸಿಮಯ್ಯನವರ ಧರ್ಮಪತ್ನಿ ದುಗ್ಗಳಿ ಇವರನ್ನು ತಗೊಳ್ಬಹುದು, ಬೋಂಟಾದೇವಿ, ಅಮುಗೆ ರಾಯಮ್ಮ, ನೀಲಾಂಬಿಕೆ, ಗಂಗಾಂಬಿಕೆ, ಈ ತರಹ ಬಹಳಷ್ಟು ಜನ ನಾವು ಗುಪ್ತ ವಚನಕಾರತಿಯರನ್ನು ನಾವು ಎಂದು ನೆನೆಸಲೇಬೇಕಾಗುತ್ತೆ ಅಂತ. ಅಂತಹ ಗುಪ್ತ ವಚನಕಾರತಿಯರಲ್ಲಿ ನಮಗೆ ಇರುವಂತಹ, ಇಂದು ನಾವು ಮಾತಾಡಿರುವಂತಹ ಧೂಪದ ಗೊಗ್ಗವೆಯೂ ಕೂಡ ಗುಪ್ತ ವಚನಕಾರತಿಯಲ್ಲಿ ಬರುತ್ತಾಳೆ ಅನ್ನುವಂಥದ್ದು. ಧೂಪದ ಬೆಳಕಿನಿಂದಲೇ, ಧೂಪದ ಹೊಗೆಯಿಂದಲೇ ಜಗತ್ತಿಗೆ ಪ್ರಸಿದ್ಧಳಾಗಿರ್ತಕ್ಕಂತಹ ಧೂಪದ ಗೊಗ್ಗವೆ ಕುರಿತು ಇಂದು ನಾನು ಮಾತನಾಡುತ್ತಿರುವುದು ನನಗೆ ಬಹಳಷ್ಟು ಹೆಮ್ಮೆಯ ವಿಷಯವೇ ಸರಿ ಅಂತ. ಕೇರಳದ ಅವಲೂರಿನಿಂದ ಬಂದಿರತಕ್ಕಂತಹ ಧೂಪದ ಗೊಗ್ಗವೆ, ಅವಳು ಮೊಟ್ಟ ಮೊದಲಿಗೆ ಅವಳು ಶಿವಭಕ್ತೆ, ಚಿಕ್ಕಂದಿನಿಂದಲೇ ಶಿವಭಕ್ತಿ ಆಗಿದ್ದಳು. ಅವಳು ತಂದೆ ತಾಯಿ ಕೂಡ ಶಿವಭಕ್ತರು, ಅವರ ತಂದೆ ತಾಯಿ ಕೂಡ ಶಿವಭಕ್ತರಾಗಿದ್ರು. ಚಿಕ್ಕ ವಯಸ್ಸಿನಲ್ಲಿ ಅವಳ ಮದುವೆ ಮಾಡ್ಬೇಕು ಅಂತ ತಂದೆ ತಾಯಿಗಳು ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರವನ್ನು ಕೇಳಿರ್ತಕ್ಕಂತಹ ಧೂಪದ ಗೊಗ್ಗವೆ ಏನ್ ಮಾಡ್ತಾಳೆ ಅಂತಂದ್ರೆ, ನನಗೆ ಮದುವೆ ಅನ್ನುವಂಥದ್ದು ಇಷ್ಟ ಇಲ್ಲ, ಸಂಸಾರ ಅನ್ನುವಂಥದ್ದು ಇಷ್ಟ ಇಲ್ಲ, ಅದು ಹೇಯ ಅಂತ ತಿಳ್ಕೊಂಡು ಅದನ್ನೆಲ್ಲವನ್ನು ತ್ಯಾಜಿಸಿ ಅವಳೇನ್ ಮಾಡ್ತಾಳೆ ಅಂತ, ಮದುವೆಯನ್ನು ತಪ್ಪಿಸಿಕೊಳ್ಳುವ, ವಿವಾಹ ಬಂಧನವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿಯೇ ಅವಳು ಆ ಅವಲೂರಿನ ಊರ ಹೊರಗಿನ ಗೊಗ್ಗಳೇಶ್ವರ ಅನ್ನುವಂತಹ ಒಂದು ಮಂದಿರದಲ್ಲಿ ಅವಿತು ಕೂತಿರ್ತಾಳೆ. ಅಲ್ಲಿಗೆ ತಂದೆ ತಾಯಿಗಳು ಹೋಗ್ತಾರೆ, ಅವಳನ್ನು ತಿಳಿಸಿ ಹೇಳ್ತಾರೆ. ಯಾರು ಎಷ್ಟು ಹೇಳಿರ್ನು, ತಂದೆ ತಾಯಿಗಳು ಕೂಡ ಹೇಳಿದ್ರು, ಅವಳು ನಾನು ಮದುವೆ ಬಂಧನದಲ್ಲಿ ನಾನು ಸಿಲುಕುವುದಿಲ್ಲ, ನಾನು ಇಲ್ಲಿಯೇ ಗುಡಿಯಲ್ಲಿ ಇದ್ದುಕೊಂಡು ಧೂಪದ ಕಾಯಕವನ್ನು ಮಾಡುತ್ತೇನೆಂದು ಸ್ಪಷ್ಟವಾಗಿ ತನ್ನ ತಂದೆ ತಾಯಿಯರನ್ನು ತಿಳಿಸುತ್ತಾಳೆ. ಧರ್ಮ ಶ್ರದ್ಧೆಯನ್ನು ತಿಳಿದಿರ್ತಕ್ಕಂತಹ ತನ್ನ ಮಗಳ ಧರ್ಮ ಶ್ರದ್ಧೆಯನ್ನು, ಭಕ್ತಿಯನ್ನು, ಅಪಾರವಾದ ಭಕ್ತಿಯನ್ನು ನೋಡಿರ್ತಕ್ಕಂತಹ ತಂದೆ ತಾಯಿಗಳು ಅವಳನ್ನು ಅಲ್ಲಿಯೇ ಬಿಟ್ಟು ಅವರು ಮನೆಗೆ ಹೊರಡುತ್ತಾರೆ. ಆಮೇಲೆ ಧೂಪದ ಗೊಗ್ಗವೆ ಏನ್ ಮಾಡ್ತಾಳೆ ಅಂದ್ರೆ, ಆ ಗೊಗ್ಗಳೇಶ್ವರ ಗುಡಿಯಲ್ಲಿ ಧೂಪವನ್ನು ಹಾಕ್ತಾ ಧೂಪದ ಕಾಯಕವನ್ನು ಮಾಡ್ತಾ ಇರ್ತಾಳೆ. ಅಂದಿನಿಂದ ಅವಳಿಗೆ ಧೂಪದ ಗೊಗ್ಗವೆ ಅಂತಾನೆ ಪ್ರಸಿದ್ಧಿಯಾಗಿದೆ ಅಂತ. ಒಂದು ದಿವಸ ಶಿವ ಕೂಡ ಬಂದಿರ್ತಾನೆ, ಅವನಿಗೆ ಕೈಲಾಸ ಹಾದಿಯೇ ಗೊತ್ತಿರುವುದಿಲ್ಲ. ಆ ದಾರಿಯನ್ನು ಧೂಪದ ಹೊಗೆಯ ಮೂಲಕನೇ ಕೈಲಾಸದ ದಾರಿಯನ್ನು ತೋರಿಸಿರ್ತಕ್ಕಂಥವಳು ನಮ್ಮ ಧೂಪದ ಗೊಗ್ಗವೆ ಅಂತ ಒಂದು ಪ್ರತೀತಿ ಕೂಡ ಇದೆ ಅಂತ. ಧೂಪದ ಗೊಗ್ಗವೆಯ ಕುರಿತು ಬಹಳಷ್ಟು ಲಿಖಿತ ದಾಖಲೆಗಳು ಇಲ್ಲ, ಆದ್ರೆ ಕೆಲವೊಂದು ದಾಖಲೆಗಳ ಮೂಲಕ ನಾವು ಹೇಳ್ಬೇಕು ಅಂದ್ರೆ, ಭೈರವೇಶ್ವರ ಕಾವ್ಯ ಆಗಿರ್ಬೋದು, ಕಥಾಮಣಿ ಆಗಿರ್ಬೋದು, ಶೂದ್ರ ಚಿಂತಾಮಣಿ ಆಗಿರ್ಬೋದು, ಈ ಕೆಲವೊಂದು ಕಾವ್ಯಗಳಲ್ಲಿ ನಾವು ಧೂಪದ ಗೊಗ್ಗವೆ ಕುರಿತು ನಾವು ಕೇಳ್ತೀವಿ ಅನ್ನುವಂಥದ್ದು. ಸಿದ್ದನಂಜೇಶ ಅನ್ನುವಂಥವ್ರು ತನ್ನ ಒಂದು ಕೃತಿಯಲ್ಲಿ ಹೇಳ್ತಾರೆ, ಅವರು ಏನಂತ ಅಂದ್ರೆ, ಅವಳು ಭವಬಂಧವನ್ನು ಬಿಡ್ತಿರ್ತಕ್ಕಂಥ ಭವರಹಿತೆಯಾಗಿರ್ತಕ್ಕಂತಹ ಧೂಪದ ಗೊಗ್ಗವೆಯವರು ಕೈಲಾಸ ಪಥವನ್ನು ಶಿವನಿಗೆ ತೋರಿಸಿ ಶಂಕರನ ಕೃಪೆಯನ್ನು ಪಡೆದಳ್ ಅಂತ ಹೇಳ್ತಾರೆ. ಅಂದ್ರೆ ಅವಳು ನಿಜವಾಗಿಯೂ ಕೈಲಾಸದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥವಳು, ಶಂಕರನನ್ನು ಒಲಿಸಿಕೊಂಡಿರ್ತಕ್ಕಂಥವಳು, ಶಿವಪಥವನ್ನು ತೋರಿಸಿಕೊಟ್ಟಿರ್ತಕ್ಕಂಥವಳು, ಬೆಳಕಿನ ಪಥವನ್ನು ತೋರಿಸಿಕೊಟ್ಟಿರ್ತಕ್ಕಂಥವಳು, ಹಾಗೂ ಶಿವನ ಕೃಪೆಯನ್ನು ಪಡೆದಿರ್ತಕ್ಕಂಥವಳು ನಮ್ಮ ಧೂಪದ ಗೊಗ್ಗವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ತೀವಿ ನಾವು. ಇಂತಹ ಧೂಪದ ಗೊಗ್ಗವೆ ಗುಪ್ತವಾಗಿಯೇ ಉಳಿದಳು. ಆದರೂ ಸಹ ಅವಳು ಕೇರಳನಿಂದ ಬಂದಿರ್ತಕ್ಕಂಥ ಬೇರೆ ಪರಭಾಷೆಯಿಂದ
ಬಂದಿರ್ತಕ್ಕಂಥ, ನಾವು ಕನ್ನಡದಲ್ಲಿ ಇದ್ದುಕೊಂಡು, ಕನ್ನಡ ನಾಡಿನಲ್ಲಿ ಇದ್ದುಕೊಂಡು ಹಲವಾರು ವಚನಗಳನ್ನು, ಹಲವಾರು ಉಪನ್ಯಾಸಗಳನ್ನು ಮಾಡ್ತೀವಿ, ಹಲವಾರು ವಚನಕಾರರು ವಚನಗಳನ್ನು ರಚಿಸಿದ್ರು. ಆದರೆ ಬೇರೆ ರಾಜ್ಯದಿಂದ, ಪರರಾಜ್ಯದಿಂದ ಬಂದು ಕನ್ನಡ ನಾಡಿಗೆ ಬಂದು ಕನ್ನಡವನ್ನು ಕಲಿತುಕೊಂಡು ಕನ್ನಡದಲ್ಲಿಯೇ 6 ವಚನಗಳನ್ನು ಅವರು ಬರೀಲಿಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಹೇಳ್ತೀವಿ. ಅಂದಿನ ಕಾಲದಲ್ಲಿ ಸಮಾಜದಲ್ಲಿ ಇರ್ತಕ್ಕಂತಹ ಅಂಧ ಆಚರಣೆಗಳನ್ನಾಗಲಿ, ಬಹಳಷ್ಟು ಭೇದ ಭಾವಗಳನ್ನಾಗಲಿ, ಹೆಣ್ಣು ಗಂಡು ಅನ್ನುವಂತಹ ಹಾಗೂ ಮೇಲು ಕೀಳು ಅನ್ನುವಂತಹ ಅಥವಾ ಲಿಂಗ ಸಾಮರಸ್ಯ ಇರ್ಬೋದು, ಅಂದಿನ ಕಾಲದಲ್ಲಿ ನಡೀತಕ್ಕಂತಹ ಸಮಾಜದಲ್ಲಿ ಅನ್ಯಾಯ ಅತ್ಯಾಚಾರಗಳನ್ನು, ಡಂಬಾಚಾರಗಳನ್ನು, ಡಾಂಬಿಕ ಭಕ್ತಿತನವನ್ನು ತನ್ನ ಕಣ್ಣಿನಿಂದ ನೋಡಿರ್ತಕ್ಕಂತಹ ಧೂಪದ ಗೊಗ್ಗವೆಯು ಏನ್ ಮಾಡ್ತಾಳೆ ಅಂದ್ರೆ ಅವೆಲ್ಲವನ್ನು ನೋಡಿ ತನ್ನ ವಚನದಲ್ಲಿ, ತನ್ನ 6 ವಚನಗಳಲ್ಲಿಯೇ ತಾನು ಸ್ಪಷ್ಟಪಡಿಸಿದ್ದಾಳೆ ಅಂತ. 6 ವಚನಗಳು ಇತರರ 600 ವಚನಗಳಕ್ಕೆ ಸಮ ಅಂತ ಹೇಳಿದ್ರು ಸಹ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ಗೆ ಅನಿಸುತ್ತೆ ಅಂತ. ಅವಳ ಒಂದು ವಚನವನ್ನು, ಅವರ ವಚನಗಳಲ್ಲಿ ನಾವು 3 ಬಹು ಮುಖ್ಯ ನಾವು ವಿಚಾರಗಳನ್ನು ನಾವು ನೋಡಬಹುದು ಅಂತ. ಒಂದು ಲಿಂಗಾಂಗ ಸಾಮರಸ್ಯ, ಇನ್ನೊಂದು ನಾವು ಲಿಂಗ ತಾರತಮ್ಯ, ಆಮೇಲೆ 3ನೇದ್ದು ವೈಚಾರಿಕ ಪ್ರಜ್ಞೆ ಅಂತ ಹೇಳ್ಬಹುದು. ಲಿಂಗಾಂಗ ಸಾಮರಸ್ಯ ಅಂತ ಕೇಳಿದ್ರೆ ನಾವು ಅಂಗ ಮತ್ತು ಲಿಂಗ ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರವನ್ನು ತನ್ನ ವಚನಗಳಲ್ಲಿ ತೋರಿಸಿರ್ತಕ್ಕಂಥವಳು ಬುಗ್ಗವೇವರು ಅಂತ ಅರ್ಥ. ಇನ್ನೊಂದು ಲಿಂಗ ತಾರತಮ್ಯ ಅಂದ್ರೆ ಸ್ತ್ರೀ ಪುರುಷರು ಸಮಾನವಾಗಿದ್ದಾರೆ, ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂಥದ್ದು ತನ್ನ ವಚನಗಳಲ್ಲಿ ಎತ್ತಿ ಹಿಡಿದಿದ್ದಾರೆ ಅಂತ. ಇನ್ನೊಂದು ಸಮಾಜವನ್ನೇ ಪ್ರಶ್ನಿರ್ತಕ್ಕಂಥ, ಎಲ್ಲಾದ್ರೂ ಸಮಾಜದಲ್ಲಿ ತಪ್ಪು ಅನ್ಸಿದ್ರೆ ಇದ್ದದ್ದು ಇದ್ದ ಹಾಗೆ ಎತ್ತಿ ತೋರಿಸಿ ತನ್ನ ವೈಚಾರಿಕ ಪ್ರಜ್ಞೆಯನ್ನು ಮೆರೆದಿರ್ತಕ್ಕಂಥವ್ರು ಧೂಪದ ಗೊಗ್ಗೆವೆ ಅಂತ ನಾವು ಹೇಳ್ಬೋದು. ಅವರ 1-2 ವಚನಗಳಲ್ಲಿ ನಾವು ನೋಡೋಣ ಅಂತ. ಅವರು ಲಿಂಗ ಮತ್ತು ಅಂಗದ ಸಾಮರಸ್ಯ ಯಾವ ರೀತಿಯಿಂದ ಹೇಳ್ತಾರೆ ಅನ್ನುವಂಥದ್ದು ಹೇಳ್ತೀವಿ. ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ, ಶರದಿಕೊಂಡ ಸಾಗರಕ್ಕೆ ಕುರುಹಿನ ತಲೆಯೇ. ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ, ಶರದಿಕೊಂಡ ಸಾಗರಕ್ಕೆ ಕುರುಹಿನ ತಲೆಯೇ. ಲಿಂಗ ಮುಟ್ಟಿದ ಅಂಗಕ್ಕೆ ಮತ್ತೆ ಪುಣ್ಯ ಉಂಟೆ, ಹುಸಿ ನಾಸ್ತಿನಾಥ ಅಂತ ಹೇಳ್ತಾಳ. ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ ಅಂತ ಅರ್ಥ ಏನು ಅಂದ್ರೆ, ಅನಲ ಅಂದ್ರೆ ಬೆಂಕಿ ಅಂತ ಅರ್ಥ. ಭೋಗದ ವಸ್ತು ಅಂದ್ರೆ ಉಣ್ಣುವಂತಹ ಯಾವುದೇ ಒಂದು ಪದಾರ್ಥ ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಅಂತ. ಪರಿಪ್ರಕಾರ ಅಂತಂದ್ರೆ ಅದು ಮೊದಲಿನ ಸ್ಥಿತಿ ಮತ್ತೆ ಬರುವುದಿಲ್ಲ ಅಂತ ಅರ್ಥ. ಅನಲ ಅಂದ್ರೆ ಬೆಂಕಿಯಿಂದ ನಾವು ಇಲ್ಲಿ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಅನ್ನ ಅಂತ. ಬೆಂಕಿಯಿಂದ ಬೆಂದಿರ್ತಕ್ಕಂತ ಒಂದು ಅಕ್ಕಿ ಅನ್ನವಾಗಿ ಪರಿವರ್ತನೆ ಆಗುತ್ತದೆ. ಬೆಂಕಿಯಿಂದ ಬೆಂದ ಅಕ್ಕಿ ಅನ್ನವಾಗಿ ಪರಿವರ್ತನೆ ಆಗುತ್ತದೆ. ಬೇಯುವಕ್ಕಿಂತ ಮುಂಚೆ ಅಕ್ಕಿ ಬೇರೆ ಆಗಿರುತ್ತದೆ ಮತ್ತ ಬೆಂಕಿ ಬೇರೆ ಆಗಿರುತ್ತದೆ. ಯಾವಾಗ ಬೆಂಕಿಯಿಂದ ಅನ್ನ ಬೇದಿರುತ್ತದೋ ಆವಾಗ ಎರಡೂ ಒಂದೇ ಆಗ್ತವ, ಬೇರೆ ಬೇರೆ ಆಗಿರುವುದಿಲ್ಲ. ಅದಕ್ಕೆ ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ ಅಂತ ಹೇಳ್ತಾರಲ್ಲಿ. ಅಂದ್ರೆ ಅಕ್ಕಿ ಬೇಯುವಕ್ಕಿಂತ ಮುಂಚೆ ಅಕ್ಕಿ ಆಗಿತ್ತು, ಅದು ಮತ್ತೆ ಮೊದಲಿನ ಸ್ಥಿತಿ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ಏನು, ಮೊದಲು ಅಕ್ಕಿ ಬೇರೆ ಆಗಿತ್ತು ಮತ್ತ ಬೆಂಕಿ ಬೇರೆ ಆಗಿತ್ತು, ಎರಡೂ ಸೇರಿದಾಗ ಅದು ಒಂದು ಭೋಗದ ವಸ್ತು ಆಯಿತು. ಅದು ಮುಂಚಿನ ಸ್ಥಿತಿ, ಅಕ್ಕಿ ಏನಿದೆ ಅಲ್ಲ ಅದು ಮುಂಚಿನ ಸ್ಥಿತಿ ಪಡಿಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅಕ್ಕಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರಹ ಒಬ್ಬ ಜಂಗಮ ತಾನು ಭಕ್ತಿಯಿಂದ ತಾನು ಒಂದು ನಿಜವಾದ ಭಕ್ತನಾದ ಮೇಲೆ, ತನ್ನ ಆತ್ಮ ಪರಮಾತ್ಮನಲ್ಲಿ ಲೀನವಾದ ಮೇಲೆ ಅಂಗನು ಲಿಂಗನು ಎರಡೂ ಒಂದೇ. ಜಂಗಮ ಮತ್ತ ಇವ ಭಕ್ತ, ಲಿಂಗ, ದೇವರು ಎಲ್ಲವೂ ಒಂದೇ, ಯಾರೂ ಬೇರೆ ಬೇರೆ ಇಲ್ಲ ಅನ್ನುವಂತ ಅರ್ಥದಲ್ಲಿ ಧೂಪದ ಗೊಗ್ಗವೆಯವರು ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ, ಶರದಿಕೊಂಡ ಸಾಗರಕ್ಕೆ ಕುರುಹಿನ ತಲೆ. ಒಂದು ನದಿ ಇರುತ್ತೆ ಅಥವಾ ಒಂದು ಕೆರೆ ಇರಬಹುದು, ಒಂದು ಇದು ಇರಬಹುದು, ಅದು ಒಂದು ವೇಳೆ ಸಾಗರ ಸೇರಿದಾಗ ಸಾಗರದಲ್ಲಿ ಸೇರಿಕೊಂಡು ಬಿಡುತ್ತೆ. ಸಾಗರದಲ್ಲಿ ಸೇರಿದಾಗ ಅದು ಸಾಗರನೇ ಆಗಿಬಿಡುತ್ತೆ. ನದಿ ಅನ್ನುವಂಥದ್ದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಆವಾಗ ಸಾಗರ ನದಿ, ಮುಂಚೆ ಸಾಗರ ಬೇರೆ ಆಗಿತ್ತು, ಆಮೇಲೆ ನದಿ ಬೇರೆ ಆಗಿತ್ತು. ಯಾವಾಗ ನದಿ ಹೋಗಿ ಸಾಗರದಲ್ಲಿ ಸೇರ್ಕೊಂತೋ ಸಾಗರ ಮತ್ತು ನದಿ ಎರಡೂ ಒಂದೇ ಆಯ್ತು. ಅಲ್ಲಿ ನದಿ ಸಾಗರ ಅನ್ನುವಂಥದ್ದು ಭೇದ ಭಾವ ಇಲ್ಲ. ಅದೇ ತರಹ ಆತ್ಮ ಪರಮಾತ್ಮನಲ್ಲಿ ಲೀನವಾದ ಮೇಲೆ ಎರಡೂ ಒಂದೇ, ಬೇರೆ ಬೇರೆ ಇಲ್ಲ ಅಂತ. ಕೊನೆಗೆ ಹೇಳ್ತಾಳೆ ಅವಳು, ಲಿಂಗ ಮುಟ್ಟಿದ ಅಂಗಕ್ಕೆ, ಲಿಂಗ ಮುಟ್ಟಿದ ಜಂಗಮನಿಗೆ ಮತ್ತೆ ಪುಣ್ಯ ಉಂಟೆ, ಉಳಿದೆಲ್ಲವೂ ಹುಸಿ ನಾಸ್ತಿನಾಥ ಅಂತ ಹೇಳ್ತಾಳ. ನೋಡಿ, ಅವರ ನಾಸ್ತಿನಾಥ ಅನ್ನುವಂತ ಒಂದು ಅಂಕಿತದಲ್ಲಿಯೂ ಕೂಡ ಎಷ್ಟು ಅದ್ಭುತ ಇದೆ ಅಂತ. ನಾಥ ಅಂತ ಹೇಳಿದ್ರೆ ಒಡೆಯ ಅಂತ ಅರ್ಥ.
ನಾಸ್ತಿ ಅಂದ್ರೆ ಏನೂ ಇಲ್ಲದ್ದು ಅಂತ ಅರ್ಥ, ನಿರಾಕಾರ ಮೂರ್ತಿ ಅಂತ ಅರ್ಥ. ಇಲ್ಲಿ ನಾವು ಹೇಳಿದವಾಗ ಶರಣ ಸತಿ ಲಿಂಗಪತಿ ಭಾವವನ್ನು ಕಾಣಬಹುದು ಅಂತ. ಯಾವಾಗ ಎರಡೂ ಅಂಗನೂ ಮತ್ತು ಲಿಂಗನು ಒಂದೇ ಆದಾಗ ಎರಡೂ ಒಂದೇ ಆಗ್ತವ, ಯಾವುದೋ ಬೇರೆ ಬೇರೆ ಇಲ್ಲ ಅನ್ನುವಂತಹದ್ದು ಇಲ್ಲಿ ಈ ವಚನದಲ್ಲಿ ಅವಳು ಹೇಳ್ತಾಳೆ. ಅದಕ್ಕೆ ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ, ಶರದಿಕೊಂಡ ಸಾಗರಕ್ಕೆ ಕುರುಹಿನ ತಲೆಯೇ, ಲಿಂಗ ಮುಟ್ಟಿದ ಜಂಗಮನಿಗೆ ಮತ್ತೆ ಪುಣ್ಯ ಉಂಟೆ, ಹುಸಿ ನಾಸ್ತಿನಾಥ ಅಂತ ಅವಳು ಹೇಳ್ತಾಳ. ಅಂದ್ರೆ ಇಲ್ಲಿ ಆತ್ಮ ಪರಮಾತ್ಮನ ಬಂಧ ಯಾವ ರೀತಿ ಇದೆ ಅನ್ನುವಂಥದ್ದು ಇಲ್ಲಿ ಧೂಪದ ಗೊಗ್ಗೈಯವರು ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ ಅಂತ. ಆಮೇಲೆ ಇನ್ನೊಂದು ಹೇಳ್ತಾಳೆ ಅವರು, ಆಡಂಬರದ ಭಕ್ತಿ ಬೇಡ, ಮನಸ್ಸಿನಲ್ಲಿ ನಿರ್ಮಲವಾದ ಭಕ್ತಿಯೇ ದೇವರಿಗೆ ಪ್ರಿಯ. ಮನಸ್ಸು ಯಾವಾಗ ಸ್ವಚ್ಛವಾಗಿರುತ್ತದೋ ಅಲ್ಲಿಯೇ ದೇವರು ನೆಲೆಸಿರುತ್ತಾರೆ. ಬೇರೆ ಬೇರೆ ನಮ್ಮ ಭಾವದಲ್ಲಿ ಅರಿಷಡ್ವರ್ಗಗಳು ನಮ್ಮಲ್ಲಿ ಮನುಷ್ಯನಲ್ಲಿ ತುಂಬಿ ತುಳುಕ್ತಿರ್ತವ, ಅವು ಯಾವಾಗ ನಾವು ಅಳೆದು ಹಾಕ್ತಿವೋ ಆವಾಗಲೇ ನಮ್ಮ ಮನಸ್ಸು ಶುದ್ಧಿ ಆಗ್ತದ, ಅಲ್ಲಿವರೆಗೆ ಇಲ್ಲ ಅಂತ ಇನ್ನೊಂದು ವಚನದಲ್ಲಿ ಕೂಡ ಅವಳು ಹೇಳಿಕೆ ಪ್ರಯತ್ನ ಮಾಡ್ತಾಳೆ. ಉದ್ದವನೇರುವುದಕ್ಕೆ ಗದ್ದುಗೆ ಅಲ್ಲದೆ ಏದಬಾರದು, ಉದ್ದವನೇರುವುದಕ್ಕೆ ಗದ್ದುಗೆ ಅಲ್ಲದೆ ಐದಬಾರದು. ಆಮೇಲೆ ಹೇಳ್ತಾಳೆ ಹೌದು, ನಿತ್ಯ ನೇಮವಿಲ್ಲದೆ ಪೂಜೆ ಅರ್ಚನೆ ನಿತ್ಯ ನೇಮವಿಲ್ಲದೆ ನಾವು ಕಾಣಬಾರದು ಅಂತ ಹೇಳ್ತಾಳೋದು. ಆಮೇಲೆ ಏನ್ ಹೇಳ್ತಾಳೋದು ಅಂತಂದ್ರೆ, ನಾವು ನಿಜವಾದ ಸಾಕ್ಷಾತ್ಕಾರ ದೇವರನ್ನು ನಾವು ಒಂದು ವೇಳೆ ಪಡಿಬೇಕು ಅಂತಂದ್ರೆ, ನಿಜವಾದ ದೇವರನ್ನು ಸಾಕ್ಷಾತ್ಕಾರ ಪಡಿಬೇಕು ಅಂದ್ರೆ ನಮಗೆ ಮುಂದೆ ಒಂದು ಗುರಿ ಇರ್ಬೇಕು, ಹಿಂದೆ ಒಂದು ಗುರು ಇರ್ಬೇಕು ಅನ್ನುವಂತಹ ಒಂದು ನಾವು ಆತ್ಮ ಸಾಕ್ಷಾತ್ಕಾರ ಇಲ್ಲಿ ಕಾಣುತ್ತೆ ಅಂತ. ಗುರುವಿಗೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಇಲ್ಲಿ ಗೊಗ್ಗವೆಯವರನ್ನು ನಾವು ಕಾಣಿಸಬೇಕು. ಉದ್ದವನೇರುವುದಕ್ಕೆ ಗದ್ದುಗೆ ಅಲ್ಲದೆ ಏದಬಾರದು ಅಂದ್ರೆ, ನಾವು ಯಾವುದೋ ಒಂದು ಅಟ್ಟಕ್ಕೆ ನಾವು ಮೇಲೆ ಒಂದು ವಸ್ತು ಇರುತ್ತೆ, ಅದನ್ನು ನಾವು ತೆಗೆದುಕೊಳ್ಳಬೇಕು ಅಥವಾ ಅದನ್ನು ನಾವು ಪಡಿಬೇಕು ಅಂದ್ರೆ ನಾವು ಕೆಳಗಡೆ ಒಂದು ಅಟ್ಟ ಇಟ್ಕೊಳ್ಬೇಕು. ಅಂದ್ರೆ ಒಂದು ಮಣೆ, ಹಿಂದಿನ ಕಾಲದಲ್ಲಿ ನಾವು ಒಂದು ಮಣೆ ಅಂತ ಹೇಳ್ತಿರ್ತಿದ್ದೀವಿ ಅಂತ. ಇವಾಗ ನಾವು ಒಂದು ಏಣಿ ಅಂತ ಅನ್ಕೊಳ್ಬಹುದು, ಒಂದು ಕುರ್ಚಿ ಅಂತ ಅನ್ಕೊಳ್ಬಹುದು, ಯಾವುದೇ ಒಂದು ಏರುವಂತ ಒಂದು ಸಾಧನ ಅಂತ ಅನ್ಕೊಳ್ಬಹುದು. ಉದ್ದವನೇರುವುದಕ್ಕೆ ಗದ್ದುಗೆ ಅಲ್ಲದೆ ಏದಬಾರದು ಅಂದ್ರೆ, ನಾವು ಒಂದು ಪರಮಾತ್ಮನ ಸಾಕ್ಷಾತ್ಕಾರ ಬೇಕಾಗಿದ್ರೆ ನಮಗೆ ಹಿಂದೆ ಗುರುವಿನ ಸಾಕ್ಷಾತ್ಕಾರ ಇರ್ಬೇಕು, ಗುರುವಿನ ಇಡಬೇಕು, ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅನ್ನುವಂತಹ ಮಾತನ್ನು ನಾವು ಇಲ್ಲಿ ಕೇಳ್ತೀವಿ. ಅವಳು ಮುಂದುವರಿದು ಹೇಳ್ತಾಳೆ, ಉದ್ದವನೇರುವುದಕ್ಕೆ ಗದ್ದುಗೆ ಎಲ್ಲದೆ ಇರಬಾರದು, ಚಿದ್ರೂಪವನ್ನ ಅರಿಯುವುದಕ್ಕೆ ಅರ್ಚನೆ ಪೂಜನೆ ನಿತ್ಯ ನೇಮವಿಲ್ಲದೆ ಕಾಣಬಾರದು. ಇದು ಸತ್ಯ. ಸತ್ಯವನ್ನು ಅರಿದು ಅಸತ್ಯವ ಮರೆದಡೆ, ಇದು ಸತ್ಯ. ಸತ್ಯವನ್ನು ಅರಿದು ಅಸತ್ಯವ ಮರೆದಡೆ ಇದೇ ಸತ್ಯ ಕಾಣ ನಾಸ್ತಿನಾಥ ಅಂತ ಹೇಳ್ತಾಳೆ. ಕೇವಲ ನಾವು ದೇವರನ್ನು ಒಲಿಸಿಕೊಳ್ಳಬೇಕಾದರೆ ಪೂಜೆ ಅರ್ಚನೆಗಳು ಧೂಪಗಳು ಆರತಿಗಳು ನಿತ್ಯ ನೇಮಗಳು ನಮಗೆ ಬೇಕು, ಮಾಡುವುದು ಸಹಜ. ಇದು ಬಹಿರಂಗದ ಸಾಧನೆ ಆಯ್ತು, ಬಹಿರಂಗದ ಕಾರ್ಯಚಟುವಟಿಕೆಗಳಾದವು. ಆದ್ರೆ ಆತ್ಮ ಸಾಕ್ಷಾತ್ಕಾರ ಅಂತರಂಗದ ಸಾಕ್ಷಾತ್ಕಾರ ಆಗ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಸತ್ಯದಿಂದ ನಡಿಬೇಕು, ನಿರ್ಮಲ ಮನಸ್ಸು ಇರ್ಬೇಕು, ಒಳ್ಳೆ ಆಚರಣೆಗಳು ಇರ್ಬೇಕು. ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಶರಣರು ಹೇಳಿದ ನಮಗ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಇಲ್ಲಿ ಬಹಿರಂಗ ಮತ್ತು ಅಂತರಂಗದ ಸಾಮರಸ್ಯವನ್ನು ನಾವು ಇಲ್ಲಿ ಧೂಪದ ಗೊಗ್ಗವೆಯ ವಚನಗಳಲ್ಲಿ ಕಾಣುತ್ತೇವೆ ಅಂತ. ಒಟ್ಟಿನಲ್ಲಿ ನಾವು ವಚನಗಳಲ್ಲಿ ಅವರ 6 ವಚನಗಳಲ್ಲಿ ನೋಡಿದಾಗ 4 ವಚನಗಳು ಅವ್ರದ್ದು ಧಾರ್ಮಿಕ ಭಕ್ತಿಯಿಂದ ಕೂಡಿರ್ತಕ್ಕಂಥದ್ದು. ಪ್ರತಿ ಒಂದು ವಚನಗಳನ್ನು ನಾವು ನೋಡಿದಾಗ ಆ ವಚನಗಳಲ್ಲಿ ಲಿಂಗಾಂಗ ಸಾಮರಸ್ಯವನ್ನು ಎತ್ತಿ ಹಿಡಿತಾರೆ ಅಲ್ಲಿ, ಮತ್ತೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವುದಂಥದ್ದು ಕೂಡ ಅವರು ಹೇಳ್ತಾರೆ ಅಂತ. ಲಿಂಗ ಸಾಮರಸ್ಯ ಲಿಂಗಾಂಗ ಸಾಮರಸ್ಯ ಕೂಡ ಎರಡೂ ಒಂದೇ, ಬೇರೆ ಬೇರೆ ಅಲ್ಲ ಅನ್ನುವಂತಹ ಭಾವನೆಗಳು ಕೂಡ ಹೇಳ್ತಾರೆ. ಕೆಲವೊಬ್ಬರು ಇಲ್ಲಿ ಧಾರ್ಮಿಕ ಭಕ್ತಿಯಲ್ಲಿ ಇದನ್ನು ನಾವು ನೋಡಿದ್ರೆ ಏನ್ ಹೇಳ್ತೀವಿ ಅಂದ್ರೆ, ಎಲ್ಲಾ ಶರಣರು ಮತ್ತು ಧೂಪದ ಗೊಗ್ಗವಿ ಹೇಳುವಂತ ಒಂದು ಉದ್ದೇಶ ಏನು ಅಂದ್ರೆ, ಇಲ್ಲಿ ಆಡಂಬರದ ಭಕ್ತಿ ಬೇಡ, ಆಡಂಬರದ ಭಕ್ತಿ ಬೇಡ. ಕೆಲವೊಬ್ಬರು ಏನ್ ಮಾಡ್ತಾರೆ, ಏನಂತಾರ ಹಣೆ ಮೇಲೆ ವಿಭೂತಿಯನ್ನು ಅಂದ್ಕೊಂಡು ಕೈಯಲ್ಲಿ ರುದ್ರಾಕ್ಷಿ ಕಟ್ಕೊಂಡು ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಾಕೊಂಡು ಜಪ ತಪ ಮಾಡ್ಕೊಳ್ತಾ ನಾನೇ ಭಕ್ತ, ನಾನೇ ಶ್ರೇಷ್ಠ ಭಕ್ತ, ನಾನೇ ಜಂಗಮ ಅಂತ ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡು ಅವರು ನಾನು ಭಕ್ತ ಭಕ್ತ ಅಂತ ತಿರುಗಾಡ್ತಾ ಇರ್ತಾರೆ. ಅವರು ನಿಜವಾದ ಭಕ್ತರಲ್ಲ. ಯಾರ ಮನಸ್ಸು ನಿರ್ಮಲವಾಗಿರ್ತದೋ, ಯಾರು ಸತ್ತಿಯಿಂದ ನಡೀತಾರೋ, ಯಾರು ಗುರುವಿನ ಸಾಕ್ಷಾತ್ಕಾರವನ್ನು ಪಡಿತಾರೋ ಅವರು ದೇವರನ್ನು ಕಾಣ್ಲಿಕ್ಕೆ ಸಾಧ್ಯವಾಗ್ತದ ಅಂತ. ಆಧ್ಯಾತ್ಮಿಕದ ಏಣಿಯನ್ನು ಹತ್ತಿ ಅನುಭವದ ನಾವು ಮೇಲೆ ನಾವು ಅನುಭವದ ನಾವು ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತ ಇಲ್ಲಿ
ನಾವು ಧೂಪದ ಗುಗ್ಗವಿಯಲ್ಲಿ ಆಳವಾಗಿ ವಿಚಾರ ಮಾಡಿದಾಗ ಗೊತ್ತಾಗ್ತದ. ಅದಕ್ಕೆ ಉದ್ದವನ್ನೇರುವುದಕ್ಕೆ ಗದ್ದುಗೆ ಬೇಕು ನಮಗೆ. ಮೆಟ್ಟಿಲು ಏರಿದ ಮೇಲೇನೆ ನಮಗೆ ಮೇಲಿನ ವಸ್ತುವನ್ನು ಇರ್ಬೇಕು. ಅದೇ ತರಹ ಅಧ್ಯಾತ್ಮದ ಸಾಕ್ಷಾತ್ಕಾರವನ್ನು ಪಡಿಬೇಕಾದ್ರೆ ಗುರುವಿನ ದರ್ಶನ ಪಡಿಬೇಕು. ನಿತ್ಯ ನೇಮಗಳು ಮಾಡುವುದು ಸಹಜ. ಬಹಿರಂಗದ ಚಟುವಟಿಕೆಯ ಜೊತೆಗೆ ನಮಗೆ ಅಂತರಂಗದ ಚಟುವಟಿಕೆಗಳು, ಆತ್ಮ ಸಾಕ್ಷಾತ್ಕಾರವು ಕೂಡ ಇರ್ಬೇಕು. ಆತ್ಮ ಕೂಡ ನಿರ್ಮಲ ಇರ್ಬೇಕು. ಆವಾಗ ನಮ್ಮ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಈ ತರಹ ಮುಂದುವರಿತಾ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವಳು ಹೆಣ್ಣು ಮತ್ತು ಗಂಡಿನ ಭೇದ ಭಾವವನ್ನು ಹೇಳ್ಬಾರ್ದು ಅಂತ ಹೇಳ್ತಾರೆ. ಇದು ಬಹಳಷ್ಟು ಮುಖ್ಯವಾಗಿರ್ತ ಘಟ್ಟಗಳು. ನಾವು ಸಾಮಾನ್ಯವಾಗಿ ನೋಡಿದಾಗ ಶರಣರು ಮೊದಲಿನ ಕಾಲದಿಂದಲೂ ನೋಡ್ತೀವಿ, ಹೆಣ್ಣಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥವು ನಾವು ಶರಣರು, ವಚನಕಾರರು ಅಂತ ಹೇಳ್ತೀವಿ. ಆದಿಕಾಲದಿಂದಲೂ ನಮ್ಮ ಹೆಣ್ಣಿಗೆ ಆದಿಕಾಲದಿಂದಲೂ ಹೆಣ್ಣಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಆದಿಕಾಲದ ಋಗ್ವೇದ ಕೂಡ ಹೇಳುತ್ತೆ. ಅಂದ್ರೆ ಎಲ್ಲ ನಾವು ಹೆಣ್ಣು ಮಕ್ಕಳನ್ನು ಪೂಜಿಸುತ್ತೇವೆ ಅಂದ್ರೆ ಗೌರವದಿಂದ ಕಾಣುತ್ತೇವೆವೋ ಅಲ್ಲಿ ದೇವರು ವಿಹರಿಸುತ್ತಾರೆ. ಅಂದ್ರೆ ದೇವರ ಸಾಕ್ಷಾತ್ಕಾರ ಇರುತ್ತಾರೆ, ದೇವತೆಗಳು ಓಡಾಡುತ್ತಾರೆ ಅಂತ. ಅಂದ್ರೆ ದೇವತೆಗಳಿಗೆ ಅಷ್ಟು ಗೌರವವನ್ನು ಹಿಂದಿನ ಕಾಲದಿಂದಲೂ ನಮ್ಮ ಭಾರತ ದೇಶದಲ್ಲಿ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಎತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಅಲ್ಲಿ ಹೇಳಲಾಗಿದೆ. ಗಾರ್ಗಿ, ಮೈತ್ರಿ, ಲೋಪಮುದ್ರ, ಘೋಷಮುದ್ರ ಅನ್ನುವಂತಹ ಆದಿಕಾಲದಲ್ಲಿ ತತ್ವ ಪಠನ ಮಾಡ್ತಾ ಇದ್ರು, ವೇದ ಮಂತ್ರ ಘೋಷಗಳನ್ನು ಮಾಡ್ತಾ ಇದ್ರು ಅಂತ ಕೂಡ ನಾವು ಇಲ್ಲಿ ಕೇಳಿವಿ ಅಂತ. ಆದ್ರೆ ಅಲ್ಲಲ್ಲಿ ನಾವು ಮಧ್ಯಕಾಲೀನ ಯುಗದಲ್ಲಿ ಬಂದಾಗ ಆದ್ರೆ ಹೆಣ್ಣಿಗೆ ಸತಿ ಸಹಗಮನ ಪದ್ಧತಿ ಆಗ್ಲಿ ಅಥವಾ ಬಾಲ್ಯ ವಿವಾಹ ಪದ್ಧತಿ ಆಗ್ಲಿ ಇವೆಲ್ಲವನ್ನು ಪುನರ್ವಿವಾಹದ ಬಂಧನವಾಗಲಿ ಇವನ್ನೆಲ್ಲ ನಾವು ಒಂದು ಕಡೆ ನೋಡಿದಾಗ ಸ್ವಲ್ಪ ಮಧ್ಯಕಾಲೀನ ಯುಗದಲ್ಲಿ ಹೆಣ್ಣಿಗೆ ಶೋಷಣೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಅನ್ನುವಂಥದ್ದು. ಅಂತಹ ಸಂದರ್ಭದಲ್ಲಿ, ಅಂತಹ ಅಂಧಕಾರದ ಸಂದರ್ಭದಲ್ಲಿ ಹೆಣ್ಣಿಗೆ ವಿಶೇಷ ಗೌರವವನ್ನು ಕೊಟ್ಟು, ಪುರುಷರಿಗೆ ಸಮಾನವಾದ ಸ್ಥಾನವನ್ನು ಕೊಟ್ಟು, ಹೆಣ್ಣಿಗೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ಸಾಹಿತ್ಯದ ಸೇವೆಯಲ್ಲಿ ತೊಡಗಿಸಿಕೊಂಡವರು ವಚನಕಾರರು ಅಂತ ಹೇಳ್ತೀವಿ. ಅದರಿಂದಲೇ ನಮ್ಮ 36ಕ್ಕೂ ಹೆಚ್ಚಿನ ಶರಣೆಯರು ಈ ವಚನ ಸಾಹಿತ್ಯವನ್ನು ಬರೆದು ನಮ್ಮ ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿದ್ದಾರೆ. ಅದರಲ್ಲಿ ನಮ್ಮ ಧೂಪದ ಗೊಗ್ಗವಿಯವರು ಕೂಡ ಅಂತ ಒಂದು ಹೇಳ್ಬೋದು. ನೋಡ್ರಿ, ಲೋಕದ ಪತಿಯನ್ನೇ ನಾವು ಇಲ್ಲಿ ಅಕ್ಕ ಮಹಾದೇವರನ್ನು ನೆನೆಸ್ಕೊಳ್ಳೇಬೇಕು ಅಂತ. ಯಾಕಂತಂದ್ರೆ ಲೋಕದ ಪತಿಯನ್ನೇ ತನ್ನ ಪತಿಯನ್ನಾಗಿ ಮಾಡಿಕೊಂಡು ಸಂಸಾರದ ಸಂಕೋಲಿಗಳನ್ನು ತೊಡೆದು ಹಾಕಿ ಆಮೇಲೆ ದಿಗಂಬರರಾಗಿ ದಿಟ್ಟತನದಿಂದ ಕಲ್ಯಾಣಕ್ಕೆ ದಿಟ್ಟವಾಗಿ ಬಂದು ಕಲ್ಯಾಣಕ್ಕೆ ಬಂದು ಅಲ್ಲಮ ಪ್ರಭುಗಳ ಪ್ರಶ್ನೆಗೆ ಉತ್ತರವಾಗಿರ್ತಕ್ಕಂಥವಳು ಲೋಕಮಾತೆ ಹಾಗೂ ಕನ್ನಡ ಸಾಹಿತ್ಯದ ಪ್ರಥಮ ವಚನಕಾರತಿ ಹಾಗೂ ಪ್ರಥಮ ಕವಯಿತ್ರಿ ಅಂತ ಹೆಸರು ಅನಿಸಿಕೊಂಡವಳು ನಮ್ಮ ಲೋಕಮಾತೆ ಅಕ್ಕ ಮಹಾದೇವರು. ಅವರಂತೆಯೇ ಲಗ್ನ ಬಂಧನಗಳನ್ನು ತೊಡೆದು ಹಾಕಿ ಅಕ್ಕ ಮಹಾದೇವಿಯವರಂತೆ, ಲೋಕದ ಮಾತೆ ಅಕ್ಕ ಮಹಾದೇವಿಯವರಂತೆ ಲಗ್ನ ಬಂಧನಗಳನ್ನು ತೊಡೆದು ಹಾಕಿ ಸಂಸಾರದ ಸಂಕೋಲೆಗಳನ್ನು ತೊಡೆದು ಹಾಕು ಈ ವಿವಾಹ ಬಂಧನವನ್ನು ಬೆಳೆಸಿಕೊಂಡು ಕೇರಳದ ಅವನೂರಿನಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ವಚನಗಳನ್ನು ಬರೆದು ಶ್ರೇಷ್ಠ ಶರಣೆ ಅನಿಸಿಕೊಂಡವಳು ನಮ್ಮ ಧೂಪದ ಗೊಗ್ಗವಿ ಅಂತ ಹೇಳಿದ್ರೆ ಬಹಳಷ್ಟು ಹೆಮ್ಮೆಯ ವಿಷಯ ಅನಿಸುತ್ತೆ ಅಂತ. ಇವಳ ಹೆಣ್ಣಿನ ಬಗ್ಗೆ ಸುಂದರವಾದ ವಚನ ಹೇಳ್ತಾಳೆ. ಅಂದ್ರೆ ಸ್ತ್ರೀ ಪುರುಷರು ಸಮಾನವಾಗಿರ್ಬೇಕು ಅಂತ. ಯಾಕಂದ್ರೆ ಹೆಣ್ಣು ಮೋಹಿಸಿ ಗಂಡು ಹಿಡಿದರೆ ಅದು ಅವನ ಒಡವೆ ಎಂದರಿಯಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡ್ರಿ ಇಲ್ಲಿ. ಹೆಣ್ಣು ಮೋಹಿಸಿ ಗಂಡು ಹಿಡಿದರೆ ಅದು ಅವನ ಒಡವೆ ಎಂದರಿಯಬೇಕು. ಅದೇ ಗಂಡು ಮೋಹಿಸಿ ಹೆಣ್ಣು ಹಿಡಿದರೆ ಅದಕ್ಕೆ ಉತ್ತರ ಯಾವುದೆಂದರಿಯಬೇಕು. ನೋಡ್ರಿ, ಈ ಉಭಯ ಜ್ಞಾನವ ಅಳಿದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆ ಅಂತ ಹೇಳ್ತಾಳ. ಎಷ್ಟು ಸುಂದರವಾದ ವಚನದಲ್ಲಿ ಹೇಳ್ತಾಳೆ. ಹೆಣ್ಣು ಮತ್ತು ಗಂಡು ಭೇದ ಭಾವ ಮಾಡಬಾರ್ದು, ಸಮಾಜಕ್ಕೆ ಪ್ರಶ್ನೆ ಮಾಡ್ತಾಳು. ಈ ಉಭಯ ಜ್ಞಾನವನ್ನು ಅಳಿಬೇಕು, ಈ ಎರಡರ ಭಾವನು ಅಳಿಬೇಕು ಅಂತ ಹೇಳ್ತಾಳೆ ಅವರು. ಗಂಡು ಮೋಹಿಸಿ ಹೆಣ್ಣು ಹಿಡಿದರೆ ಅದು ಅವನ ಒಡವೆ ಎಂದರಿಯಬೇಕು. ಹಿಂದಿನ ಕಾಲದಿಂದಲೂ ನಮ್ಮ ಸಂಪ್ರದಾಯದಲ್ಲಿ ಬಂದಿದ್ದುರಿ, ಒಂದು ಗಂಡು ಹೆಣ್ಣನ್ನು ಮೋಹಿಸಿದಾಗ ಏನಂತಾರೆ, ಆ ಹೆಣ್ಣು ಅವನ ಸ್ವತ್ತು, ಅದು ಬೇರೆಯವರು ಯಾರು ನೋಡ್ಬಾರ್ದು, ಅದು ಅವನ ಸ್ವತ್ತು, ಅವನ ಏನು ಮಾಡಿದ್ರು ಸರಿಯಾಗಿರುತ್ತೆ ಅಂತ ಸಮಾಜವು ಒಪ್ಪಿಕೊಳ್ತಾ ಇತ್ತು. ಆದರೆ ಅದೇ ಒಂದು ಹೆಣ್ಣು ಗಂಡನ್ನು ಮೋಹಿಸಿದಾಗ ಸಮಾಜ ಏನನ್ನುತ್ತೆ, ಅದು ಒಪ್ಪಿಕೊಳ್ಳುವುದಿಲ್ಲ. ಈ ಭೇದ ಭಾವ ಯಾಕೆ ಅಂತ ಸಮಾಜವನ್ನೇ ಪ್ರಶ್ನೆ ಮಾಡಿರ್ತಕ್ಕಂಥವಳು ಗೊಗ್ಗವಿಯವರು ಅಂತ. ಯಾಕೆ ಹೆಣ್ಣು ಗಂಡು ಮೋಹಿಸಿ ಹೆಣ್ಣು ಹಿಡಿದರೆ ಅದು ಅವನ ಒಡೆಯುವ ಆಗಿರ್ಬೇಕು. ಅದೇ ಒಂದು ಹೆಣ್ಣು ಗಂಡನ್ನು ಮೋಹಿಸಿದಾಗ ಆ ಗಂಡು ಯಾರಿಗೆ ಸ್ವತ್ತಾಗಿರ್ಬಾರ್ದು, ಅವಳ ಹೆಣ್ಣಿಗೆ ಸ್ವತ್ತಾಗಿರ್ಬೇಕು. ಅದು ಯಾಕೆ ಇರಬಾರ್ದು?
ಅಂತ ಅನ್ನುವಂತಹ ವೈಚಾರಿಕ ಪ್ರಜ್ಞೆ ನಾವು ಈ ವಚನದಲ್ಲಿ ಕಾಣ್ತೀವಿ ಅಂತ. ಯಾಕಂದ್ರೆ ಜೀವನದಲ್ಲಿ ನಾವು ಜೀವನ ಅನ್ನುವಂತಹ ಒಂದು ಬಂಡಿ ನಡಿಬೇಕು ಅಂದ್ರೆ ಹೆಣ್ಣು ಮತ್ತು ಗಂಡು ಅನ್ನುವಂತಹ ಎರಡು ಚಕ್ರಗಳು ಸಮಾನವಾಗಿ ಇರಬೇಕು. ಒಂದು ಚಕ್ರ ಮುಂದೆ, ಒಂದು ಚಕ್ರ ಹಿಂದೆ, ಹಿಂದೆ ಮುಂದೆ ಆದ್ರೂ ಆ ಜೀವನ ಅನ್ನುವಂತಹ ಬಂಡಿ ಮುಂದಕ್ಕೆ ಸಾಗುವುದಿಲ್ಲ. ಎರಡು ಸರಿಸಮಾನವಾಗಿದ್ರೇನೆ ಜೀವನ ಅನ್ನುವಂತಹ ಬಂಡಿ ಮುಂದಕ್ಕೆ ಸಾಗ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಇಲ್ಲ ಅನ್ನುವಂತಹ ಮಾತು ಇಲ್ಲಿ ಎತ್ತಿ ಹಿಡಿದಿದ್ದಾರೆ ಗುಗ್ಗವಿಯವರು ಅಂತ. ಯಾಕಂದ್ರೆ ಸಮಾಜದಲ್ಲಿ ಗಂಡು ಏನೇ ಮಾಡ್ಲಿ ಅದೆಲ್ಲವೂ ಸರಿ, ಹೆಣ್ಣು ಮಾಡಿದ್ದು ಎಲ್ಲವೂ ತಪ್ಪು ಅಂತ ಈ ಸಮಾಜದ ಏನು ಪ್ರಜ್ಞೆ ಇದೆಲ್ಲ ಅದು ತಪ್ಪಿಸಬೇಕು ಅನ್ನುವಂಥದ್ದು. ಕೊನೆಗೆ ಏನ್ ಹೇಳ್ತಾಳೆ ಈಕಿ, ಈ ಉಭಯ ಜ್ಞಾನವ ಕಳೆದು ಈ ಎರಡು ಏನು ಹೆಣ್ಣು ಗಂಡು ಅನ್ನುವಂತಹ ಭೇದ ಭಾವ ಇದೆಲ್ಲ ಅದು ಕಳೆದು ಹೋಗ್ಬೇಕು. ಆವಾಗ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗ್ತಾನೆ. ಈ ಉಭಯ ಜ್ಞಾನವ ಕಳೆದು ಪರಿಪೂರ್ಣನಾಗ್ತಾನ, ಆವಾಗ ಸಾಕ್ಷಾತ್ಕಾರ ಆಗ್ತದ, ಇಲ್ದಿದ್ರೆ ಇಲ್ಲ ಅಂತ. ನಾವು ಬೇರೆ ಕಡೆನೂ ನೋಡ್ತೀವಿ ರೀ. ನಾವು ಹೇಳ್ತೀವಿ ಅಲ್ಲಮ ಪ್ರಭುಗಳು ಕೂಡ ಹೇಳ್ತಾರೆ, ಹೆಣ್ಣು ಮಾಯಮ ಹೊನ್ನು ಮಾಯ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯೆಯಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆ ಮಾಯೆ ಅಂತ ಅಲ್ಲಮ ಪ್ರಭುಗಳು ಕೂಡ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವರು ಅಂತಂದ್ರೆ, ಬಹಳಷ್ಟು ಜನ ನಾವು ಆದಿಕಾಲದಿಂದ ಇಲ್ಲಿವರೆಗೂ ನೋಡ್ತೀವ್ರಿ, ಇಂದಿನ ಸಮಾಜದಲ್ಲೂ ಕೂಡ್ತೀವಿ, ಹೆಣ್ಣು ಮಾಯೆ ಅಂತ ಕರೀತಾರೆ. ಯಾಕೆ ಅಂತ, ಹೆಣ್ಣು ಹಲವಾರು ಸ್ಥಾನಗಳನ್ನು ಪಡೆಯುತ್ತಾಳೆ. ಹೆಣ್ಣು ತಾಯಿ ಆಗಿರ್ತಾಳೆ, ತಂಗಿ ಆಗಿರ್ತಾಳೆ, ಅಕ್ಕ ಆಗಿರ್ತಾಳೆ, ಸತಿ ಆಗಿರ್ತಾಳೆ, ಸಮಾಜದ ತುಕ್ಕಾಣಿಗೆ ಅವಳು ಇರ್ತದೆ. ಒಂದು ಸಂಸಾರದ ಚುಕ್ಕಾಣಿಯನ್ನು ನಡೆಸಿಕೊಂಡು ಹೋಗುವಂತವಳು ಒಬ್ಬ ಹೆಣ್ಣು. ಅವಳಿಗೆ ಮಾಯೆ ಯಾಕನ್ಬೇಕು? ಈ ವಚನದಲ್ಲಿ ನಾವು ನೋಡ್ತೀವಿ, ಹೆಣ್ಣಿಗೆ ಮಾಯ ಅನ್ನಬಾರ್ದು, ಆ ನೋಡುವ ದೃಷ್ಟಿಕೋನ ಮಾತ್ರ ಚೇಂಜ್ ಆಗ್ಬೇಕು. ನೋಡುವ ದೃಷ್ಟಿಕೋನ ಬೇರೆ ಬೇರೆ ಆಗಿರ್ಬೇಕು. ನೀವು ತಾಯಿಯಾಗಿ ನೋಡ್ರಿ, ತಾಯಿಯಾಗಿ ಕಾಣ್ತಾಳೆ, ತಂಗಿಯಾಗಿ ನೋಡಿದ್ರೆ ತಂಗಿಯಾಗಿ ಕಾಣ್ತಾಳೆ, ಅಕ್ಕಳಾಗಿ ನೋಡಿದ್ರೆ ಅಕ್ಕಳಾಗಿ ಕಾಣಿಸ್ತಾಳೆ. ನೀವು ಮಾಯೆಯಿಂದ ನೋಡಿದ್ರೆ ಅವಳು ಮಾತ್ರ ಮಾಯೆ ಕಾಣ್ತಾಳೆ. ಅವಳು ಮಾಯೆ ಅಲ್ಲ, ಅವಳು ತಾಯಿ, ಅವಳು ತಂಗಿ, ಅವಳ ಅಕ್ಕ. ನೀವು ನೋಡುವ ದೃಷ್ಟಿಕೋನ ಬದಲಾಗಬೇಕೇ ಹೊರತು ಅವಳು ಹೆಣ್ಣು ಬದಲಾಗಬಾರ್ದು. ಹೆಣ್ಣು ಇದ್ದಂಗೆ ಇರ್ತಾಳೆ, ನೀವು ನೋಡೋ ದೃಷ್ಟಿಕೋನ ಬದಲಾಗಬೇಕು ಅಂತ ಎಷ್ಟು ಚೆನ್ನಾಗಿ ವಚನದಲ್ಲಿ ವಚನಕಾರರು ಹೇಳಿದ್ದಾರೆ. ಅದನ್ನೇ ಧೂಪದ ಗುಗ್ಗವಿಯವರು ಹೇಳ್ತಾರೆ, ಹೆಣ್ಣು ಮೋಹಿಸಿ ಗಂಡು ಹಿಡಿದರೆ ಅದು ಅವನ ಒಡವೆ ಎಂದರಿಬೇಕು, ಗಂಡು ಮೋಹಿಸಿ ಹೆಣ್ಣು ಹೊಡಿದರೆ ಅದು ಯಾರ ಒಡವೆ ಎಂದರಿಯಬೇಕು. ಈ ಉಭಯ ಜ್ಞಾನವ ಅಳಿಬೇಕು, ಆವಾಗ್ಲೇ ಪರಿಪೂರ್ಣನೆಂಬೆ ನಾಸ್ತಿನಾಥ ಅಂತ ಹೇಳ್ತಾಳೆ. ಹೆಣ್ಣು ಮಾಯೆಯಲ್ಲ. ಸಿದ್ದರಾಮೇಶ್ವರರು ಕೂಡ ಹೇಳ್ತಾರೆ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರ. ಹೆಣ್ಣು ಸಾಕ್ಷಾತ್ ಮಹಾದೇವಿ ಅಂತ ಕೂಡ ಬಸವಣ್ಣನವರು ಕೂಡ ಹೇಳ್ತಾರೆ. ನಾವು ಎಷ್ಟು ವಚನಕಾರರ ಬಗ್ಗೆ ಹೇಳಿದ್ರು ಕೂಡ ಹೆಣ್ಣಿಗೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥವ್ರು ವಚನಕಾರರು. ಅದನ್ನೇ, ಆ ವಚನಗಳ ಸಾರವನ್ನೇ ಧೂಪದ ಗುಗ್ಗವಿಯವರು ತನ್ನ ವಚನದಲ್ಲಿ ಹೇಳಿಸಿದ್ದಾರೆ. ಈ ಎರಡು ಉಭಯ ಹೋಯ್ತು ಅಂತಂದ್ರೆ ಆವಾಗ ದೈವ ಸಾಕ್ಷಾತ್ಕಾರ ಆಗ್ತದೆ. ಸಾಮಾಜಿಕ ಹೋಲಿಕೆಗಳನ್ನು ತಕೊಂಡು ದೈವ ಸಾಕ್ಷಾತ್ಕಾರವನ್ನು ತೋರಿಸಿರ್ತಕ್ಕಂಥವ್ರು ಈ ಧೂಪದ ಗುಗ್ಗವಿಯವರು ಅಂತ. ಈ ಉಭಯ ಜ್ಞಾನ ಹೋಗ್ಬೇಕು ಅಂತ. ಇನ್ನೊಂದು ಕಡೆ ವಚನದಲ್ಲಿ ಹೇಳ್ತಾರೆ ಅವರು, ಅಂದ್ರೆ ದೇವರನ್ನು ನಾವು ಒಲಿಸಿಕೊಳ್ಳಿಕ್ಕೆ ಹೆಣ್ಣು ಗಂಡು ಭೇದ ಭಾವ ಇರಬಾರ್ದು. ದೇವರಿಗೆ ಏನು ಪ್ರಿಯ? ಭಕ್ತಿ ಪ್ರಿಯ, ಭಕ್ತಿ ಪ್ರಿಯ ಅಂತ ಹೇಳ್ತಾರೆ ಬಸವಣ್ಣನವರು. ನಮ್ಮ ದೇವರು ನಾದಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ, ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅವರಿಗೆ ದೇವರಿಗೆ ಒಲಿಸಿಕೊಳ್ಳಬೇಕಾದ್ರೆ ಹೆಣ್ಣು ಮುಖ್ಯ ಅಲ್ಲ, ಗಂಡು ಮುಖ್ಯ ಅಲ್ಲ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆತ್ಮ ನಿರ್ಮಲ ಮನಸ್ಸಿನ ಭಕ್ತಿಯೇ ದೇವರಿಗೆ ಪ್ರಿಯ ಅನ್ನುವಂಥದ್ದೇನೆ. ಈ ಉಭಯ ಜ್ಞಾನ ಕಳೆದು ಹೋದ್ರೆ ಆವಾಗ ದೈವ ಸಾಕ್ಷಾತ್ಕಾರ ಆಗುತ್ತೆ, ಆವಾಗ ಭಕ್ತ ಪರಿಪೂರ್ಣನಾಗುತ್ತಾನೆ. ಈ ಉಭಯ ಜ್ಞಾನವ ಕಳೆದರೆ ಪರಿಪೂರ್ಣನೆಂಬೆ ನಾಸ್ತಿನಾಥ ಅಂತ ಇಲ್ಲಿ ಧೂಪದ ಗುಗ್ಗವಿಯವರು ಹೇಳ್ತಾರೆ. ಅವರ ಇನ್ನೊಂದು ವಚನ ಕೂಡ ಬಹಳಷ್ಟು, ದಾಸಿಮಯ್ಯವರ ದೇಡದ ದಾಸಿಮಯ್ಯನವರ ಒಂದು ವಚನ ಹೇಳಿದ್ರು. ಆ ವಚನದ ಸರಿಸಾಟಿಯಂತೆ ಇದು ಕೂಡ ಇದೆ ಅಂತ. ಮಲ್ಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು, ಈ ಉಭಯ ಜ್ಞಾನವ ಹೆಣ್ಣು ಗಂಡು ನೀವೇ ಹೇಳ್ರಿ ಅಂತ ನಮ್ಮನ್ನೇ ಪ್ರಶ್ನೆ ಮಾಡಿದ್ದಾರೆ ಗುಗ್ಗವಿಯವರು. ಇದು ಗುಗ್ಗವಿಯವರ ವಚನನೇ. ಇದರಲ್ಲೂ ಕೂಡ ಅದೇ ಇದೆ. ಏನು ಅಂತ ಹೇಳಿದ್ರೆ, ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ನಾವು ಗಂಡೆಂಬರು. ಈ ಉಭಯ ಜ್ಞಾನ ಇದೆಯಲ್ಲ, ಹೆಣ್ಣು ಗಂಡು ಅನ್ನುವಂತ ಒಂದು ಉಭಯ ಜ್ಞಾನ ಇದೆಯಲ್ಲ, ಅದು ಹೆಣ್ಣು ಇದೆನಾ ಗಂಡು ಇದೆನಾ ನೀವೇ ಹೇಳಿ ಅಂತ ಸಮಾಜವನ್ನೇ ಪ್ರಶ್ನೆ ಮಾಡಿರ್ತಕ್ಕಂಥ ಗುಗ್ಗವಿಯರು ಇದರಲ್ಲಿ ನಾವು ವೈಚಾರಿಕ ಪ್ರಜ್ಞೆಯನ್ನು ಎದ್ದು ಕಾಣ್ತೀವಿ ಅಂತ. ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡ್ತಿರಲ್ಲ, ಮೇಲು ಕೀಳು ಅಂತ. ಆ ಉಭಯ ಜ್ಞಾನ ಯಾಕೆ ನಿಮ್ಮಲ್ಲಿ ಬೇಕು? ಆ ಜ್ಞಾನ ಇದೆಯಲ್ಲ, ಅದು ಹೆಣ್ಣು ಗಂಡು. ಹೆಣ್ಣಿನಲ್ಲೂ ಜ್ಞಾನ ಇರುತ್ತೆ, ಹೆಣ್ಣಿನಲ್ಲೂ ಭಕ್ತಿ ಇರುತ್ತೆ, ಗಂಡಿನಲ್ಲೂ ಜ್ಞಾನ ಇರುತ್ತೆ, ಗಂಡಿನಲ್ಲೂ ಭಕ್ತಿ ಇರುತ್ತೆ. ಆದ್ರೆ ಆ ಜ್ಞಾನ ಇದೆಯಲ್ಲ, ಆ ಭಕ್ತಿ ಇದೆಯಲ್ಲ,
ಅದು ಹೆಣ್ಣು ಅಥವಾ ಗಂಡು? ಅದಕ್ಕೆ ಅವ್ರು ಹೇಳ್ತಾರ, ಕೇವಲ ದೇಹದ ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಕೇವಲ ದೈಹಿಕ ಲಕ್ಷಣಗಳನ್ನು ಮಾತ್ರ ನೋಡಿ ನೀವು ಅದಕ್ಕೆ ಹೆಣ್ಣು ಗಂಡು ಅನ್ನುವಂತಹದ್ದು ನೀವು ಅದಕ್ಕ ಇದು ಕೊಡಬೇಡ್ರಿ. ನೀವು ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು. ಆದ್ರೆ ಅದನ್ನೇ ನಾವು ಜೇಡರ ದಾಸಿಮಯ್ಯನ ವಚನದಲ್ಲಿಯೂ ಕೂಡ ನೋಡ್ತೀವಿ. ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಅವರು ಕೂಡ ಹೇಳ್ತಾರೆ. ಇದಕ್ಕೆ ಸಮಾನವಾಗಿರ್ತಕ್ಕಂಥ ವಚನ ಗೊಗ್ಗವಿಯರದು. ನಮ್ಮ ದೈಹಿಕ ಲಕ್ಷಣಗಳನ್ನು ಮಾತ್ರ ನೋಡಿ ಇವಳು ಹೆಣ್ಣು 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 ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಒಳಗೆ ಸುಳಿಯುವ ಆತ್ಮ ಇದೆಯಲ್ಲ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ದೇವರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಪರಮಾತ್ಮನಲ್ಲಿ ಆತ್ಮಲೀನವಾಗುವುದೇ ಹೊರತು ಹೆಣ್ಣು ಗಂಡು ಅನ್ನುವಂತಹ ಭೇದ ಭಾವ ಇಲ್ಲ ಅನ್ನುವಂಥದ್ದು. ನೋಡಿ, ನಾವು ಹೆಣ್ಣು ಗಂಡು ಅನ್ನುವಂತಹದ್ದು ನಾವು ಸಾಮಾಜಿಕ ವಿಷಯಗಳು. ಆದ್ರೆ ಇಲ್ಲಿ ಧೂಪದ ಗೊಗ್ಗವಿಯವರ ಭಕ್ತಿ ಅಂತ ಬಂದಾಗ ಆ ಹೆಣ್ಣು ಗಂಡು ಅನ್ನುವಂತ ಭೇದ ಭಾವವನ್ನು ಅಳಿಸಿದಾಗ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಆವಾಗ ಜೀವನ ಸಾಕ್ಷಾತ್ಕಾರವಾಗ್ತದ, ಆವಾಗ ಪರಮಾತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು. ಸಮಾಜದ ವಿಷಯಗಳನ್ನು ತೆಗೆದುಕೊಂಡು ಆತ್ಮನು ಪರಮಾತ್ಮನಲ್ಲಿ ಲೀನ ಆಗ್ತಾನ ಅನ್ನುವಂಥದ್ದು ಸಮಾಜ ಮತ್ತು ಧಾರ್ಮಿಕ ಎರಡನ್ನೂ ತಕೊಂಡು ಇಲ್ಲಿ ಭಕ್ತಿಯನ್ನು ಅವರು ಹೇಳಿದ್ದಾರೆ ಅಂತ. ಎಷ್ಟು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅಂತ. ಈ ತರಹ ನಾವು ಹೆಣ್ಣು ಗಂಡು ಅನ್ನುವಂತಹ ಭೇದ ಭಾವ ಮಾಡಬಾರ್ದು. ಅದು ಮಾಡುವುದು ಒಳ್ಳೆಯದಲ್ಲ. ಜೀವನ ಅನ್ನುವಂತಹ ಸಾಗರ ಸಾಗ್ಬೇಕು ಅನ್ನುವಂಥದ್ದು ಅದು ಹೆಣ್ಣು ಗಂಡಿನಿಂದಲೇ ಎರಡನ್ನು ಸಮಾನವಾಗಿ ನಾವು ಸ್ವೀಕರಿಸಬೇಕು ಅನ್ನುವಂಥದ್ದು ಅವಳ ವಚನದಲ್ಲಿ ನಾವು ಎತ್ತಿ ಹಿಡಿದಿದ್ದಾರೆ ಅಂತ. ಇನ್ನೊಂದು ವಚನದಲ್ಲಿ ಅವರನ್ನು ನೋಡ್ಬೇಕು. ಅವರ 6 ವಚನಗಳನ್ನು ಸಿಕ್ಕಿವೆ. 6 ವಚನಗಳಲ್ಲಿ ಅದ್ಭುತ ಸಾಲುಗಳಿವೆ. ಒಂದೊಂದು ವಚನದಲ್ಲಿಯೂ ಒಂದೊಂದು ಸಾರ ಆಳವಾಗಿ ವಿಚಾರ ಮಾಡ್ಬೇಕಷ್ಟೇ. ಆಳವಾಗಿ ವಿಚಾರ ಮಾಡ್ಕೊಳ್ತಾ ಹೋಗಿದಾಗ ಆಧ್ಯಾತ್ಮಿಕದಿಂದ ಅನುಭವವನ್ನು ಪಡೆದು ಆತ್ಮ ಮಲಿನತೆಯನ್ನು ಕಳೆದು ಜೀವನ ಸಾಕ್ಷಾತ್ಕಾರವನ್ನು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಗೊಗ್ಗವಿಯರ ಭಕ್ತಿಯಲ್ಲಿ ಎತ್ತಿ ಹಿಡಿದಿರ್ತಕ್ಕಂಥದ್ದು ಅಂತ. ಈ ತರಹ ಲಿಂಗಾಂಗ ಸಾಮರಸ್ಯವನ್ನು ಇಲ್ಲಿ ಹೇಳಿದ್ದಾರೆ, ಲಿಂಗ ತಾರತಮ್ಯವನ್ನು ಹೇಳಿದ್ದಾರೆ. ಅವರ ವಚನ ಪೂರ್ತಿ ನೋಡಿದಾಗ ಲಿಂಗಾಂಗ ಸಾಮರಸ್ಯ, ಲಿಂಗ ತಾರತಮ್ಯ ಮತ್ತು ವೈಚಾರಿಕ ಪ್ರಜ್ಞೆಗಳನ್ನು ನಾವು ಎತ್ತಿ ಹಿಡಿತೀವಿ ಅನ್ನುವಂಥದ್ದು. ಮುಂದೆ ವಚನದಲ್ಲಿ ಹೇಳ್ತಾರೆ ಅವರು ಹೇಳ್ತಾರೆ ಐಕ್ಯ ಸ್ಥಾನ ಯಾವ ರೀತಿಯಿಂದ ಇರಬೇಕು ಅಂತ. ಐಕ್ಯ ಸ್ಥಾನವನ್ನು ಪಡೆಬೇಕು ಅಂತ ಹೇಳಿದಾಗ ಒಂದು ಮನುಷ್ಯ, ಒಬ್ಬ ಭಕ್ತ, ನಿಜವಾದ ಭಕ್ತ, ನಾವು ಜೀವನ ಸಾಕ್ಷಾತ್ಕಾರವನ್ನು, ದೈವ ಸಾಕ್ಷಾತ್ಕಾರವನ್ನು ಪಡೆದಿದ್ರೆ ಯಾವ ರೀತಿಯಿಂದ ಆಗ್ತದ, ಯಾವ ರೀತಿಯಿಂದ ಇರ್ಬೇಕು ಅನ್ನುವಂತ ಅವರ ಹಲವಾರು ಅವರ ವಚನಗಳಲ್ಲಿ ನಾವು ನೋಡ್ತೀವಿ ಅಂತ. ಮಾರುತನಲ್ಲಿ ಬೆರೆದ ಗಂಧದಂತೆ, ಮಾರುತನಲ್ಲಿ ಬೆರೆದ ಗಂಧದಂತೆ, ಸುರತದಲ್ಲಿ ಬೆರೆದ ಸುಖದಂತೆ, ಮಚ್ಚಿನಲ್ಲಿ ಕೊಡುವ ಉಚಿತದಂತೆ, ಭಕ್ತರಿಗಿದೆ ಹಾದಿ ಎಂದೇ ನಾಸ್ತಿನಾಥ. ಯಾವಾಗ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತೋ ಅದು ಯಾವ ರೀತಿಯಿಂದ ಆಗುತ್ತೆ ಅಂತ ಅಂದಾಗ, ಈ ಎಲ್ಲ ಭವಬಂಧನಗಳನ್ನು ಒಂದೊಂದಾಗಿ ಬಿಡಿಸಿಕೊಳ್ಳುತ್ತಾ ಬಂದಾಗ ಆವಾಗ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಆಗ ಪರಮಾತ್ಮನಲ್ಲಿ ಲೀನ ಆಗುತ್ತೆ ಅನ್ನುವಂತಹ ಭಾವ ಇದರಲ್ಲಿ ನಾವು ಕಾಣ್ತೀವಿ. ಯಾವ ರೀತಿಯಿಂದ ಕಾಣುತ್ತೆ ಅಂದ್ರ, ಮಾರುತದಲ್ಲಿ ಬೆರೆದ ಗಂಧದಂತೆ. ಮಾರುತ ಅಂದ್ರೆ ಗಾಳಿ ಅಂತ ಅರ್ಥ. ಗಾಳಿಯಲ್ಲಿ ಒಂದು ಸುಗಂಧದ ದ್ರವ್ಯವನ್ನು ನಾವು ನೋಡಿದಾಗ ಅದು ಕಣ್ಣಿಗೆ ಕಾಣಿಸುವುದಿಲ್ಲ, ಆದ್ರೆ ಆ ಸುಗಂಧ ಹರಡಿದಾಗ ಆ ಗಾಳಿಯ ಮೂಲಕ ಆ ಸುಗಂಧ ದ್ರವ್ಯ ಎಲ್ಲಾ ಕಡೆ ಹರಡುತ್ತದೆ, ಎರಡೂ ಲೀನವಾಗುತ್ತದೆ. ಸುಗಂಧದಿಂದಲೇ ಗಾಳಿಯಲ್ಲಿ ಸುಗಂಧ ಬಂದು ಹರಡಿದ್ದು ನಾವು ಕಾಣಿಸ್ತೀವಿ, ಎರಡೂ ಲೀನವಾದವಲ್ಲಿ. ಅದೇ ತರಹ ಒಬ್ಬ ನಿಜವಾದ ಭಕ್ತ ತಾನು ಭಕ್ತಿಯಿಂದ ಆತ್ಮವನ್ನು ಪರಮಾತ್ಮನಲ್ಲಿ ಲೀನವಾಗಿದಾಗ ಅದು ಯಾವ ರೀತಿಯಿಂದ ಇರ್ತದಂದ್ರ, ಮಾರುತನಲ್ಲಿ ಬೆರೆದ ಗಂಧದಂತೆ. ಗಾಳಿಯಲ್ಲಿ ಬೆರೆತ ಗಂಧ ಯಾವ ರೀತಿಯಿಂದ ಕಣ್ಣಿಗೆ ಕಾಣುವುದಿಲ್ಲ, ಎರಡೂ ಒಂದೇ ಅಂತ ಹೇಳ್ತೀವೋ ಅದೇ ತರಹ ನಮ್ಮ ಆತ್ಮವು ಪರಮಾತ್ಮನಲ್ಲಿ ಲೀನವಾಗ್ತದ, ಆಗ ಭಕ್ತ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಎರಡೂ ಒಂದೇ ಅನ್ನುವಂಥದ್ದು. ನೋಡ್ರಿ, ಇಲ್ಲಿ ಲಿಂಗಾಂಗ ಸಾಮರಸ್ಯ, ಇಲ್ಲೂ ಕೂಡ ಲಿಂಗಾಂಗ ಸಾಮರಸ್ಯ, ಎರಡೂ ಬೇರೆ ಅಲ್ಲ ಒಂದೇ ಅಂತ ಹೇಳ್ತಾರೆ. ಇನ್ನೊಂದು ಸುರತದಲ್ಲಿ ಬೆರೆದ ಸುಖದಂತೆ. ಯಾವಾಗ ದಾಂಪತ್ಯದಲ್ಲಿ ಸುಖ ಇರುತ್ತೆ ಅದು ಎರಡೂ ಭೇದ ಭಾವ ಇಲ್ಲ, ದಾಂಪತ್ಯ ಜೀವನ ಒಂದೇ ಅನ್ನುವಂತ ಪರಿಭಾಷೆ ಇಲ್ಲಿ ಹೇಳಲಾಗಿದೆ. ಆಮೇಲೆ ಹೇಳ್ತಾಳ, ಮಚ್ಚಿನಲ್ಲಿ ಕೊಡುವ ಉಚಿತದಂತೆ.
ನಾವು ಯಾರಿಗಾದ್ರೂ ಉಡುಗೊರೆ ಕೊಡುವಾಗ ನಾವು ಕೊಡುವಂತಹ ಭಕ್ತಿ, ನಾವು ಕೊಡುವಂತಹ ಪ್ರೀತಿ ಮುಖ್ಯವೋ ಹೊರತು, ಪ್ರೀತಿಯಿಂದ ಕೊಡುವಂತಹ ಉಚಿತ ಅಂದ್ರೆ ಒಂದು ಉಡುಗೊರೆ ಮುಖ್ಯವೋ ಹೊರತು ಅದು ಯಾವ ಎಷ್ಟು ಬೆಲೆ ಉಳ್ಳದ್ದು ಅನ್ನುವಂಥದ್ದು ಮುಖ್ಯ ಅಲ್ಲ ಇಲ್ಲಿ ಅಂತ. ಇಲ್ಲಿ ಕೂಡ ಏನಂತಾರ ಲಿಂಗ ಸಾಮರಸ್ಯ ಅನ್ನುವಂಥದ್ದು ನಾವು ಎದ್ದು ಕಾಣ್ತೀವಿ ಅನ್ನುವಂಥದ್ದು. ಆವಾಗ ಭಕ್ತರಿಗೆ ಇದೇ ಹಾದಿ ಅನ್ನುವಂಥದ್ದು ನಾಸಿನಾಥ ಅಂತ ಹೇಳ್ತಾಳೆ ಅವರು. ಪ್ರತಿಯೊಂದು ವಚನದಲ್ಲಿ ನಾವು ಮೊದಲಿನಿಂದಲೂ ನೋಡಿಕೊಂಡು ಬಂದಿದಾಗ ವಚನಕಾರರಲ್ಲಿ ಇರ್ಬೋದು ಅಥವಾ ಧೂಪದ ಗೊಗ್ಗವಿಯವರಲ್ಲೂ ನಾವು ಕೂಡ ನೋಡ್ಬೋದು, ಲಿಂಗಾಂಗ ಸಾಮರಸ್ಯ ಎದ್ದಿ ಕಾಣಿಸ್ತದ, ಆತ್ಮ ಪರಮಾತ್ಮನ ಸಾಕ್ಷಾತ್ಕಾರ ಕಾಣಿಸ್ತದ. ಯಾವುದು ಹೆಣ್ಣು ಬೇರೆ ಅಲ್ಲ, ಗಂಡು ಬೇರೆ ಅಲ್ಲ, ಎರಡೂ ಒಂದೇ ಅನ್ನುವಂತಹ ಭೇದ ಭಾವವನ್ನು ನಾವು ಇಲ್ಲಿ ನೋಡುವುದಿಲ್ಲ ಅಂತ. ಎರಡೂ ಒಂದೇ ಅನ್ನುವಂತಹ ಭಾವವನ್ನು ನಾವು ಇಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಇನ್ನೊಂದು ಕಡೆ ಅವಳು ಹೇಳ್ತಾಳೆ, ಏನ್ ಹೇಳ್ತಾಳ ಅಂತಂದ್ರೆ, ಗಂಡು ಮತ್ತ ಹೆಣ್ಣು ಯಾರು ಭೇದ ಭಾವ ಮಾಡಬಾರ್ದು, ಎಲ್ಲವೂ ಒಂದೇ ಅನ್ನುವಂತಹ ಭೇದ ಭಾವ ಮಾಡಬಾರ್ದು, ಎಲ್ಲವೂ ಒಂದೇ. ಅವಳನ್ನು ನಾವು ಗೌರವದಿಂದ ಕಾಣ್ಬೇಕು ಅನ್ನುವಂಥದ್ದು. ಗೌರವದಿಂದ ಕಾಣಿದಾಗ ಸಮಾಜಕ್ಕೆ ಅವಳು ಒಂದು ಚುಕ್ಕಾಣಿ ಇದ್ದ ಹಾಗೆ, ಅವಳಿಗೆ ನಾವು ವಿಶೇಷ ಗೌರವವನ್ನು ಕೊಡಬೇಕು. ಶರಣರು ಮಾಡಿದ್ದು ಅದೇ, ಶರಣರ ನಡೆ ಅನ್ನುವಂತ ನಾನು ಪುಸ್ತಕದಲ್ಲಿ ಅದನ್ನು ಮೆನ್ಷನ್ ಮಾಡೀನಿ. ಯಾಕಂದ್ರೆ ಸ್ತ್ರೀ ಪುರುಷ ಅನ್ನುವಂತಹ ಭೇದ ಭಾವ ಇದ್ರೆ ನಾವು ಪರಮಾತ್ಮನಲ್ಲಿ ಲೀನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಒಂದೇ ಅನ್ನುವಂತಹ ದೈವ ಸಾಕ್ಷಾತ್ಕಾರ ಅನ್ನುವಂಥದ್ದು ನಾವು ಧೂಪದ ಗೊಗ್ಗವಿಯವರಲ್ಲಿ ನೋಡ್ತೀವಿ ಅಂತ. ನಾವು ಕನ್ನಡ ಸಾಹಿತ್ಯದಲ್ಲಿ ಪೂರ್ತಿ ನಾವು ನೋಡಿದಾಗ ವಚನಕಾರರು ಶ್ರೇಷ್ಠ, ವಚನಕಾರರಲ್ಲಿ ಗುಪ್ತ ವಚನಕಾರರು, ಈ ತರ ನಾವೆಲ್ಲರ ವಚನಗಳನ್ನು ತೆಗೆದುಕೊಂಡಾಗ ಅವರ ಎಲ್ಲ ಚಳುವಳಿಯನ್ನು, ಎಲ್ಲ ಧಾರ್ಮಿಕ ಚಳುವಳಿಯನ್ನು ನಾವು ನೋಡಿದಾಗ ಅವರು ಸಮಾಜದಲ್ಲಿ ಇರ್ತಕ್ಕಂತಹ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ತಾನು ಸ್ವತಃ ಅನುಭವಿಸಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಸಂಸಾರ ಬಿಟ್ಕೊಟ್ಟು ಮೋಕ್ಷ ಸಾಧನೆ ಮಾಡುವಂತ ವಚನಕಾರರು ಯಾರು ಹೇಳಿಲ್ಲ. ದಾಂಪತ್ಯ ಜೀವನದಲ್ಲಿಯೇ ಸುಖಕರವಾಗಿ ಇದ್ದು ಸಂತೋಷದಿಂದ ನೀವು ದೈವ ಸಾಕ್ಷಾತ್ಕಾರವನ್ನು ಮಾಡಿ ಅಂತ ಹೇಳಿದ್ದು ಇಲ್ಲಿ ಧೂಪದ ಗೊಗ್ಗವಿಯವರು ಕೂಡ ಅದನ್ನೇ ಹೇಳಿದ್ದಾರೆ ಅಂತ. ದಾಂಪತ್ಯ ಜೀವನವನ್ನು ನಡೆಸುತ್ತಾ ಸಂಸಾರದಲ್ಲಿ ಇದ್ದುಕೊಂಡೆ ಮೋಕ್ಷ ಸಾಧನೆ ಮಾಡ್ಬೇಕು ಅಂತ. ಯಾಕಂದ್ರೆ ಕೆಸರಿನಲ್ಲಿ ಕಮಲ ಇರುತ್ತೆ, ಆದ್ರೆ ಕೆಸರಿಗೆ ಸಮಾಜ ಅಂದ ಮೇಲೆ ಒಳ್ಳೆದ್ದು ಕೆಟ್ಟದ್ದು ಎಲ್ಲಾ ಇರುತ್ತೆ. ಆದ್ರೆ ಕೆಸರಿನಲ್ಲಿರುವಂತಹ ಕಮಲ ತನಗೆ ಯಾವುದೋ ಕೆಸರನ್ನು ಅಂಟಿಸಿಕೊಳ್ಳದ ಹಾಗೆ ನಾವು ಸಮಾಜದಲ್ಲಿ ಇದ್ರೂ ಸಹ ಯಾವುದೇ ಕೆಟ್ಟದ್ದನ್ನು ನಮಗೆ ಅಂಟಿಸಿಕೊಳ್ಳಲಾರದ ಹಾಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಒಳ್ಳೆದನ್ನೇ ಮಾಡ್ಬೇಕು ಅಂತ. ಸಾಮಾಜಿಕ ಹಾಗೂ ಧಾರ್ಮಿಕ ಚಳುವಳಿಯನ್ನು ಮಾಡಿರ್ತಕ್ಕಂತಹ ಶರಣರನ್ನು ನಾವು ನೋಡಿದಾಗ ಎಲ್ಲರೂ ಸಂತೃಪ್ತಿ ಜೀವನವನ್ನು ನಡೆಸಿದ್ರು. ಸಂತೃಪ್ತಿ ಜೀವನವನ್ನು ನಡೆಯಬೇಕು. ಮನುಷ್ಯನಲ್ಲಿ ಸಮಸ್ಯೆಗಳು ಬರೆಯುವುದು ಸಹಜ, ಮೇಲು ಕೀಳು, ಆವಾಗಿನ ಕಾಲದಲ್ಲಿ ಜಾತಿ ಭೇದ, ಮೇಲು ಕೀಳು ಅನ್ನುವಂತಹ ಭಾವನೆಗಳು ಬಹಳಷ್ಟು ಇದ್ದು, ಧಾರ್ಮಿಕ ಭಕ್ತಿ, ಆಡಂಬರ ಭಕ್ತಿ ಇಂಥವೆಲ್ಲ ಬಹಳಷ್ಟು ಇದ್ದು. ಆ ಆಡಂಬರದ ಭಕ್ತಿ ಇರಬಾರ್ದು. ನಿಜವಾದ ಭಕ್ತಿ ಅಂದ್ರೆ ನಾವು ನಿರ್ಮಲವಾದ ಮನಸ್ಸಿನಿಂದ ನಾವು ದೇವರಿಗೆ ಪೂಜಿಸಿದರೆ ದೇವರು ಒಲಿತಾನೆ, ಇಲ್ದಿದ್ರೆ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ಮನುಷ್ಯ ಕೇಳ್ತಾನೆ, ಒಂದು ಜೀವನ ಸಂತೃಪ್ತಿಯಿಂದ ಜೀವನ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ಶರಣರು. ಶರಣರಲ್ಲಿಯೇ 36ಕ್ಕೂ ಹೆಚ್ಚು ಗುಪ್ತ ವಚನಕಾರರು ವಚನಗಳನ್ನು ಬರೆದು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿದ್ದು ಬಹುಶಃ ನಾವು ಕನ್ನಡ ಸಾಹಿತ್ಯದಲ್ಲಿ ಅಥವಾ ಯಾವ ಯುಗದಲ್ಲಿಯೂ ನಾವು ನೋಡಿರ್ಲಿಕ್ಕಿಲ್ಲ. ಬಹುಶಃ ನಾವು ವಚನಕಾರರ ಯುಗದಲ್ಲಿಯೇ, ಬಸವ ಯುಗದಲ್ಲಿಯೇ ನೋಡಿವಿ ಅಂತ ಹೇಳ್ತೀವಿ. ಈ ಎಲ್ಲ ವಚನಕಾರರು ಪ್ರತಿಯೊಬ್ಬರು ಒಂದೊಂದು ಕಾಯಕವನ್ನು ಮಾಡಿಕೊಂಡು ದಾಂಪತ್ಯ ಜೀವನದ ಜೊತೆಗೆ ದೈವ ಸಾಕ್ಷಾತ್ಕಾರವನ್ನು ಪಡೆದಿರ್ತಕ್ಕಂಥವ್ರು, ಚಳವಳಿಯ ಮೂಲಕನೇ ಸಂತೃಪ್ತಿ ಜೀವನವನ್ನು ಮಾಡಿರ್ತಕ್ಕಂಥವ್ರು. ಅವ್ರು ಏನೇ ಮಾಡಿ ನೀವು ಜೀವನದಲ್ಲಿ ಖುಷಿಯಾಗಿರ್ಬೇಕು, ಸಂತೃಪ್ತಿ ಜೀವನವನ್ನು ನಡೆಸಬೇಕು ಅಂತ ಅವ್ರು ಯಾವಾಗ್ಲೂ ಹೇಳಿದ್ರು. ಸಂತೃಪ್ತಿ ಜೀವನ ಅಂದ್ರೆ ಏನು ಅಂದ್ರೆ, ಇರುವವರೆಗೂ ನೀವು ಖುಷಿಯಾಗಿರ್ರಿ ಅಂತ ಅರ್ಥ, ಸಂತೋಷದಿಂದ. ಯಾಕಂದ್ರೆ ಜೀವನ ಬಹಳಷ್ಟು ಕ್ಷುಲ್ಲಕವಾಗಿದೆ ಅಂತ, ನೀರಿನ ಮೇಲಿನ ಗುಳ್ಳಿಯಂತೆ ಇರುವಂತದ್ದು. ಇರುವವರೆಗೆ ನಾವು ಬಹಳಷ್ಟು ಸಂತೋಷವಾಗಿರ್ಬೇಕು ಅಂತ. ಒಬ್ರು ಹೇಳ್ತಾರೆ, ಒಬ್ಬರು ಪ್ರಶ್ನೆ ಕೇಳ್ತಾರೆ, ಜೀವನ ಅಂದ್ರೆ ಏನು ಅಂತ. ಜೀವನ ಅಂದ್ರೆ ಒಬ್ಬನ ಕೇಳ್ತಾನೆ, ವಾಟ್ ಈಸ್ ಲೈಫ್ ಅಂತ. ಜೀವನ ಅಂದ್ರೆ ಒಬ್ಬನ ಏನ್ ಹೇಳ್ತಾನೆ ಅಂದ್ರೆ, ಮೊಬೈಲ್ ನೋಡುವಂತದೇ ಜೀವನ ಅಂತ ಹೇಳ್ತಾರೆ. ಇವರೆಲ್ಲ ನಮ್ಮ ಇಂದಿನ ನಾಗರಿಕರು ಅಂತ ಹೇಳ್ಬೋದು ನಾವು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ ನಾನು. ಜೀವನ ಅನ್ನುವಂಥದ್ದು ಏನು ಅಂದ್ರೆ ಮೊಬೈಲ್ ನೋಡುವಂತದ್ದೇ ಜೀವನ ಅಂತ ಹೇಳಿದ್ರು ಒಬ್ಬನು. ಇನ್ನೊಬ್ನಿಗೆ ಕೇಳಿದ್ರೆ ಊಟ ತಿಂಡಿ ಮಾಡಿ ಆರಾಮಾಗಿ ಮಲ್ಕೊಳ್ಳೋದೇ ಜೀವನ ಅಂತ ಹೇಳಿದ್ನ ಅಂತ. ಇನ್ನೊಬ್ನು ಏನ್ ಹೇಳಿದ್ನು ಅಂತಂದ್ರೆ, ಇನ್ನೊಬ್ರು ಮತ್ತೊಂದು ಈ ರೀತಿಯಾಗಿ ಹೇಳ್ತಾರೆ. ಆದ್ರೆ ಆ ಮನುಷ್ಯ ಹೋಗಿ ಕೊನೆಗೆ ಒಂದು ಹೂವನ್ನು ಕೇಳ್ತಾನೆ, ಜೀವನ ಅಂದ್ರೆ ಏನು ಹೂವೆ ಅಂತ. ಆ ಹೂವು ಹೇಳುತ್ತದ, ನಗುವುದೇ ಜೀವನ ಅಂತ, ಅರಳುವುದೇ ಜೀವನ ಅಂತ.
ಎಲ್ಲಾ ರೀತಿಯಿಂದ ಸುಖ ಸಂಪತ್ತು ಸವಲತ್ತುಗಳು ಇದ್ದಾಗ ನಾವು ಅರಳುವುದು ಮುಖ್ಯ ಅಲ್ಲ, ಕಷ್ಟಗಳು ಇದ್ದಾಗಲೇ ನಾವು ಅರಳುವುದು ನಗುವುದು ಮುಖ್ಯ ಅಂತ. ಒಂದು ಗುಲಾಬಿ ಹೂ ಇರುತ್ತೆ, ಅದಕ್ಕೆ ಮುಳ್ಳುಗಳು ಇರ್ತಾವಂತ ಅರಳುವುದು ನಿಲ್ಲಿಸುವುದಿಲ್ಲ. ಅದೇ ತರ ಶರಣರು ಅಲ್ಲಿ ಚಳುವಳಿ ಅದಾವ ಅಥವಾ ಧಾರ್ಮಿಕ ಕ್ರಾಂತಿ ಅದ ಅಥವಾ ಅಲ್ಲಿ ಕಷ್ಟಗಳದವ, ಅವ್ರಿಗೇನು ಸವಲತ್ತುಗಳಿಲ್ಲ ಅಂತ ಯಾವ ಶರಣರಾಗ್ಲಿ ಅಥವಾ ಗುಗ್ಗವಿಯವರಾಗ್ಲಿ ಅಥವಾ ಯಾರ ಅಕ್ಕಮಾದಿಗಾಗ್ಲಿ ಯಾವ ಶರಣರು ಅವರು ಅಂಜಿಲ್ಲ, ಅಳುಕಿಲ್ಲ, ಅವರು ಭಯ ಪಟ್ಟಿಲ್ಲ ಅಂತ. ಅವರ ಜೀವನ ಅನ್ನುವಂಥದ್ದೇನು ಅಂದ್ರೆ ಇದ್ದದ್ರಲ್ಲಿಯೇ ಸಂತೃಪ್ತಿ ಪಡ್ಬೇಕು, ದಿನಾ ಒಂದು ಕಾಯಕವನ್ನು ಮಾಡ್ಬೇಕು, ಅದರಲ್ಲಿಯೇ ನಾವು ಸಂತೃಪ್ತಿ ಜೀವನವನ್ನು ನಡೆಸಬೇಕು, ಇರುವವರೆಗೆ ಬಹಳಷ್ಟು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರು. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ. ಕಷ್ಟಗಳು ಶರಣರಿಗೆ ಬಂದಿಲ್ಲ ಅಂತ ಅರ್ಥ ಅಲ್ಲ, ಅಥವಾ ನಮಗೂ ನಿಮಗೂ ಕಷ್ಟಗಳು ಇಲ್ಲದ ಮನುಷ್ಯನೇ ಇಲ್ಲ, ಸಮಸ್ಯೆಗಳಿಲ್ಲದ ಜೀವನನೇ ಇಲ್ಲ. ಅದೇ ತರಹ ಪರಿಹಾರವಿಲ್ಲದ ಸಮಸ್ಯೆ ಕೂಡ ಇಲ್ಲ ಅಂತ. ನಮ್ಮ ಜೀವನದಲ್ಲಿ ಒಂದು ವೇಳೆ ಸಮಸ್ಯೆಗಳು ಬಂದು ಕಾಲಲ್ಲಿ ಒಂದು ಮುಳ್ಳು ಚುಚ್ಚಿರುತ್ತೇವೆ, ಕಾಲಲ್ಲಿ ಮುಳ್ಳು ಚುಚ್ಚಿದಾಗ ನಾವು ಮುಳ್ಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹೊರತು ಕಾಲನ್ನು ಕಡಿಯುವುದಿಲ್ಲ. ಅದೇ ತರಹ ಜೀವನದಲ್ಲಿ ಬಂದಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ಬೇಕೇ ವಿನಃ ನಾವು ಜೀವನವನ್ನೇ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅಂತಹ ಎಲ್ಲಾ ಸಮಸ್ಯೆಗಳು 12ನೇ ಶತಮಾನದಲ್ಲಿ ಯಾರಿಗೆ ಕಷ್ಟ ಬಂದಿಲ್ಲ ರೀ? ಆವಾಗ ಈಗಿನ ತರ ಹೆಣ್ಣು ಮಕ್ಕಳಿಗೆ ಆವಾಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಯಾರಿಗೂ ಏನು ಸವಲತ್ತುಗಳು ಇರ್ಲಿಲ್ಲ. ಆ ಸವಲತ್ತುಗಳಿಲ್ಲ. ಇಂದಿನ ಕಾಲದಲ್ಲಿ ಎಲ್ಲಾ ಸವಲತ್ತುಗಳಿರುವ ಕಾಲದಲ್ಲಿ ನಾವು ಸಾಧನೆ ಮಾಡುವಂತದ್ದಾಗ್ಲಿ, ಉಪನ್ಯಾಸ ಮಾಡುವಂತದ್ದಾಗ್ಲಿ, ಓಡಾಡುವಂತದ್ದಾಗ್ಲಿ ದೊಡ್ಡ ವಿಷಯ ಅಲ್ಲ. ಆದ್ರೆ ಏನು ಸವಲತ್ತುಗಳ ಇಲ್ಲದ ಕಾಲದಲ್ಲಿ, ಅಂದಿನ 12ನೇ ಶತಮಾನದ ಕಾಲದಲ್ಲಿ ಹೆಣ್ಣು ಮಕ್ಕಳು ಹೊರಗಡೆನೇ ಬರಬಾರ್ದು, 4 ಗೋಡೆಗಳ ಮಧ್ಯೆ ಇರಬೇಕು ಅನ್ನುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಪುರುಷರ ಸರಿಸಮಾನವಾಗಿ ಕೂತ್ಕೊಂಡು ಇಂತಹ ವಚನಗಳಲ್ಲೂ ಅದ್ಭುತವಾದ ವಚನಗಳನ್ನು ರಚಿಸಿದ್ದಾರಲ್ಲ, ಅದು ಒಂದು ನಿಜವಾದ ಹೆಮ್ಮೆಯ ವಿಷಯವೇ ಅಂತ ನಾವು ಹೇಳ್ಬೋದು ಅಂತ. ಇಲ್ಲಿ ಇಂತಹ ವಿಷಯಗಳನ್ನು ನಾವು ಧೂಪದ ಗುಗ್ಗವಿಯಲ್ಲಿ ಬಂದಾಗ ಏನ್ ಹೇಳ್ತಾರೆ ಅವರು ಅಂದ್ರೆ ದೈವ ಸಾಕ್ಷಾತ್ಕಾರವನ್ನು ನಾವು ಪಡೆದುಕೊಳ್ಬೇಕು ಅಂತ. ಈ ಎಲ್ಲ ವಚನಗಳನ್ನು ಬರೆದುಕೊಳ್ತಾ ಬಂದಾಗ ಕೊನೆಗೆ ಧಾರ್ಮಿಕ ಚಳವಳಿ ಪ್ರಾರಂಭ ಆಗುತ್ತೆ. ಧಾರ್ಮಿಕ ಚಳುವಳಿಯನ್ನು ಪ್ರಾರಂಭ ಆಗಿದಾಗ, ಆ ಸಾಮಾಜಿಕ ಕ್ರಾಂತಿ ಪ್ರಾರಂಭ ಆಗಿದಾಗ ಅಲ್ಲಿರ್ತಕ್ಕಂಥ ಶರಣರು ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾರ. ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗ್ತಾರ, ಕದಳಿವನಕ್ಕೆ ಅಕ್ಕ ಮಹಾದೇವಿಯವರು ಹೋಗ್ತಾರ. ಆಮೇಲೆ ಧೂಪದ ಗುಗ್ಗವಿಯವರು ಅವರು ಬೀದರ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದುಪ್ಪದಮಾಗಾವ್ ಗ್ರಾಮಕ್ಕೆ ಹೋಗ್ತಾರವರು. ಭಾಲ್ಕಿ ತಾಲೂಕಿನ ದುಪ್ಪದಮಾಗಾವ್ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೆಲೆಸಿರ್ತಾರ, ಅಲ್ಲೇ ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಅಂತ. ಯಾಕಂದ್ರೆ ಇದು ನಮ್ಮ ಬೀದರ್ ಡಿಸ್ಟಿಕ್ ಶರಣರ ನಾಡು ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಇಲ್ಲಿ ಬಸವ ಕಲ್ಯಾಣ ಮೂಲ ಸ್ಥಾನ ಅನ್ನುವಂಥದ್ದು. ಈ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂತಹ ಧೂಪದ ಕಾಯಕವನ್ನು ಮಾಡಿ ಶರಣನನ್ನು ತೃಪ್ತಿಪಡಿಸಿರ್ತಕ್ಕಂತಹ ಧೂಪದ ಗುಗ್ಗವೇ ಧಾರ್ಮಿಕ ಚಳುವಳಿಯಿಂದ ಹೊರಗಡೆ ಬಂದು ಅವಳು ಏನ್ ಮಾಡ್ತಾಳೆ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಭಾಲ್ಕಿ ತಾಲೂಕಿನ ದುಪ್ಪದಮಾಗಾವ್ ಅನ್ನುವಂತ, ಅದು ಮೊದಲು ಮಹಾಗಾವ್ ಅನ್ನುವಂತಹ ಒಂದು ಊರಾಗಿತ್ತು, ಚಿಕ್ಕ ಗ್ರಾಮ ಆಗಿತ್ತು. ಅಲ್ಲಿ ಅವಳು ಬಂದು ನೆಲೆ ನಿಂತು ಧೂಪದ ಕಾಯಕವನ್ನೇ ಮಾಡ್ತಾಳೆ. ಅಲ್ಲೂ ಕೂಡ ಅಲ್ಲಿ ಬಂದು ಅವಳು ಐಕ್ಯಳಾಗಿರ್ತಾಳೆ. ಐಕ್ಯಳಾಗಿದ ಮೇಲೆ ಅಲ್ಲಿ ಇವಾಗ್ಲೂ ಕೂಡ ನಾನು ನೋಡಿನಿ, ಅಲ್ಲಿ ಹೋಗಿ ಇವಾಗ್ಲೂ ಕೂಡ ಅದು ಒಂದು ಅವರ ಸಮಾಧಿ ಅಲ್ಲಿ ಇದೆ. ಇವಾಗಲೂ ಕೂಡ ನಿತ್ಯ ಪೂಜೆ ಅರ್ಚನೆಗಳನ್ನು ಕೂಡ ಮಾಡ್ತಾರೆ ಅಂತ. ಅವಳ ವಚನಗಳನ್ನು 6 ವಚನಗಳನ್ನು ಪ್ರತಿ ವಾರ ಅಲ್ಲಿ ಒಬ್ಬೊಬ್ಬರಾಗಿ ಓದ್ತಾರೆ ಅನ್ನುವಂಥದ್ದು ಇದು ಸತ್ಯ. ನಾನು ನೋಡಿನಿ, ಕಣ್ಣಿನಿಲ್ಲ ನೋಡಿನಿ ಅಂತ. ಮೊದಲು ಮಾಗಾವ್ ಅನ್ನುವಂತಹ ಸಣ್ಣ ಚಿಕ್ಕ ಗ್ರಾಮ ಇತ್ತು. ಯಾವಾಗ ಧೂಪದ ಗೊಗ್ಗವೆಯಲ್ಲಿ ಹೋಗಿ ನೆಲೆ ನಿಂತಿರ್ತಾಳೋ ಆವಾಗ ಆ ಗ್ರಾಮಕ್ಕೆ ಧೂಪದ ಮಹಾಗಾವ್ ಆಯ್ತು. ಧೂಪದ ಮಹಾಗಾವ್ ಅಂತ ಇವಾಗ್ಲೂ ಕೂಡ ಕರೀತಾರೆ ಅಂತ ಹೇಳ್ಬೋದು ಅಂತ. ಇವಾಗ್ಲೂ ಕೂಡ ನಿತ್ಯ ಅರ್ಚನೆಗಳನ್ನು ನಾವು ಅಲ್ಲಿ ನೋಡ್ತೀವಿ. ಅಲ್ಲಿ ಎಲ್ಲ ಗಾರ್ಡನ್ ಕೂಡ ಮಾಡಿದ್ದಾರೆ. ಇವಾಗ ಕೆರೆಯನ್ನು ಕಟ್ಟಿಸಿದ್ದಾರೆ. ಅಲ್ಲಿ ಧೂಪದ ಗೊಗ್ಗವೇ ಕೆರೆ ಅಂತಲೇ ಕೂಡ ಪ್ರತೀತಿ ಕೂಡ ಅಲ್ಲಿ ಇವಾಗ್ಲೂ ಕೂಡ ಧೂಪದ ಗೊಗ್ಗವೇ ಕೆರೆ ಅಂತ ಕೂಡ ಇದೆ. ಅದು ಅಲ್ಲಿ ಬೋಟ್ಗಳನ್ನು ಮಾಡಿದ್ದಾರೆ. ಅದೊಂದು ಪ್ರವಾಸಿ ತಾಣವನ್ನಾಗಿ ಕೂಡ ಮಾಡಿದ್ದಾರೆ ಅಂತ. ಧೂಪದ ಗುಗ್ಗವೆಯ 6 ವಚನಗಳೇ ಇರಬಹುದು, ಆದ್ರೆ ಇತರರ ವಚನಗಳ 600ಕ್ಕೆ ಸಮಾನವಾಗಿರ್ತಕ್ಕಂತಹ ಲಿಂಗಾಂಗ ಸಾಮರಸ್ಯ, ಲಿಂಗ ತಾರತಮ್ಯ, ವೈಚಾರಿಕ ಪ್ರಜ್ಞೆ ಎಲ್ಲವೂ ಎಲ್ಲಾ ಶರಣರಲ್ಲಿ ಏನೇನು ಅಡಗಿರ್ತಾವೋ ಆ ಎಲ್ಲಾ ಲಕ್ಷಣಗಳನ್ನು ಧೂಪದ ಗುಗ್ಗವೆಯ 6 ವಚನಗಳಲ್ಲಿ ನಾವು ನೋಡ್ತೀವಿ ಅನ್ನುವಂಥದ್ದು.
ಈ ತರಹ ಧೂಪದ ಗೊಗ್ಗವಿಯ ಕುರಿತು ನಾವು ಎಷ್ಟು ಹೇಳಿದ್ರು ಕಡಿಮೆ. ಅವಳ ಲಿಖಿತ ರೂಪದಲ್ಲಿ ಬಂದಿರ್ತಕ್ಕಂಥವು ಕೆಲವೊಂದು ಮಾತ್ರ, ಇನ್ನು ಬಹಳಷ್ಟು ಬರ್ಬೇಕಿತ್ತು. ಆದ್ರೆ ಧಾರ್ಮಿಕ ಚಳವಳಿಯಲ್ಲಿ ಅವು ಕೆಲವೊಂದು ಅಲ್ಲಿ ಇಲ್ಲಿ ಚಲ್ಲಾಪಿಲ್ಲಿಯಾಗಿ ಅವು ವಚನಗಳು ಹೋಗಿದ್ದು, ಇನ್ನು ಬರ್ದಿರಬಹುದು, ಆದ್ರೆ ಲಿಖಿತ ದಾಖಲೆಗಳು ಇಲ್ಲ. ಕೇವಲ ಅವರ 6 ವಚನಗಳಲ್ಲಿಯೇ ಹೆಣ್ಣು ಗಂಡಿನ ಭೇದ ಭಾವವನ್ನು ನಾವು ಕಾಣಬಹುದು. ಅದನ್ನು ಕಾಣದ್ದು ಮತ್ತ ಅದನ್ನು ನೀಗಿಸಬೇಕು ಅಂತ ಕೂಡ ಅವರು ಬಹಳಷ್ಟು ಸ್ಪಷ್ಟವಾಗಿ ತನ್ನ ವಚನಗಳಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು. ಈ ತರಹ ವಚನಗಳನ್ನು ಬಹಳಷ್ಟು ನೋಡಿದಾಗ ಅವರ ಭಕ್ತಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಹೇಳ್ತಾರೆ, ಒಂದು ಭಕ್ತಿಯಲ್ಲಿ ಬೇಡಿಕೆ ಇರಲ್ಲ, ಅರ್ಪಣೆ ಮಾತ್ರ ಇರುತ್ತೆ ಅಂತ. ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರ, ಭಕ್ತಿಯಲ್ಲಿ ಬೇಡಿಕೆ ಇರುವುದಿಲ್ಲ, ಅರ್ಪಣೆ ಇರುತ್ತೆ ಅಂತ. ಆ ಭಕ್ತಿಯಲ್ಲಿ ಬೇಡಿಕೆ ಇರಬಾರ್ದು, ಕೇವಲ ಭಕ್ತಿಯ ಅರ್ಪಣೆ ಮಾತ್ರ ಇರ್ಬೇಕು ಅನ್ನುವಂಥದ್ದು ಗೊಗ್ಗವಿಯವರು ತನ್ನ 6 ವಚನಗಳಲ್ಲಿ ನಿರೂಪಿಸಿದ್ದಾರೆ ಅಂತ. ಈ ತರಹ ನಾವು ಪೂರ್ತಿ ಗೊಗ್ಗವಿಯವರ ವಚನಗಳನ್ನು ನೋಡಿದಾಗ 3 ಅಂಶಗಳನ್ನು ನಾವು ಅದ್ಭುತವಾಗಿ ನೋಡಬಹುದು. ಅವರ ವಚನಗಳನ್ನು ನಮ್ಮ ಜೀವನದಲ್ಲೇ ನೆರವೇರಿಸಿಕೊಂಡು ನಾವು ಜೀವನವನ್ನು ಸಾರ್ಥಕ ಮಾಡಿಸ್ಕೊಳ್ಬೇಕು. ಆ ಹೆಣ್ಣು ಗಂಡು ಅನ್ನುವಂತಹ ಭೇದ ಭಾವವನ್ನು ನಾವು ಮರಿಬೇಕು ಅಂತ ನಾವು ಹೇಳ್ತಾ, ನನಗೆ ಈ ವಚನಗಳನ್ನು ಅಥವಾ ಧೂಪದ ಗೊಗ್ಗವಿಯ ಕುರಿತು ಹೇಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಸರ್ವಮಂಗಳ ಮೇಡಮ್, ಡಾಕ್ಟರ್ ಸರ್ವಮಂಗಳ ಮೇಡಮ್ ಅವರಿಗೂ, ಹಾಗೂ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರಿಗೂ, ಹಾಗೂ ಇಲ್ಲಿಯವರೆಗೆ ನನ್ನ ತೊದಲು ನುಡಿಯಿಂದ ನನಗೆ ಬಂದಷ್ಟು ತಿಳಿದಷ್ಟು ನಾನು ಪ್ರಯತ್ನಿಸಿದ್ದೇನೆ. ಧೂಪದ ಗೊಗ್ಗವಿಯ ಕುರಿತು ಬಂದಷ್ಟು ನಾನು ತಿಳಿದಿದ್ದೇನೆ. ಒಂದು ವೇಳೆ ಹೇಳುವುದರಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ತಾವು ದೊಡ್ಡರು, ನನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತ ಒಂದು ಮಾತಿದೆ. ನಾನು ಅದನ್ನೇ ಅನ್ಕೊಂಡು ದೊಡ್ಡವರು ತಾವೆಲ್ಲ ಚಿಕ್ಕವಳು ಅಂತ ನನ್ನನ್ನು ಮನ್ನಿಸಿ ಅರ್ಥೈಸ್ಕೊಳ್ತೀರಿ ಅಂತ ಅರ್ಥ ಮಾಡ್ಕೊಂಡು ಅನ್ಸ್ಕೊಂಡು ನನ್ನ ಧೂಪದ ಗೊಗ್ಗವಿಯವರ ಕುರಿತು ಒಂದು ಉಪನ್ಯಾಸಕ್ಕೆ ಪೂರ್ಣ ವಿರಾಮ ನೀಡ್ತೀನಿ. ಅದಕ್ಕೆ ಅನುಮತಿ ನೀಡಬೇಕು ತಾವೆಲ್ಲರಿಗೂ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅನಂತ ಅನಂತ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಮೇಡಮ್, ಧೂಪದ ಗೊಗ್ಗವಿಯವರ ಐಕ್ಯ ಸ್ಥಳ ಇನ್ನೊಂದ್ಸರಿ ಹೇಳಿ, ಅದು ವಾಯ್ಸ್ ಕಡಿಮೆ ಬರ್ತಾ ಇತ್ತು. ಹೌದಾ ಸರ್? ಓಕೆ ಓಕೆ ಸರ್. ಧೂಪದ ಗೊಗ್ಗವಿ ಅನ್ನುವಂಥವ್ರು ಯಾವಾಗ ಬಸವ ಕಲ್ಯಾಣದಲ್ಲಿ ಧಾರ್ಮಿಕ ಚಳುವಳಿ ನಡೆಯುತ್ತಲ್ಲ ಸರ್, ಆ ಧಾರ್ಮಿಕ ಚಳುವಳಿ ನಡೆದಾಗ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗಿ ಐಕ್ಯರಾಗ್ತಾರೆ. ಆಮೇಲೆ ಕದಳಿವನಕ್ಕೆ ಅಕ್ಕ ಮಹಾದೇವರು ಹೋಗಿ ಐಕ್ಯರಾಗ್ತಾರೆ. ಆಮೇಲೆ ಧೂಪದ ಗೊಗ್ಗವಿಯವರು ಏನ್ ಮಾಡ್ತಾರೆ ಅಂದ್ರೆ, ನಡೆದುಕೊಂಡು ಬಂದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಯವಿಟ್ಟು ಕ್ಷಮಿಸಬೇಕು, ಔರಾದ್ ತಾಲೂಕಿನ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಹಾಗಾವ್ ಅನ್ನುವಂತ ಒಂದು ಗ್ರಾಮ ಇತ್ತು, ಚಿಕ್ಕ ಗ್ರಾಮ. ಆ ಮಹಾಗಾವ್ ಗ್ರಾಮಕ್ಕೆ ಅವರು ಬಂದು ನೆಲೆಸಿದ್ರು. ಆ ಮಹಾಗಾವ್ ಗ್ರಾಮಕ್ಕೆ ಯಾವಾಗ ಇವರು ಧೂಪದ ಗೊಗ್ಗವಿಯವರು ಬಂದು ನೆಲೆ ನಿಂತಿರ್ತಾರೋ ಅದಕ್ಕೆ ಧೂಪದ ಮಹಾಗಾವ್ ಅಂತ ಗ್ರಾಮ ಆಯ್ತು. ಇವಾಗ್ಲೂ ಕೂಡ ಅಲ್ಲಿ ಸಮಾಧಿ ಇದೆ ಸರ್, ಅದಕ್ಕೆ ನಿತ್ಯ ಪೂಜೆ ಅರ್ಚನೆಗಳನ್ನು ಮಾಡ್ತಾರೆ. ಅವರ ಹೆಸರಿನ ಮೇಲೆ ಒಂದು ಕೆರೆ ಕೂಡ ಕಟ್ಟಿರ್ತಾರೆ. ಅಲ್ಲಿ ಒಂದು ಪ್ರವಾಸಿ ತಾಣವನ್ನಾಗಿ ಕೂಡ ಮಾಡಿದ್ದಾರೆ. ನಾನು ನೋಡಿನಿ, ಬಹಳಷ್ಟು ಸುಂದರವಾದ ಐಕ್ಯ ಸ್ಥಾನ ಇದೆ ಅಂತ ಸರ್. ಥ್ಯಾಂಕ್ ಯು. ಅದು ಮಹಾಗಾವ್ ಅನ್ನೋದು ಕರೆಕ್ಟ್ ಆಗಿ ಕೇಳಿಸಲಿಲ್ಲ, ಅದಕ್ಕೆ. ಓಕೆ ಓಕೆ ಸರ್. ಓಕೆ ಮೇಡಮ್, ಮುಂದುವರಿಸಿ ಕಾರ್ಯಕ್ರಮ. ಮೇಡಮ್. ಧನ್ಯವಾದಗಳು ರೇಣುಕಾ ಮೇಡಮ್ ಅವರಿಗೆ. ದಾಸ ಸಾಹಿತ್ಯದ ಜೊತೆಗೆ ನಮ್ಮ ವಚನ ಸಾಹಿತ್ಯದ ಬಗ್ಗೆನೂ ಅಪಾರವಾದ ಅಧ್ಯಯನವನ್ನ ಮಾಡಿದಂತಹ ರೇಣುಕಾ ಸ್ವಾಮಿ ಮೇಡಮ್ ಅವರಿಗೆ ಅವರ ಒಂದು ಅದ್ಭುತವಾದ ಉಪನ್ಯಾಸವನ್ನ ಇವತ್ತು ನಾವೆಲ್ಲ ಕೇಳಿದ್ವಿ. ಗೌಪ್ಯ ವಚನಕಾರ್ತಿಯರ ಬಗ್ಗೆ ಯಾರಿಗೂ ಹೆಚ್ಚಿಗೆ ಮಾಹಿತಿ ಸಿಗೋದಿಲ್ಲ. ಏನ್ ಹೇಳ್ತಾರಪ್ಪ ಅಂತ ನನಗೆ ತುಂಬಾ ಕುತೂಹಲ ಇತ್ತು. ನಾವ್ ಅನ್ಕೊಂಡ 1-2 ದಿವಸ ನೋಡಿದ್ರೆ ಸಿಗಲ್ಲ, ಇದು ತಿಂಗಳಗಟ್ಲೆ ಅಧ್ಯಯನ ಅಂತಂದ ಇವತ್ತು ಅರ್ಥ ಆಯ್ತು ನನಗೆ. ಅದು ಮೇಡಮ್ ಅವರು ಧೂಪದ ಗೊಗ್ಗವಿಯವರ ಬಗ್ಗೆ ಮತ್ತು ಅವರ ವಚನಗಳ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ನಮ್ಗೆಲ್ಲ ತಿಳಿಸಿಕೊಟ್ರಿ. ಅವ್ರಿಗೆ ಮತ್ತೊಮ್ಮೆ ನಮ್ಮ ವೇದಿಕೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಈಗ ಈ ಉಪನ್ಯಾಸದ ಬಗ್ಗೆ ಒಂದು ಸಂವಾದದ ಕಾರ್ಯಕ್ರಮವನ್ನ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡ್ಬೇಕಂತ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಹತ್ರ ಕೇಳ್ಕೊಳ್ತೀನಿ. ಶರಣಾರ್ಥಿಗಳು, ಬಹಳ ಸುಲಲಿತವಾಗಿ ಸರಳವಾಗಿ ಧೂಪದ ಗೊಗ್ಗವಿಯವರ ಧಾರ್ಮಿಕ ಭಕ್ತಿಯ ಬಗ್ಗೆ ತಿಳಿಸ್ಕೊಂಡಂತ ರೇಣುಕಾ ಸ್ವಾಮಿ ಅವರಿಗೆ ಧನ್ಯವಾದ ಹೇಳ್ತಾ, ಮೊಟ್ಟ ಮೊದಲಾಗಿ
ನೀಲಾಂಬಿಕಾ ಅಕ್ಕ ಅವ್ರು ಮಾತನಾಡ್ಬೇಕು ಅಂತ. ನೀಲಾಂಬಿಕಾ ಅಕ್ಕ ಅವ್ರೆ, ಪೊಲೀಸ್ ಪಾಟೀಲ್ ಅಕ್ಕ ಅವ್ರೆ. ಯಾಕ ಫಸ್ಟ್ ನಮ್ ಕಡೆ ಬಂದಿರಲ್ಲ ಸರ್? ಯಾಕ? ಹೌದ್ರಿ, ನಿಮ್ಮಿಂದ ಶುರು ಆತಂದ್ರೆ ಬೇರೆ 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 ದಾರಿಗಳು ಕಾಣ್ತಾವ್ ನಮ್ಗೆ, ಅದಕ್ಕೆ. ದಾರಿ ಇಲ್ಲ ಏನಿಲ್ಲ, ಏನಿಲ್ಲ ಸರ್. ಏನ್ ಹಂಗ ಅಂತ ಏನ್ ತಿಳ್ಕೊಬೇಡ್ರಿ. ಸುಮ್ಮನೆ ಕೆಲವೊಂದು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದ್ ಸರ್. ಅದು ಏನೋ ಅಂತಾರ ನೋಡ್ರಿ ಸರ್, ಹೆಣ್ಮಕ್ಳಿಗೆ ಒಮ್ಮೊಮ್ಮೆ ಬ್ಯಾಸರ ಬಾಳ ಬಂತಂದ್ರ ನೆರಮನೆಯವ್ರ ಮುಂದ್ ಹೋಗ್ಕೊಂತ ಮಾತಾಡ್ತಾರಂತಲ್ಲ, ಹಂಗ ಸರ್ ನಾವು. ನಮ್ಮ ಸಹೋದರಿ ರೇಣುಕಾ ಅವರು ತುಂಬಾ ಅದ್ಭುತವಾಗಿ ಇದರಲ್ಲೇನು ಎರಡು ಮಾತಿಲ್ಲ. ಅವರಿಗೆ ಮೊಟ್ಟ ಮೊದಲಿಗೆ ನನ್ನ ಅನಂತ ಶರಣಾರ್ಥಿಗಳು. ಶರಣಾರ್ಥಿ ಮೇಡಮ್, ಶರಣಾರ್ಥಿ. ಈಗ ಗುಪ್ತ ವಚನಕಾರತಿಯರು, ಅಲಕ್ಷಿತ ವಚನಕಾರರು ಅನ್ನುವ ಶಬ್ದದ ಪ್ರಯೋಗ ನನ್ನಿಂದ ಹಿಡ್ಕೊಂಡೆ ಬಹಳ ಮಂದಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಗುಪ್ತ ವಚನಕಾರರೇನು ಗುಪ್ತರಲ್ಲ, ಓದುವವರು ಗುಪ್ತರಾಗಿದ್ದಾರೆ ಅಷ್ಟೇ ಅಂತ ನನ್ನ ಭಾವನೆ. ಬಸವಣ್ಣನವರನ್ನ ಕುರಿತು ನೋಡಿ, ಈಗ ಒಂದು ಉದಾಹರಣೆ ಕಮಾರ್ ಸರ, ನವೋದಯ ಕಾಲಘಟ್ಟದಲ್ಲಿ ಅನೇಕ ಕವಿಗಳು ಬಂದರು ಸರ್. ಆದ್ರೆ ಕುವೆಂಪು ಬೇಂದ್ರೆಯವರು ಬಹಳ ಪ್ರಸಿದ್ಧರಾದರು. ಇವತ್ತಿಗೂ ಕೂಡ ನವೋದಯ ಕಾಲ ಅಂದ ತಕ್ಷಣ ನಮಗೆ ನೆನಪಾಗುವಂತವ್ರು ಅವರಿಬ್ರೆ. ಯಾಕೆ ಆದ್ರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ತಮಗೆಲ್ಲರಿಗೂ ಗೊತ್ತಿರುವಂತಹದೇ. ಹೆಚ್ಚಾಗಿ ಅವರ ವಿಷಯಗಳು ಏನಾದು ಅಂದ್ರ ಚಿಂತನೆಗೆ ಏನಾದು ಒಳಪಟ್ಟು ಅನ್ನುವಂತಹ ಮಾತು. ಅವರು ಬರೆದಂತಹ ಕವನಗಳು ಅವೆಲ್ಲ ಸಂಗೀತಕ್ಕೆ ಅಳವಟ್ಟು. ಹೀಗಾಗಿ ಅವರು ಬಹುಬೇಗನೆ ಪ್ರಸಿದ್ಧಿಗೆ ಬಂದರು. ಇಲ್ಲೇ ಬಸವಣ್ಣನವರು, ಚನ್ನಬಸವಣ್ಣನವರು ಇವರೆಲ್ಲರೂ ಆ ಕ್ರಾಂತಿಯ ಮುಂಚೂಣಿಯಲ್ಲಿರುವುದರಿಂದ ಬಹುಶಃ ಸಾಹಿತ್ಯದಲ್ಲಿ ಆಗಿರಬಹುದು, ಜನರ ಬಾಯಲ್ಲಿ ಆಗಿರಬಹುದು, ಅವರ ಹೆಸರು ಇತ್ತೇ ಹೊರತು ಉಳಿದ ಯಾವ ಶರಣರನ್ನು ಯಾರೂ ಅಲಕ್ಷಿತ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾವ ಶರಣರನ್ನು ಯಾರೂ ಗುಪ್ತವಾಗಿ ಇಡ್ಲಿಕ್ಕೆ ಹೋಗ್ಲಿಲ್ಲ. ಓದುವವರ ಕೊರತೆ ಇದ್ದಿದ್ದರಿಂದ, ನನಗ ಕೇಳಿದ್ರೆ ಓದುವವರ ಕೊರತೆ ಇದ್ದುದರಿಂದ, ಹೀಗೆ ವಿಚಾರ ಮಂಡನೆ ಮಾಡುವವರ ಕೊರತೆ ಇರುವುದರಿಂದ ಮೇ ಬಿ ಏನಾಗಿರಬೇಕು, ಅವರ ವಿಷಯ ಹಿಂದೆ ಸರಿದಿರಬೇಕು. ಆದ್ರೆ ಒಗ್ಗವ್ವೆಯನ್ನ ಕುರಿತು ಬಹಳಷ್ಟು ಕೃತಿಗಳು ಬಂದಿವೆ, ಲೇಖನಗಳು ಬಂದಿವೆ. ಅವರನ್ನ ಕುರಿತು ಇವನ್ PhD ಕೂಡ ಆಗಿದೆ ಅನ್ನುವಂತಹ ಮಾತು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಹೀಗಾಗಿ ಅವ್ರು ಯಾರು ಅಲಕ್ಷಿತರು ಅಲ್ಲ, ಅವ್ರು ಯಾರು ಏನಿಲ್ಲ ಅಂತಂದ್ರ ಅವರನ್ನ ಯಾರು ತಿರಸ್ಕಾರನು ಮಾಡಿ, ಯಾಕ ಶರಣರನ್ನ ತಿರಸ್ಕಾರ ಮಾಡುವಂತಹ, ಶರಣರನ್ನು ಅಲಕ್ಷಿತ ಮಾಡುವಂತಹ ಒಂದು ಧೈರ್ಯ ಅದು ಬಹುಶಃ ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತು. ಈಗ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಸರ್, ಕಮಾರ್ ಸರ. ನಾನು ಈಗ ಜನಪದ ಸಾಹಿತ್ಯ ಅಂದ್ರೆ ಸುಮಾರು ನಿಮ್ಗೊಂದ್ಸಲ ನಾನು ಅಂದಿದ್ದೆ, 5-5.5 ಸಾವಿರ ಸ್ಟ್ಯಾಂಜಾ ಇರುವಂತಹ ಕುಟ್ಟುವ ಹಾಡನ್ನ ನಾನು ಸಂಗ್ರಹ ಮಾಡ್ಕೋತಾ ಇದ್ದೆ. ಅಲ್ಲಿ ನೋಡಿ ಎಷ್ಟು ಆ ಜನಪದರು ಹೆಂಗ ಶರಣರನ್ನ ಹಿಡಿದಿಟ್ಟಿದ್ದಾರೆ, ಆ ಶರಣರ ವಿಷಯವನ್ನ ಹೆಂಗ ಪ್ರತಿಪಾದನೆ ಮಾಡ್ತಾರೆ ಅನ್ನೋದಕ್ಕ ನಿನ್ನೆ ಒಂದು ಇದರಲ್ಲಿ ಇದು ಡಿಸ್ಕಷನ್ ಆಯ್ತು ಕಲಬುರಗಿಯಲ್ಲಿ. ಅಲ್ಲಮ ಪ್ರಭುದೇವರು ಬಸವಣ್ಣನವರ ಮಹಾಮನೆಗೆ ಬಂದು ಮಹಾಮನೆಯೊಳಗೆ ಹೋಗಿ ಪೂಜೆ ಪ್ರಸಾದ ಮುಗಿಸ್ಕೊಂಡು ಅಲ್ಲಮ ಪ್ರಭುದೇವರು ಬಸವಣ್ಣನವ್ರಿಗೆ ಕೇಳ್ತಾರಂತ, ಬಸವಣ್ಣ ನನ್ನ ಕಾಯಕ ಯಾವ್ದು ಹೇಳಪ್ಪ, ನಾನು ಕಾಯಕ ಮಾಡ್ಬೇಕು ಅಂತ ಕೇಳ್ತಾರಂತೆ. ಅದಕ್ಕ ಬಸವಣ್ಣನವ್ರು ಹೇಳ್ತಾರಂತ ಅಲ್ಲಮ ಪ್ರಭುದೇವರಿಗೆ, ಪ್ರಭುದೇವರೇ ನೀವು 3 ದಿನ ಮಹಾಮನೆಯೊಳಗೆ ಇರಬಹುದು, 4ನೇ ದಿನ ಮುಂಜಾನೆ ನಿಮ್ಮ ಕಾಯಕ ನಿಮಗಾಗಿ ಸಿದ್ಧವಾಗಿರುತ್ತದೆ, ನೀವು ನಿಮ್ಮ ಕಾಯಕಕ್ಕೆ ನೀವು ಹೋಗ್ಬೇಕು. ಅವತ್ತು 3ನೇ ದಿನ ರಾತ್ರಿ ಅವತ್ತು ಒಟ್ಟ ಮಲಗೋದಿಲ್ಲ ಅಲ್ಲಂ ಪ್ರಭುದೇವರು. ನಸುಕಿನೊಳಗೆ ಎದ್ದು ಲಿಂಗ ಪೂಜೆಯನ್ನ ಎಲ್ಲವನ್ನ ಮುಗಿಸ್ಕೊಂಡು ಹೊರಗೆ ಬಂದು ಮತ್ತೆ ಬಸವಣ್ಣ ಕೇಳ್ಬೇಕು, ಇವತ್ತ ನನ್ನ ಕಾಯಕ ಯಾವ್ದದಪ್ಪ, ನಾ ಯಾವ ಕಾಯಕ ಮಾಡ್ಲಕ್ ಹೋಗ್ಲಿ. ಹೊರಗ ಬರ್ತಾರ, ಎಲ್ಲಾ ಶರಣರು ನಿಂತಿರ್ತಾರ. ಬಸವಣ್ಣನವ್ರಿಗೆ ಅವ್ರು ಕೇಳ್ತಾರಂತ, ಯಾ ಕಾಯಕ ಮಾಡಲಿ, ಯಾ ಕಾಯಕ ನಂದಾದ ಹೇಳು ನೀ ಬಸವಣ್ಣ ಅಂತ ಕೇಳಿದಾಗ, ಅನುಭವ ಮಂಟಪದಲ್ಲಿ ನಡೀರಿ ನೀವು,
ಅಲ್ಲಿ ಶೂನ್ಯ ಪೀಠ ಇದೆ, ಅದರ ಅಧಿಪತಿ ಆಗುವಂತ ಕಾಯಕವನ್ನ ನೀವು ಮಾಡ್ರಿ. ನೋಡಿ ಸರ್, ಇವತ್ತರ ಒಬ್ರಿಗರ ಈ ಮಾತು ಹೊಳೆದುದ, ಸುಮ್ನೆ ನಾವು ಹೇಳ್ಕೊತಾನೆ ಹೋಗ್ಲತ್ತೀವಿ ಹೊರತು ಅದು ಕಾಯಕವೆಂದು ಅಲ್ಲಮ ಪ್ರಭುದೇವರು ಸ್ವೀಕಾರ ಮಾಡಿದ್ರು, ಅದು ಕಾಯಕವೆಂದು ಅಲ್ಲಮ ಪ್ರಭುದೇವರು ಮಾಡಿದ್ರು ಅನ್ನುವಂತಹ ಮಾತು ನಾವು ಇವತ್ತ ಜನಪದ ಸಾಹಿತ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದಾಗ ಬಹುಶಃ ನಾವು ಏನ್ ಮಾಡ್ತಾ ಇಲ್ಲ, ನಾವು ಆಡಿದ್ದ ಮಾತುಗಳನ್ನೇ ಆಡ್ಕೋತಾ ಹೋಗೋದರಿಂದ ಅನೇಕ ಶರಣರ ವಿಷಯಗಳು ಚಿಂತನೆಗೆ ಇವತ್ತ ಬರ್ತಾ ಇಲ್ಲ. ಅಂತಹ ಚಿಂತನೆ ಮಾಡಿದಂತಹ ಮೇಡಮ್ ಅವರು ನಿಜವಾಗಿಯೂ ಅವ್ರ ಚರಿತ್ರೆ ಹೇಳಿದ್ರು. ಇದೇ ಸರ್, ಬೀದರ್ ಜಿಲ್ಲೆ ಔರಾದ ತಾಲೂಕದಲ್ಲಿ ಧೂಪತ್ ಮಹಾಗಾಂವ್ ಅಂತ ಅದನ್ನ ಕರೀತಾರೆ. ಈಗ ಅದಕ್ಕ ಧೂಪತ್ ಮಹಾಗಾಂವ್ ಅಂತ ಮಾಡ್ಯಾರ ಸರ್. ಅದು ಹಿಂಗೆ ಆಗ್ಯಾವಾಗ ಬಸವ ಕಲ್ಯಾಣ ಸುತ್ತ ಮುತ್ತ ಎಲ್ಲಾ ಹಳ್ಳಿಗಳು ಅಂಬಲಿ ಕುಂಡ ಅಂತ ಮಾದಾರ ಚೆನ್ನಯ್ಯನ ಜಾಗವನ್ನ ಏನಂತ ಮಾಡ್ಯಾರ, ಅಮೃತಗುಂಡ ಅಂತ ಮಾಡ್ಯಾರ. ಅಂಬಲಿ ಕುಂಡ ಹೋಗಿ ಅಮೃತಗುಂಡ, ಹರಳಯ್ಯನ ಊರು ಅನ್ನುವಂಥದಕ್ ಹೋಗಿ ಅದಕ್ಕ ಹಳ್ಳಿ ಮಾಡಿ ಆ ಹಳ್ಳಿ ಇಡೀ ರೂಪನೇ ಏನ್ ಮಾಡ್ಯಾರ, ತಿರುಗಿಸಿಟ್ಟಾರ. ಇನ್ನೊಂದು ಅಲ್ಲಿ ಗಣಪತಿ ಅದ, ಬಹಳ ದೊಡ್ಡ ಚಂಡಿಕಾಪುರ ಅಂತ ಹೇಳಿ ಒಂದು ಗಣಪತಿ ಅದ. ಆ ಚಂಡಿಕಾಪುರ ಅಂತ ಹೇಳಿ ಒಂದು ವೈದಿಕ ಹಿನ್ನೆಲೆಯೊಳಗ ಹೆಸರಿಟ್ಟು ಆ ಇಡೀ ಊರಿನ ಹೆಸರನ್ನೇ ಕೆಡಿಸಿಟ್ಟು ಬಿಟ್ಟಾರ. ಹೀಗಾಗಿ ಧೂಪತ್ ಮಹಾಗಾಂವ್ ಅಲ್ಲದು, ಧೂಪದ ಗೊಗ್ಗವೆಯ ಊರು ಅಂತ ಹೇಳಿ ಮೇಡಮ್ ಅವ್ರು ಹೇಳಿದ್ರಲ್ಲ, ಅಲ್ಲಿ ಅವರ ಸಮಾಧಿ ಕೂಡ ಇದೆ ಅನ್ನುವಂತಹ ಮಾತು ಕೂಡ ಇವತ್ತು ಹೇಳಿದ್ರು ಮೇಡಮ್ ಅವರು. ಮೇಡಮ್ ಅವ್ರು ಹೇಳಿದಂತೆ ಇದು ಅವರ ವಚನದಲ್ಲಿ ಧೂಪದ ಹೊಗೆ ಹಾಕುವಂತಹ ಕಾಯಕ, ಅವರ ವಚನದಾಗೆ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಭಕ್ತರು ಜಂಗಮದಲ್ಲಿ ಕಟ್ಟಿ ಹೊರಲೇಕೆ ಧೂಪದ ಹೊಗೆ ಎತ್ತ ಹೋದರೂ ಸರಿ, ಇದು ಸತ್ಯವೆಂದ ನಾಸ್ತಿನಾಥ ಅನ್ನುವಂತಹ ಅಂಕಿತ ನಾಮ ನೋಡಿದ್ರೆ ಮೇ ಬಿ ಕಲಬುರ್ಗಿ ಸರ್ ಕಾಣ್ತಾರ. ಗೊಗ್ಗವೆ ಈ ನಾಥ ಪಂಥದಿಂದ ಬಂದವರಾಗಿರಬಹುದೇನೋ ಅಂತ ಹೇಳಿ ಒಂದು ವ್ಯಕ್ತವನ್ನು ಕೂಡ ಅವರು ಸರ್ ಬರೆದಿದ್ದಾರೆ. ಕಲಬುರ್ಗಿ ಸರ್ ಅವ್ರು ಬರೀತಾರೆ, ನಾಸ್ತಿನಾಥ ಅನ್ನುವಂತಹ ಈ ಅಂಕಿತ ನಾಮ ಕಂಡ್ರೆ ಅವರು ಮೇ ಬಿ ನಾಥ ಪಂಥದಿಂದ ಬಂದವರಾಗಿರಬಹುದು ಅನ್ನುವಂತಹ ಮಾತು. ಅದು ಏನೇ ಇರ್ಲಿ, ಸಿಕ್ಕ 6 ವಚನಗಳು ನೋಡ್ರಿ ಸರ್, 6 ವಚನಗಳು 2 ಸಾಮಾಜಿಕ ವಚನಗಳು ಸರ್, 4 ಆಧ್ಯಾತ್ಮಿಕ ವಚನಗಳು. 2 ಸಾಮಾಜಿಕ ವಚನಗಳು, 4 ಆಧ್ಯಾತ್ಮಿಕ ವಚನಗಳು. ಸಾಮಾಜಿಕ ವಚನಗಳಲ್ಲಿ ಮೇಡಮ್ ಅವ್ರು ಹೇಳಿದಂತೆ ಆ ಸಮಾಜದಲ್ಲಿ ಬಹುದೊಡ್ಡ ಒಂದು ಇದರಲ್ಲಿ ಇರುವಂತಹ ಹೆಣ್ಣಿನ ಬಗ್ಗೆ ಅವರು ಮಾತನಾಡಿದಂತಹ ವಿಷಯ, ಗಂಡು ಮೋಹಿಸಿ ಹೆಣ್ಣು ಹಿಡಿದಡೆ ಅನ್ನುವಂತಹ ಒಂದು ವಚನ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು, ಈ ಉಭಯದ ಜ್ಞಾನ. ಮೊನ್ನೆ ನೀವು ಕಮರ್ ಸರ್ ಏನೋ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರು. ಜೇಡ್ರ ದಾಸಿಮಯ್ಯನವರ ದೃಷ್ಟಿಯಲ್ಲಿ ಹಂಗ ಬಂದ್ರ ಇಲ್ಲಿ ಗೊಗ್ಗವೆ ಇನ್ನೂ ಒಂದು ರೀತಿಯಿಂದ ಮುಂದೆ ಹೋಗಿ ಈ ಉಭಯದ ಜ್ಞಾನ ಅನ್ನುವಂತಹದ್ದು ಈ 2 ಜ್ಞಾನಗಳಲ್ಲಿ ಹೆಣ್ಣು ಗಂಡು ಯಾವುದು ಅನ್ನುವಂತಹ ಪ್ರಶ್ನೆಯಕ್ಕೆ ಹಾಕ್ಬೇಕಾಗಿತ್ತು. ಅಂದ್ರೆ ಗೊಗ್ಗವೆ ಯಾವ ಮಟ್ಟಕ್ಕೆ ಏರಿದ್ಳು ಅನ್ನುವಂತಹದ್ದು. ಹೀಗಾಗಿ ಸಿಕ್ಕ 6 ವಚನಗಳು 2 ಸಾಮಾಜಿಕ ಚಿಂತನೆಗೆ ಹಿಡಿದ ವಚನಗಳು, 4 ಅವರು ಏರಿದಂತಹ ಆಧ್ಯಾತ್ಮಿಕ ವಚನಗಳು. ಅದನ್ನ ಮೇಡಮ್ ಅವರು ಬಹಳ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಮತ್ತೆ ಅದನ್ನು ಹೇಳೋದಿಲ್ಲ. ಹೀಗಾಗಿ ನಮ್ಮ ಸಹೋದರಿಯಾಗಿರುವ ರೇಣುಕಾದೇವಿ ನಮ್ಮ ಕಡೆಯವರೇ ಕಾಣ್ತಾರೆ, ಬೀದರ್ ಕಲಬುರ್ಗಿ ಅವರೇ ಅಂತ ಹೇಳಿ. ಹೀಗಾಗಿ ಇದು ಒಂದು ನಮ್ಮ ಒಂದು ಗ್ರೂಪಿಗೆ ಒಂದು ಮತ್ತೆ ಬಲ ಬಂತು ಅನ್ನುವಂತಹ ಮಾತು. ಅದಕ್ಕಾಗಿ ಮೇಡಮ್ ಅವರು ನಾವು ಬೀದರ್ ಕಲಬುರ್ಗಿ ಅವರೇ ಹೇಳವ. ಹೌದು ಹೌದು ಮೇಡಮ್, ಹೌದು. ನಾವು ಶರಣರ ನಾಡಿನವ್ರು ಆಗಿರ್ಬೋದವ, ಶರಣರ ಚಿಂತನೆ ಮಾಡಿದವ್ರು ಆ ಕಡೆಯವ್ರೇ ಹೆಚ್ಚದಾರ. ಇದು ನಾವು ಒಪ್ಕೋಬೇಕಾಗ್ತದ ಹಂಗೆ. ಇಲ್ಲ, ಎಲ್ಲರೂ ಒಂದಾಗಿ ಹೋಗೋಣವ. ಇವತ್ತು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಅದಕ್ಕ ಮತ್ತೊಮ್ಮೆ ತಮ್ಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಶರಣ. ಅದಕ್ಕೆ ಹೇಳಿದ್ರೆ ನಮ್ಮ ನೀಲಂಬಿಕಾ ಅಕ್ಕವ್ರಿಗೆ ಮೊದ್ಲ ಕೊಟ್ರೆ ಹಲವಾರು ದಾರಿಗಳು ತೆರಿತವೆ ಅಂತಕ್ಕಂಥದ್ದು. ಹೌದು, ಅಲ್ಲಮ್ಮ ಶೂನ್ಯ ಪೀಠಾಧಿಪತಿ ಕಾಯಕವನ್ನು ವಹಿಸ್ಕೊಂಡಿದ್ರು ಅಂತ ಅದನ್ನ ಕಲಬುರ್ಗಿ ಅವರು ಬಹಳ ಪದೇ ಹೇಳ್ತಾ ಇದ್ರು. ಒಂದು ವಿದ್ಯಾವರ್ಗ ಸಂಘದಲ್ಲಿ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಅವ್ರಿಗೆ ಒಂದು ಪ್ಯಾಕೆಟ್ ಕೊಟ್ರು. ಏನಿದು ಪ್ಯಾಕೆಟು ಅಂತ ಅಂದ್ರು. ಇಲ್ಲ ರೆನ್ಯೂಮರೇಷನ್ ಅಂತ. ಅವ್ರಿಗೆ ತಿರ್ಗಾ ವಾಪಸ್ ಕೊಟ್ಟು
ನನಗೆ ವಚನಕಾರರು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಆ ಜ್ಞಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ನಾನು ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ದುಡ್ಡು ತಗೊಳಲ್ಲ ಅಂತ. ಅಂದ್ರೆ ಅಷ್ಟು ಕಾರ್ಯಕ್ರಮದಲ್ಲಿ ವ್ಯಸ್ತವಾಗಿರ್ತಂತ ಕಲಬುರ್ಗಿ ಸರ್ನ ನಾವು ಇನ್ನೊಬ್ಬ ಕಲಬುರ್ಗಿಯನ್ನ ಹುಟ್ಸಕ್ಕೆ ಇನ್ನೊಂದು ಸಾಧ್ಯ ಆಗಿರ್ಲಿಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ನೀಲಾಂಬಿಕಾ ಅಕ್ಕ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಧನ್ಯವಾದಗಳು ಅಕ್ಕ ಅವರೇ. ಮುಂದೆ ಪುಷ್ಪಾತಿ ಶರ್ವಡಿ ಮಠ ಅವರು ಮಾತಾಡ್ಬೋದಾ? ಸರ್, 1 ನಿಮಿಷ. ಹಾ, ಹೇಳ್ರಿ. ನೀಲಂಬಿಕಾ ಅಕ್ಕ ಅವ್ರಿಗೆ ನೀವು ಅಕ್ಕ ಮಹಾದೇವಿ ವಿದಾಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ ಅಕ್ಕ ಅವ್ರೆ. ನೀವು ಮರೆಯಲ್ಲ ಅಕ್ಕ. ಅನುಭವ ಮಂಟಪದಿಂದ ವಿದಾಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ ಒಂದ್ಸರಿ ಜನಪದದ ಇದ್ರೊಳಗೆ. ಅಂದ್ರೆ ಜಾನಪದ ತ್ರಿಪದಿಯಲ್ಲಿ ಅಕ್ಕ ಮಹಾದೇವ್ರ ಬಗ್ಗೆ ವಿದಾಯದ ಬಗ್ಗೆ ಬಹಳ ಅದ್ಭುತವಾಗಿ ವರ್ಣನೆ ಇದೆ. ಅದು ಬಹಳ ಅನುಪಮ. ಅದು ಓದುವಂಗದಮ್ಮ, ಅದು ಕೇಳುವಂಗದ. ಅದೇ ರೀ. ಆ ಸಿಕ್ಕ ಹಾಡುಗಳನ್ನ ಸ್ಕ್ರೂಟ್ನಿ ಮಾಡ್ತಾ ಇದ್ದೀನಮ್ಮ. ನನ್ ಕೆಲಸ ನಡೆದೋದೀಗ ಮಾಡ್ತಾ ಇದ್ದೀನಿ. ಅದನ್ನು ಒಂದ್ಸಲ ನಾ ಮಾತಾಡ್ತೀನಮ್ಮ. ಸರ್ ಅವ್ರ ವೇದಿಕೆ ಮೇಲೆ ಅದನ್ನು ಒಂದ್ಸಲ ಮಾತಾಡ್ತೀನಿ. ಬಹಳ ಅದ್ಭುತ ಅದ ನೋಡವ. ಯಾವ ವಚನ ಸಾಹಿತ್ಯದಲ್ಲಿಯೂ ಬಂದಿಲ್ಲ, ಎಲ್ಲೂ ಬಂದಿಲ್ಲ. ನೋಡಿ, ಅದು ನಮಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಅಲ್ಲಮ್ಮ ಪ್ರಭುದೇವರು ಅದನ್ನ ಬಸವಣ್ಣನವರು ನಿಮ್ ಕಾಯಕ ಅಂತ ಹೇಳಿ ಕೊಟ್ರು. ಅಲ್ಲಮ್ಮ ಪ್ರಭುದೇವರಿಗೆ ನಿಮ್ ಕಾಯಕ ಅಂತ ಹೇಳಿ ಕೊಟ್ರು. ಇದು ನಮಗೆ ಗೊತ್ತಿಲ್ಲಮ್ಮ. ಇದು ಕಾಯಕ ಅಂತ ಹೇಳಿ ಕೊಟ್ಟಾಗ ಅಲ್ಲಮ್ಮ ಪ್ರಭುದೇವರು ಅದನ್ನ ಕಾಯಕ ಅಂತ ಹೇಳಿ ಸ್ವೀಕಾರ ಮಾಡಿದ್ರು. ಮುಂದ ಕಲ್ಯಾಣ ಬಿಟ್ಟು ಹೋಗುವಾಗ ಬಸವಣ್ಣನವರ ಕೈಯೊಳಗ ನಿನ್ನ ಕಾಯಕ ನಿನ್ನ ಕೈಯೊಳಗಿಟ್ಟು ನಾನು ಈಗ ನುಡಿದೀನಿ ಅನ್ನುವಂತ ಮಾತನ್ನ ಹೇಳ್ತಾರ ಅನ್ನುವುದು ಆ ಹಾಡಿನಲ್ಲಿ ಬರ್ತದಮ್ಮ. ಮಾಡೋಣ, ಅದನ್ನ ಮಾಡೋಣ, ಒಂದ್ಸಲ ಮಾಡೋಣ. ಕಾಯಕತ್ತೇವ್ರಿ, ಬಾಳ ಕುತೂಹಲದಿಂದ ಕಾಯಕತ್ತೇವ. ಅದ ಮಾಡೋಣ. ಮುಂದೆ ಡಾಕ್ಟರ್ ಪುಷ್ಪಾತಿ ಅವರು ಮಾತನಾಡ್ಬೋದು. ಸರ್, ಎಲ್ರಿಗೂ ಶರಣಾರ್ಥಿಗಳು. ಸರ್ ಹೇಳಿದಂತೆ ನೀಲಾಂಬಿಕೆ ಮೇಡಮ್ ಅವ್ರು ಮಾತಾಡಿದ ಹೊಸ ಹೊಳಗಳು ನಿಜಕ್ಕೂ ಇಲ್ಲಿ ಮೂಡ್ತಾವೆ ಅನ್ನುವಂಥದ್ದು ನಿಜ ಸರ್. ಅವರೆಷ್ಟು ವಿಷಯಗಳನ್ನ ಇಲ್ಲಿ ಕೊಟ್ಟರು. ಕಾಯಕನೂ ಕೂಡ ಅಲ್ಲಂ ಪ್ರಭುಗಳು ಅದನ್ನ ಶೂನ್ಯಪೀಠದ ಅಧಿಪತಿಗಳಾಗಿ ಮಾಡಿದ್ದೊಂದು ಹೊಸ ವಿಚಾರ ಜನಪದರಲ್ಲಿ ಮೂಡಿದ್ದು. ಮತ್ತೆ ಅನುಪಮ್ ಪಾಟೀಲ್ ಮೇಡಮ್ ಅವ್ರಿಗೆ ಅದನ್ನ ಅಕ್ಕ ಮಹಾದೇವಿ ವಿದಾಯವನ್ನ ಹೇಳ್ರಿ ಅಂತ ಹೇಳಿದ್ದು ಕೂಡ ಒಂದು ಸೂಕ್ತ ಆಯ್ತು. ಆದ್ರೆ ಇದ್ರ ಜೊತೆಗೆ ಇವತ್ತು ಮೇಡಮ್ ಅವರು, ರೇಣುಕಾ ಮೇಡಮ್ ಅವರು ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಒಬ್ಬ ಧೂಪದ ಗೊಗ್ಗವೆ ಅಂದ್ರೆ ಆ ಶರಣ ನಮ್ಮ ಮಹಿಳಾ ವಚನಕಾರ್ತಿಯರ ವಚನ ಮತ್ತು ವೈಚಾರಿಕತೆ ಕೇಳಿದ್ರೆ ಮೈಜುಮ್ ಅನ್ನತ್ತೆ. ನಾನು ಕೂಡ ಬಹುಶಃ ಬಸವಣ್ಣರ ಪ್ರಭಾವ ವಚನಕಾರ್ತಿಯರ ಮೇಲೆ ಹೇಗಾಗಿತ್ತು ಅನ್ನೋದು ಒಂದ್ ಕಡೆ ಆದ್ರೆ, ಈ ಸ್ತ್ರೀ ಪುರುಷ ಸಮಾನತೆ ಕುರಿತು ಇವತ್ತು ಎಷ್ಟೊಂದು ವೈಚಾರಿಕವಾಗಿ ನಮ್ಮ ವಚನಕಾರ್ತಿಯರು ಶರಣೆಯರು ಮಾತಾಡಿದ್ದಾರೆ ಅನ್ನುವಂಥದ್ದು ನಾವು ಇವತ್ತು ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಬಸವಣ್ಣನವರ ತುಂಬು ಕುಟುಂಬವನ್ನ ನೋಡಿದಾಗ ಅಲ್ಲಿ ಒಂದು ಸ್ತ್ರೀ ಸಮಾನತೆ ಅನ್ನುವಂಥದ್ದು ಕಂಡು ಬರೋದರ ಜೊತೆಗೆ ವೈಚಾರಿಕ ಪತ್ನಿ ಅನ್ನುವಂಥ ಒಂದು ಹೊಸ ವಿಷಯವನ್ನ ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ನೀಲಾಂಬಿಕೆಯವರನ್ನ ವಿಚಾರ ಪತ್ನಿ ಅಂದಾಗ ಇದು ಕನ್ನಡ ಸಾಹಿತ್ಯದಲ್ಲೇ ಅಷ್ಟೇ ಅಲ್ಲ, ವಿಶ್ವ ಸಾಹಿತ್ಯದಲ್ಲೇ ಒಂದು ವಿಶೇಷತೆ. ಹೀಗಾಗಿ ಇಲ್ಲಿ ನಾನು ಗಮನಿಸಿದ್ದು, ಮೇಡಮ್ ಅವ್ರು ಮಾತಾಡುವಾಗ ಲಿಂಗ ತಾರತಮ್ಯ ಮತ್ತು ಲಿಂಗ ಭೇದದ ಕುರಿತು ಗೊಗ್ಗವಿಗೆ ಇರುವಂತಹ ಒಂದು ವೈಚಾರಿಕ ಪ್ರಜ್ಞೆ ಬಹಳಷ್ಟು ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ತು. ಲಿಂಗ ಭೇದ ಅಂದ್ರೆ ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ. ಸ್ತ್ರೀ ಪುರುಷರ ಶರೀರ ರಚನೆಯಲ್ಲಿ ಎಲ್ಲ ಅವಯವಗಳು ಕೂಡ ಸಮಾನವಾಗಿದ್ದಾವೆ. ಆದ್ರೆ ಸಂತಾನೋತ್ಪತ್ತಿಯ ಸಂದರ್ಭ ಬಂದಾಗ ಅಲ್ಲಿ ಕಾಣುವಂತ ಲಿಂಗ ಭೇದವನ್ನ ಮುಂದಿಟ್ಕೊಂಡು ಈ ಒಂದು ಸ್ತ್ರೀಯರನ್ನ ಅವಗಣಿಸಿದ್ದು. ಯಾಕಂದ್ರೆ ಸ್ತ್ರೀ ಎಲ್ಲ ರಂಗಕ್ಕೂ ಬೇಕಾಗಿತ್ತು, ಕುಟುಂಬ ನಿರ್ವಹಣೆಗೆ, ಮಕ್ಕಳ ಪಾಲನೆ ಪೋಷಣೆಗೆ ಎಲ್ಲಕ್ಕೂ ಬೇಕಾಗಿತ್ತು. ಆದ್ರೆ ಅವಳನ್ನ ಅಕ್ಷರ ಲೋಕಕ್ಕೆ ಪಾದಾರ್ಪಣೆ ಮಾಡಿಸೋದ್ರಲ್ಲಿ ಮತ್ತು ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅವಳನ್ನ ಪಾದಾರ್ಪಣೆ ಮಾಡಿಸೋದ್ರಲ್ಲಿ ಹಿಂದೇಟು ಹಾಕಿದಂತ ವೈದಿಕ ಸಂಸ್ಕೃತಿ ಅಡಿಯಲ್ಲಿ ಬಸವಣ್ಣವ್ರು ಕೊಟ್ಟಂತ ಈ ಸ್ತ್ರೀ ಸ್ವತಂತ್ರತೆ ಬಹುಶಃ ಇವರಲ್ಲೆಲ್ಲ ವೈಚಾರಿಕ ಪ್ರಜ್ಞೆನ ಮೂಡಿಸಿದು ಅನ್ನುವಂಥದ್ದು ಕೂಡ ನಾವಿವತ್ತು ಬಹುಶಃ ಗೊಗ್ಗವಿ ಅಂತ ಒಬ್ಬ ಕೇರಳದಿಂದ ಬಂದಂತ ವಚನಕಾರ್ತಿ ಅದನ್ನ ಪ್ರಸ್ತಾಪ ಮಾಡ್ತಾಳೆ ಅನ್ನುವಂಥದ್ದೇ ಒಂದು ಹೊಸ ವಿಷಯ. ಅದನ್ನ ಎರಡೂ ಸಾಮಾಜಿಕ ನೆಲೆಗಳೊಳಗೆ ಅದನ್ನ ಹೇಳಿದಂಥದ್ದು ವಿಶೇಷವಾಗಿದೆ. ಮತ್ತಿನ್ನು ಅವರು ಸಬ್ಜೆಕ್ಟ್ ಅನ್ನ 3 ಭಾಗ ಮಾಡ್ಕೊಂಡಿದ್ದಾರೆ.
ಒಂದು ಲಿಂಗ ಸಾಮರಸ್ಯ, ಮತ್ತೊಂದು ಯಾವುದು ನಮ್ಮ ಲಿಂಗ ತಾರತಮ್ಯ, ಲಿಂಗಾಂಗ ಸಾಮರಸ್ಯ, ಲಿಂಗ ಸಮಾನತೆ ಅಥವಾ ಅದರ ತಾರತಮ್ಯ ಮತ್ತು ವೈಚಾರಿಕತೆ, 6 ವಚನಗಳು ಕೂಡ ಅದನ್ನ ಪ್ರತಿಪಾದಿಸಿದಾವೆ. ಅವರು ಅದನ್ನ ಒಳ್ಳೆ ಅಧ್ಯಯನ ಪೂರ್ಣವಾಗಿ ಇಲ್ಲಿ ಮಂಡನೆ ಮಾಡಿದ್ದಾರೆ. ಮೇಡಮ್ ಅವ್ರಿಗೆ ಮತ್ತೊಮ್ಮೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಎಷ್ಟು ಹೊಸ ಆಲೋಚನೆಗಳನ್ನ ನಾವು ಮಾಡಬಹುದು ಅನ್ನೋದಕ್ಕೆ ನಮ್ಮ ವಚನ ಮಂದಾರ ವೇದಿಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ ಅಂತ ಅನ್ನೋದನ್ನ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಧನ್ಯವಾದಗಳು. ನಿಜಕ್ಕೂ ಒಂದೊಂದು ವಾರ ನಾವು ಕಾಯ್ತಾ ಇದ್ದೇವೆ ಹೊಸ ಹೊಸ ವಿಷಯಗಳಿಗೆ. ಇದೊಂದು ಹೊಸ ಬೆಳಕು ಅಂತಾನೆ ಹೇಳ್ತಾ ಖುಷಿ ಆಯ್ತು. ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಮೇಡಮ್. ಮುಂದೆ ಡಾಕ್ಟರ್ ಕಾವ್ಯಶ್ರೀ ಮಹಾಗಾವ್ಕರ್ ಅವರು ಮಾತಾಡ್ತೀರಾ ಮೇಡಮ್? ಓಕೆ. ಇನ್ನು ಕೊನೆಯದಾಗಿ ನಮ್ಮ ಡಾಕ್ಟರ್ ಸರ್ವಮಂಗಳ ಸಕ್ರೆ ಅವರು ಮಾತಾಡಿ. ಸಕ್ರಿಯ ಕಾರ್ಯ ಮಾತಾಡಿ. ಇವರು ಪಾರ್ವತಿ ಪಾಟೀಲ್ ಇದ್ದಾರೆ ನೋಡ್ಕೊಂಡು ಮಾತಾಡ್ತಾರೆ. ಪಾರ್ವತಿ ಅವರೇ ಮಾತಾಡ್ತೀರಿ? ಪಾರ್ವತಿ ಪಾಟೀಲ್ ಅವ್ರು ಮಾತಾಡ್ತೀರಿ? ಇಲ್ಲ ಅನ್ಸುತ್ತೆ ಅವರು. ಮಾತಾಡಿ ಅಕ್ಕ, ನೀವೇ ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ರೇಣುಕಾ ಸ್ವಾಮಿಯವರ ಬಹು ಅತ್ಯುತ್ತಮವಾದ ಉಪನ್ಯಾಸ ಅನ್ನೋದರಲ್ಲೇ 2 ಮಾತಿಲ್ಲ. ನೀಲಾಂಬಿಕೆ ಅಕ್ಕ, ಪುಷ್ಪ ಶಲ್ವಡಿ ಮಠ ಅವರು ಹೇಳ್ಯಾರ ಅಂತಂದಾಗ ಅವರ ಒಂದು ಗ್ರಹಿಕೆ, ಅವರ ಒಂದು ವಿಚಾರಗಳು, ನಾವೆಲ್ಲ ಅವರ ಒಂದು ಮುಂದಾಲೋಚನೆ ಏನಿದೆಯಲ್ಲ ಅವ್ರಿಗೆಲ್ಲ ನಾವು ಗೌರವಿಸ್ಬೇಕು ಅಂತ ಅಷ್ಟು ಒಂದು ಅತ್ಯುತ್ತಮವಾದಂತ ಒಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ರೇಣುಕಾ ಸ್ವಾಮಿ ಅವರ ಒಂದು ವೈವಿಧ್ಯ ಪೂರ್ಣವಾದಂತ ಒಂದು ಉಪನ್ಯಾಸದಲ್ಲಿ ಅವರ ಒಂದು ವಚನಗಳನ್ನು ತೆಗೆದುಕೊಂಡು ಅದು ಬೇರೆ ಬೇರೆ ಒಂದು ವ್ಯಾಖ್ಯಾನಗಳ ಮೂಲಕ ಸಮರ್ಥನೆ ಕೊಟ್ರಲ್ಲ, ಅದು ಬಹಳ ಒಂದು ಸುಂದರವಾಗಿತ್ತು. ಒಂದ್ ಕಡೆ ಹೇಳ್ತಾರ 6 ವಚನಗಳು, ಗೊಗ್ಗವೇವ 6 ವಚನಗಳು ಒಂದು 600 ವಚನಗಳಿಗೆ ಸಮ ಅನ್ನತಕ್ಕಂತ ಮಾತು ಬಹಳ ಒಂದು ಪರಿಪೂರ್ಣ ಅಂತಂದ. ಹೌದಿಲ್ಲ? ಅಷ್ಟು ರೀತಿಯಾದ ಒಂದು ಸಮಗ್ರ ಒಂದು ವಚನ ಸಾಹಿತ್ಯದ ಒಂದು ಪ್ರಖಂಡ ಜ್ಞಾನ ರಾಶಿ ಆ ವಚನಗಳಲ್ಲಿ ಅಡಕವಾಗಿದೆ ಅಂತಂದಾಗ 2 ಮಾತಿಲ್ಲ ಅಂತ. ಮತ್ತೆ ಧೂಪದ ಕಾಯಕ ಅನ್ನೋದೇ ಒಂದು ವಿಶಿಷ್ಟವಾದ ಒಂದು ಕಾಯಕ ಅದು ಅಂತ. ಯಾಕಂದ್ರೆ ಧೂಪ ಹಾಕುವುದು ಅಂದ್ರೆ ಅಗ್ನಿಯ ಮೂಲಕ ಅದನ್ನು ಪವಿತ್ರೀಕರಿಸುವುದು ಸಹಿತ ಒಂದು ಅನ್ನೋದು ನನ್ನ ಒಂದು ಅನುಭವದ ಪ್ರಕಾರ ನಾನು ಇಲ್ಲಿ ಹೇಳ್ತೇನೆ. ಮತ್ತೆ ಅದು ನಾವು ಭಕ್ತಿಯ ಮೂಲಕ ಅಂತಂದ್ರೆ ನಮ್ಮ ಇಡೀ ವಾತಾವರಣವನ್ನು ಪರಿಶುಭ್ರಗೊಳಿಸತಕ್ಕಂತಹ ಒಂದು ಅವಸ್ಥೆ ಏನಿದೆಯಲ್ಲ, ಒಂದು ಧೂಪದ ಒಂದು ವಿಚಾರ, ಒಂದು ಧೂಪ ಹಾಕುವ ಒಂದು ಪರಿಶುಭ್ರಗೊಳಿಸತಕ್ಕಂತ ಒಂದು ಹಂತವು ಸಹಿತ ಅದು ಅದರಲ್ಲಿ ಅಡಕವಾಗಿರ್ತದ. ಅಷ್ಟೇ ಅಲ್ಲ, ಅಂಗಲಿಂಗ ಒಂದು ಸಾಮೀಪ್ಯದಲ್ಲಿ ನಮ್ಗೆ ಧೂಪ ಹಾಕುವುದರಿಂದ ಮತ್ತು ಶಿವನ ಸಾಮೀಪ್ಯವನ್ನು ಪಡೆಯಲು ಸಾಧ್ಯ, ಮತ್ತು ಭಕ್ತಿಯ ಏಕಾಗ್ರತೆಗೆ ಸಹಿತ ಈ ಧೂಪವು ಸಹಿತ ಬೇಕಾಗ್ತದೆ ಅಂತಂದು ಕೆಲವು ಒಂದು ವಿಚಾರಗಳನ್ನು ಅವರು ಕೋಟ್ ಮಾಡಿದ್ರೆ ಚೆನ್ನಾಗಿತ್ತೇನೋ ಅನ್ನತಕ್ಕಂತ ನನ್ನ ಅನಿಸಿಕೆ. ಹಾಗಾಗಿ ಇಲ್ಲಿ ಅಕ್ಕ ಅವರು ಹೇಳಿದ್ರು, ನೀಲಾಂಬಿಕಾ ಅಕ್ಕ ಅವರು ಓದುವವರು ಬಹಳ ಗುಪ್ತರಾಗಿದ್ದಾರೆ ಅಂತ. ಅದು ನಿಜ ಅಂತಂದ. ಅಲಕ್ಷಿತ ವಚನಕಾರ್ತಿಯರು, ಗುಪ್ತ ವಚನಕಾರ್ತಿಯರು ಇದು ಹೋಗ್ಬೇಕಿದು ಅಂತಂದ್. ಇದು ಎಲ್ಲಿ ತಾನು ಹೋಗೋದಿಲ್ಲ, ಅಲ್ಲಿವರೆಗೂ ಸಹಿತ ಗುಪ್ತ ವಚನಕಾರ್ತಿಯರು ಮತ್ತು ಗೌಪ್ಯವಾಗಿಯೇ ಉಳಿಯಲು ಸಾಧ್ಯವಾಗ್ತದೆ. ಆದ್ದರಿಂದ ಅವ್ರಿಗೆ ಒಂದು ಸ್ವತಂತ್ರ ಪೂರ್ಣವಾದಂತ ಒಂದು ವಿಚಾರಗಳನ್ನ ನಾವೆಲ್ಲ ಕೊಟ್ಟಾಗ ಮಾತ್ರ ನಾವು ವಚನ ಸಾಹಿತ್ಯಕ್ಕೆ ಒಂದು ಪ್ರಾಮಾಣಿಕವಾದ ಒಂದು ನ್ಯಾಯವನ್ನು ಒದಗಿಸಲು ಸಾಧ್ಯವಾಗ್ತದ ಅನ್ನೋತಕ್ಕಂತ ಮಾತನ್ನು ನಾನೇನು ಹೇಳ್ತೇನೆ. ಆಮೇಲೆ ಜನಪದರಲ್ಲಿ ಅಲ್ಲಮ ಪ್ರಭುಗಳ ಒಂದು ಕಾಯಕದ ವಿಸ್ತಾರತೆ ಏನ್ ಬಹಳ ಒಂದು ನೀಲಾಂಬಿಕಾ ಅಕ್ಕ ಅವರು ಒಂದು ಬಹಳ ಒಂದು ಸ್ಪಷ್ಟಪಡಿಸಿ ಹೇಳಿದ್ರೆ ಅದರಲ್ಲಿ 2 ಮಾತಿಲ್ಲ. ಇಂತಹ ಒಂದು ಹಲವಾರು ವಿಚಾರಗಳನ್ನು ವಿನಿಮಯಗಳನ್ನು ಮಾಡಿಕೊಂಡು ಈ ವೇದಿಕೆ ಇನ್ನೂ ಬಹಳ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ವೇದಿಕೆ ಆಗಿದೆ. ವಚನ ಮಂದಾರದಲ್ಲಿ ಇಂತಹ ಬಹುಮುಖ ಪ್ರತಿಭೆ ಉಳ್ಳಂತಹ ಸಾಕಷ್ಟು ಉಪನ್ಯಾಸಕರು ಬಂದು ಉಪನ್ಯಾಸ ನೀಡಿ ಹೋಗಿದ್ದಾರೆ. ಅದರ ಒಂದು ಸಾಲಿನಲ್ಲಿ ನಮ್ಮ ರಾಯಚೂರಿನ ರೇಣುಕಾ ಸ್ವಾಮಿ ಅವರು ಒಬ್ಬರು ಅನ್ನೋತಕ್ಕಂತ ಮಾತನ್ನ ಹೇಳುತ್ತಾ ಅವರಿಗೆ ವೇದಿಕೆಯ ವತಿಯಿಂದ ನಾನು ಅಲ್ಲಿ
ಶರಣಾರ್ಥಿಗಳನ್ನ ಹೇಳುತ್ತೇನೆ. ರೇಣುಕಾ ಅವರೇ ಬಹಳ ಒಂದು ಧನ್ಯವಾದಗಳು. ಅತ್ಯುತ್ತಮವಾದ ಧನ್ಯವಾದಗಳು ಉಪನ್ಯಾಸ ಮೇಡಮ್, ನಿಮ್ಮದು. ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು. ಹೌದು. ನೀಲಾಂಬಿಕಾ ಅಕ್ಕ ಅವ್ರು ಹೇಳಿದ್ರಲ್ಲ, ನೀವು ನಮ್ ಕಡೆಯವರವ, ನೀವು ಎಲ್ಲಾರ ಕಲ್ತು ವಚನ ಸಾಹಿತ್ಯದ ತೇರ್ ಎಳ್ಕೊಂಡ್ ಹೋಗೋಣ ಅಂತಂದ್ರಲ್ಲ, ಹಂಗ ಹೌದಲ್ಲ, ನಿಮ್ಗೂ ಒಂದು ದೊಡ್ಡ ಜವಾಬ್ದಾರಿ ಈಗ ಇದ್ರ ಬಗ್ಗೆ. ಯಾಕಂದ್ರೆ ಉಪನ್ಯಾಸ ಮಾಡಿ ಕೈ ತೊಳ್ಕೊಂಡಿನಿ ಅಂತಲ್ಲ, ಉಪನ್ಯಾಸದ ನಂತರ ಜವಾಬ್ದಾರಿ ಹೆಚ್ಚಾಗ್ತದ ಅನ್ನೋದು ಗಮನ ಆಯ್ತು ಮೇಡಮ್, ಇರ್ಬೇಕು. ಮಾಡೋಣ ಖಂಡಿತ. ನೀವು ನಮ್ ಜೊತೆ ಇದ್ರೆ ಎಲ್ಲಾನು ಮಾಡೋಣ. ಓಕೆ ಅಮ್ಮ, ಓಕೆ. ಎಲ್ಲರಿಗೂ ಶರಣ ಗುಪ್ತ ವಚನಕಾರರ ಬಗ್ಗೆ ಹೇಳಕ್ಕೆ ಗುಪ್ತವಾಗಿನೇ ಗುಪ್ತ ಸಾಹಿತಿಗಳನ್ನು ಹುಡುಕಿದ್ದು ತಾವೇ ತಾನೇ ಅಲ್ಲ ಮೇಡಮ್? ಹೌದು 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 ಹೌದು. ಇದು ವಿಶೇಷತೆ. ಇರ್ಲಿ, ಅದು ಏನೋ ಹೇಳಿದ್ರಲ್ಲ ಅಕ್ಕ ಅವ್ರು ಹೇಳಿದ್ರಲ್ಲ, ಅದನ್ನ ಮೊದ್ಲಿಂದ ನಾವು ಅನ್ಕೊಂತ ಬಂದಿವಲ್ಲ, ಅದ ಮುಂದರ್ಸ್ಕೊಂತ ಹೊಂಟಿವಿ. ಆದ್ರೆ ಅದನ್ನ ಮಾಡೋದ್ ಬೇಡ ಅನ್ನೋದು, ಅದು ಬಹಳ ಒಂದು ಸಮಂಜಸವಾದ ಒಂದು ಹೇಳಿಕೆ ಅದು, ಅದಿಲ್ಲ? ಈಗ PhD ಗಳಾಗ್ತಾ ಇದ್ದಾವೆ, ಪುಸ್ತಕಗಳನ್ನ ಬರಿತಾ ಇದ್ದೀರಿ, ಮಾಡ್ತಾ ಇದ್ದೀರಲ್ಲ, ಈಗ ಹೆಂಗ ಅವ್ರು ಗುಪ್ತ ಆಗ್ತಾರ, ಹೆಂಗ ಅನಲಕ್ಷಿತ ಆಗ್ತಾರ? ಇನ್ನೊಂದು ಸಕ್ರಿಯಕರೆ ಗೊಗ್ಗವ್ವೆ ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಜೀವಂತ ಅದಾರ ಅಂದ್ರ, ಗುಳ್ಳವ್ವ ಅಂತ ಪೂಜೆ ಆಗುತ್ತೆ ಇಲ್ಲಿ. ನೋಡಕ್ಕ, ಪೂಜೆ ಹೌದು ಆಗುತ್ತೆ. ಹೌದು ಹೌದು ಹೌದು, ಜನಪದರಲ್ಲಿ ಗುಳ್ಳವನ್ ಪೂಜೆ ಮಾಡ್ತಾರೆ. ಕರೆಕ್ಟ್. ಆ ಗುಳ್ಳವ್ವನ ಮೂರ್ತಿ ಇದ್ರ ಮುಂದ ಗೊಗ್ಗವ್ವಿನ ಮೂರ್ತಿ ಇಡ್ತಾರ್ರಿ. ಓ ಹೌದಾ? ಹ್ಞೂನ್ರಿ, ಈ ಕಡೆ ಹೈದರಾಬಾದ್ ಕರ್ನಾಟಕ ಈ ಭಾಗದಲ್ಲೆಲ್ಲ ಗುಳ್ಳವ್ವನ ಮುಂದ ಗೊಗ್ಗವ್ವನ ಪೂಜೆ ಇದು ಇಡ್ತಾರ್ರಿ. ಹೆಂಡಿದು ಧೂಪ ಮಾಡ್ತಾರ್ರಿ, ಹೆಂಡಿದು. ಅದ್ರಾಗ ಏನೇನೋ ಹಾಕ್ತಾರ್ರಿ ಅವರೆಲ್ಲ, ಏನೇನೋ ಹಾಕಿ ಅವ್ ಮೊದಲೇ ಒಣಗಿಸಿ ಇಟ್ಟಿರ್ತಾರ. ಅವತ್ತಿನ ದಿನ ಅದ್ರ ಧೂಪ ಹಾಕ್ತಾರ್ರಿ ಅಕ್ಕ, ಅದ್ರ ಧೂಪ ಹಾಕ್ತಾರೆ. ಒಂದು ನಮ್ಮ ಭಾಗದಲ್ಲಿ ಮಾದಾರ ಚೆನ್ನಯ್ಯನವರು ಮತ್ತು ಗೊಗ್ಗವ್ವೆ ಜೀವಂತವಾಗಿದ್ದಾರೆ. ಹೆಂಗಂದ್ರ ಮಾದಾರ ಚೆನ್ನಯ್ಯನವರ ಅಂಬಲಿ ಇವತ್ತಿಗೂ ಮದುವೆ ಮುಂತಾದ ಕಾರ್ಯಗಳಲ್ಲಿ ಅಂಬಲಿ ಗಡಿಗೆ ಅಂತ ಮಾಡಿ ಪೂಜೆ ಮಾಡಿನೇ ನಮ್ ಕಾರ್ಯಗಳು ಪ್ರಾರಂಭ ಮಾಡ್ತಾರ್ರಿ. ಓ ಹೌದಲ್ಲ ಮೇಡಮ್, ಹೌದು ಹೌದು ಮೇಡಮ್. ಅಕ್ಕ, ಇಂತ ವಿಚಾರಗಳು ನಮ್ಮ ಜೊತೆಗೆ ಹೇಳ್ಕೊಳ್ರಿ, ನಮ್ಗೆ ಗೊತ್ತಿಲ್ಲ ಇಂಥವೆಲ್ಲ. ಇನ್ನೊಂದ್ರಿ ಅಕ್ಕ, ಗುಳ್ಳವನ ಪೂಜೆ ಮಾಡೋ ಮುಂದ ಈ ಗೊಗ್ಗವ್ವನ ಮೂರ್ತಿ ಇಡ್ತಾರ್ರಿ. ಗೊಗ್ಗವ್ವನ ಒಂದು ಮೂರ್ತಿ ಮಾಡಿ ಗೊಗ್ಗವ್ವೆ ಉಗೆ ಅಂತ ಹೇಳಿ ಹಿಂಗ ಮಾಡ್ಕೋತ ಇವೆರಡು ಪೂಜೆ ಇನ್ನು ನಮ್ ಭಾಗದಲ್ಲಿ ಜೀವಂತವಾಗಿವೆ ರೀ. ಮಾಡ್ತಾರ್ರಿ, ಇವೆರಡು ಮಾಡ್ತಾರ. ಈ ಜನಪದರಲ್ಲಿ ಇಂತ ಒಂದು ಕೆಲವು ವಿಶೇಷತೆಗಳು ಏನದಾವಲ್ಲ, ಅದನ್ನ ಒಂದಿಷ್ಟು ಪಟ್ಟಿ ಮಾಡಿ. ಜನಪದ ಯೂನಿವರ್ಸಿಟಿ ಅವರು ಸುಮ್ಮನೆ ಕೂಡ್ಬಾರ್ದ್ರಿ. ಜನಪದ ವಿಶ್ವವಿದ್ಯಾಲಯದವ್ರ ತಲೆ ಮೇಲ ಬಹಳ ಕೆಲಸ ಅದರಿ. ಅವ್ರು ಸುಮ್ಮನೆ ಕುಂತಾಗ ಎಲ್ಲಾ ಅದರಿ, ಇಡೀ ಸಮಾಜದಾಗ ಎಲ್ಲಾ ಅದ, ಅದು ಹುಡುಕಿ ತೆಗಿಬೇಕು ನೋಡ್ರಿ ಕೆಲಸ. ನೋಡ್ರಿ ಅಕ್ಕ, ನೀವ್ ಹೇಳಿದಷ್ಟು ನನ್ಗೆ ಗೊತ್ತೇ ಇಲ್ಲ ಕೆಲವು. ಅದ ನೋಡ್ರಿ ಅಕ್ಕ, ಅದ ಗೊಗ್ಗವ್ವನ ಪೂಜೆ ಅದ, ಅಂಬಲಿ ಗಡಿಗೆ ಪೂಜೆ ಅದರಿ ನಮ್ ಕಡೆ. ಅಂಬಲಿ ಗಡಿಗೆ ಪೂಜೆ ಮಾದಾರ ಚೆನ್ನಯ್ಯನ ಅಂಬಲಿ ಪ್ರತೀಕ ಮಾಡುವಂತ ಪೂಜೆ ರೀ ಅದು. ಅದ್ರ ಪೂಜೆ ರೀ ಅದು. ಅಕ್ಕ, ಒಂದ್ಸಲ ಉಪನ್ಯಾಸ ಕೊಡ್ರಿ ಇದರ ಕುರಿತಾಗಿ ಎಲ್ಲ ನೀವು. ಜನಪದ ಸಾಹಿತ್ಯದ ಕಣಜಾನೆ ನೀವು, ಹೌದಿಲ್ಲ? ಅದನ್ನ ನಮ್ಗೆಲ್ಲ ಒಂದಿಷ್ಟು ಉಣಬಡಿಸ್ರಿ, ಒಂದಿಷ್ಟು. ಓಕೆ, ಓಕೆ. ಶರಣಾರ್ಥಿಗಳು. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಓಕೆ, ಶರಣ ಸಮರ್ಪಣೆಗೆ ಹೋಗೋಣ ಅಂತ. ಓಕೆ, ಮಾಡ್ಬಿಡ್ರಿ ಕಮಾರ್ ಅವ್ರೆ. ಓಕೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಶರಣ ಸಮರ್ಪಣೆಯನ್ನ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಹಾವೇರಿಯ ಕೃಷಿ ಹತ್ತಿಕೋಟೆ ಅವ್ರು ಮಾಡ್ಬೇಕಿತ್ತು, ಕಾರಣಾಂತರಗಳಿಂದ ಅವ್ರು ಬರ್ಲಿಲ್ಲ. ಹೊಸ ಪ್ರಯೋಗ ಇದು, ಉಪನ್ಯಾಸಕರಿಂದ ಪ್ರಾರ್ಥನೆ ಮಾಡಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಡಿದಂತ ಡಾಕ್ಟರ್ ರೇಣುಕಾ ಸ್ವಾಮಿ ಅವರೇ ಇಂದು ಪ್ರಾರ್ಥನೆಯನ್ನ ಮಾಡಿದ್ರೆ, ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಪರಿಚಯವನ್ನ ಮಾಡಿಕೊಟ್ಟಂತಹ ಡಾಕ್ಟರ್ ಸನ್ಮಂಗಲ ಸಕ್ರಿ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆ ಧೂಪದ ಗೊಗ್ಗವ್ವೆಯವರ ಧಾರ್ಮಿಕ ಭಕ್ತಿ. ಅದರ ವಿಸ್ತೃತ ರೂಪವನ್ನ ನಮಗೆ ಇವತ್ತು ಕಟ್ಕೊಟ್ಟಿದ್ದಾರೆ ಡಾಕ್ಟರ್ ರೇಣುಕಾ ಸ್ವಾಮಿ ಅವರು. ಅದನ್ನ ಲಿಂಗಾಂಗ ಸಾಮರಸ್ಯ, ಲಿಂಗ ಸಮಾನತೆ ಹಾಗೂ ವೈಚಾರಿಕ ಪ್ರಜ್ಞೆ ಅಂತ 3 ವಿಭಾಗದಲ್ಲಿ ಹೇಳಿದ್ರು ಅಂತ ಡಾಕ್ಟರ್ ಚಲವಡಿ ಮಠ ಅವರು ಹೇಳಿದ್ರು. ನಾನು ಅದನ್ನ 4 ವಿಭಾಗಗಳಲ್ಲಿ ಅವರ ಉಪನ್ಯಾಸವನ್ನ ಆಧರಿಸಿ ಮಾಡಿದ್ದು. ಇದು ಒಂದು ಲಿಂಗಾಂಗ ಸಾಮರಸ್ಯ, ಎರಡನೇದು
ಆತ್ಮ ಸಾಕ್ಷಾತ್ಕಾರದ ತತ್ವ ಸಿದ್ಧಾಂತ, ಇನ್ನೊಂದು ಲಿಂಗ ಸಮಾನತೆ, ಆಮೇಲೆ ಕೊನೆಯದಾಗಿ ಒಂದು ಸಮಸ್ಯೆಗೆ ಪರಿಹಾರವನ್ನ ಸೂಚಿಸ್ತಕ್ಕಂಥ ಒಂದು ವಚನ. ಒಟ್ಟು 2 ಸಾಮಾಜಿಕ, 2 ತತ್ವ ಸಿದ್ಧಾಂತ ಹಾಗೂ 1 ಸಮಸ್ಯೆಗೆ ಪರಿಹಾರ. ಇದು 4 ವಿಭಿನ್ನ ನೆಲೆಗಳಲ್ಲಿ ಡಾಕ್ಟರ್ ರೇಣುಕಾ ಸ್ವಾಮಿಯವರು ಇಂದಿನ ಉಪನ್ಯಾಸವನ್ನ ಕಟ್ಕೊಟ್ಟಿದ್ದಾರೆ. ಶಿವನಿಗೂ ದಾರಿ ತೋರಿಸಿದಂಥವರು ಧೂಪದ ಗೊಗ್ಗವೆ ಅಂತ ಮಾತನ್ನ ಹೇಳಿದ್ರು. ಸಾಕಾರ ಶಿವನನ್ನ ನಿರಾಕರಿಸಿದಂತ ಶರಣರಿಗೆ ಪದೇ ಪದೇ ನಾವು ಈ ತರ ಎಲ್ಲ ಆ ಕಥೆಗಳನ್ನ ಕಟ್ಟೋದ್ರ ಮೂಲಕ ಕಟ್ಕೊಡ್ತೀವಿ. ಅದು ತಪ್ಪಲ್ಲ ಅಂತ ನನ್ನ ಅನ್ಸಿಕೆ. ಯಾಕಂದ್ರೆ ಭಕ್ತಿ ಪರಾಕಾಷ್ಠೆಯನ್ನ ತೋರಿಸೋದಕ್ಕೆ ಯಾವ್ದಾದ್ರು ಒಂದು ನಮಗೆ ಸಾಧನ ಬೇಕು. ಆ ಸಾಧನವನ್ನ ಪುರಾಣ ಪುಣ್ಯ ಕಥೆಗಳಲ್ಲಿ, ಶೂನ್ಯ ಸಂಪಾದನೆಗಳಲ್ಲಿ, ರಗಳೆಗಳಲ್ಲಿ ಸಾಕಷ್ಟು ನಮ್ಮ ಕವಿಪುಂಗ ಅವರು ಉಪಯೋಗಿಸಿದ್ದಾರೆ. ಅಂದ್ರೆ ಒಂದು ಕಥೆಗೆ ಅಥವಾ ವಚನ ಸಾಹಿತ್ಯಕ್ಕೆ ಅಥವಾ ಶರಣರ ತತ್ವ ಸಿದ್ಧಾಂತಗಳಿಗೆ ಒಂದು ಸುವರ್ಣವಾದ ಚೌಕಟ್ಟನ್ನು ಹಾಕಿ ಆ ತತ್ವಗಳನ್ನ ತೋರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಈ ಬಂಗಾರ ಚೌಕಟ್ಟನ್ನ ತೆಗೆದು ನಾವು ಅದನ್ನ ನೋಡಕ್ ಹೋದ್ರೆ ಆ ಫೋಟೋನೇ ಬಿದ್ದ್ಬಿಡ್ತದೆ ಅಂತಕ್ಕಂಥದ್ದು ಒಂದು. ಹಾಗಾಗಿ ಈ ಪುರಾಣ ಪುಣ್ಯ ಕಥೆಗಳಲ್ಲಿ ಬರ್ತಕ್ಕಂಥ ಕಥೆಗಳನ್ನ ನಾವು ಆಸ್ ಇಟ್ ಕಮ್ಸ್ ವಿ ವಿಲ್ ಯೂಸ್ ಇಟ್. ಈಗ ಗೊಲ್ಲಾಳೇಶ್ವರನ ಕಥೆಯನ್ನ ನೋಡಿದ್ರೆ ಕುರಿ ಹಿಕ್ಕೆಯನ್ನ ಪೂಜೆ ಮಾಡ್ತಿರ್ತಾನೆ. ಅವಾಗ ಅವ್ರ ತಂದೆ ಬಂದು ಆ ಕುರಿ ಹಿಕ್ಕೆಯ ಆ ಒಂದು ಸಾಧನವನ್ನೇ ಕಾಲಿನಿಂದ ಒದ್ದು ಎಲ್ಲ ಮಾಡ್ತಾನೆ. ಅವಾಗ ಅವನು ಅವರ ತಂದೆಯನ್ನೇ ಕೊಲ್ಲಕ್ ಹೋಗ್ತಾನೆ. ಅವಾಗ ಶಿವ ಪ್ರತ್ಯಕ್ಷ ಆಗಿ ಇಲ್ಲಪ್ಪ ಅಂತ ಅವರಿಬ್ಬರನ್ನು ಸಮಾಧಾನ ಮಾಡಿ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತಕ್ಕಂಥ. ಇಲ್ಲಿ ನಮಗೆ ಅತಿ ಮುಖ್ಯವಾದದ್ದು ಕಥೆ ಅಲ್ಲ, ಆ ಶರಣರ ಭಕ್ತಿ ಪರಾಕಾಷ್ಠತೆ ಎಷ್ಟು ಉನ್ನತವಾಗಿತ್ತು ಅಂತಕ್ಕಂಥದ್ದನ್ನ ತೋರಿಸುವಂತಹ ಒಂದು ಕೆಲಸ. ಹಾಗೇನೆ ಇಂದಿನ ಉಪನ್ಯಾಸದಲ್ಲಿ ಶಿವನಿಗೂ ದಾರಿ ತೋರಿಸಿದಂತ ಗೊಗ್ಗವೆಯವರ ಒಂದು ಕಥೆಯನ್ನ ಡಾಕ್ಟರ್ ರೇಣುಕಾ ಸ್ವಾಮಿ ಅವರು ಇಲ್ಲಿ ನಮಗೆ ಉಣಬಡಿಸಿದ್ರು. ಆಮೇಲೆ ಅವರ ವಚನಾಂಕಿತ ಅತ್ಯಂತ ವಿರಳವಾದ ವಿಶಿಷ್ಟವಾದ ಒಂದು ವಚನಾಂಕಿತ ನಾಸ್ತಿನಾಥ ಅಂತ, ಒಡೆಯ ಅಥವಾ ಏನೂ ಇಲ್ಲ ಅಂತಕ್ಕಂಥದ್ದು ಒಂದು ಚಿಂತನೆಯನ್ನ ಅವರ ವಚನಾಂಕಿತದಲ್ಲಿ ನಾವು ನೋಡುದು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ನಮ್ಮ ಮನಗುಂಡಿಯ ಬಸವಾನಂದ ಸ್ವಾಮಿಗಳು ಮಾಡಿದ್ದಾರೆ. ಅವರ ಪುಸ್ತಕ ವಚನ ಹೃದಯ ಅಂತ ಒಂದು ಪುಸ್ತಕದಲ್ಲಿ ಆ ಒಂದು ಚಾಪ್ಟರ್ ಅನ್ನ ಅತಿ ವಿಶಿಷ್ಟವಾದಂತಹ ವಚನಾಂಕಿತಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ಸುಮಾರು 36 ಜನರ ವಚನಾಂಕಿತಗಳ ಬಗ್ಗೆ, ವಿಶೇಷ ವಚನಾಂಕಿತಗಳ ಬಗ್ಗೆ ಇವರು ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಇದು ಒಂದಂದ್ರೆ ನಾಸ್ತಿ ಅಂದ್ರೆ ಏನೂ ಇಲ್ಲ, ನಾಥ ಅಂದ್ರೆ ಒಡೆಯ. ಅಕ್ಕ ಅವ್ರು ಹೇಳಿದ್ರು, ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವ್ರು ಹೇಳಿದ್ರು, ನಾಥ ಪರಂಪರೆಗೆ ಅವರು ಸೇರಿದ್ರ ಅಂತಕ್ಕಂಥ ಒಂದು ಚಿಂತನೆ ಬರ್ತದೆ. ಇದ್ರ ಬಗ್ಗೆ ಡಾಕ್ಟರ್ ಬಸವರಾಜ್ ಸಬರದವರ ಒಂದು ವಿಸ್ತೃತವಾದ ಲೇಖನವನ್ನ 2 ದಿನಗಳ ಹಿಂದೆನೆ ನಾನು ಇಲ್ಲಿ ನಮ್ಮ ವಚನ ಸಾಹಿತ್ಯ ಮಂದಾರದಲ್ಲಿ ಪ್ರಕಟ ಮಾಡಿದ್ದೇವೆ. ನಾಥರು ಮತ್ತು ಶರಣರು ಅಂತ. ನಾಥರಿಗೂ ಆಮೇಲೆ ಬಸವಾದಿ ಶರಣರ ನಾಥರಿಗೂ ಸಾಕಷ್ಟು ಸಾಮ್ಯತೆ ಮತ್ತು ಸಾಕಷ್ಟು ವಿರೋಧಾಭಾಸಗಳು ಇರುವುದನ್ನ ಡಾಕ್ಟರ್ ಬಸವರಾಜ್ ಸಬರದರು ಬಹಳ ಅದ್ಭುತವಾದಂತಹ ಒಂದು ಲೇಖನದ ಮೂಲಕ ಚಿತ್ರಣ ಮಾಡಿದ್ದಾರೆ. ಹಾಗಾಗಿ ನಾಥರ ಒಂದು ಪರಂಪರೆಯಿಂದ ಗೊಗ್ಗವೆ ಬಂದಿರಬಹುದು ಅಂತಕ್ಕಂಥದ್ದು. ಇನ್ನ ಅವರ ಗೊಗ್ಗವೆಯರ ಹೆಸರಿನ ಹಿಂದೆ ಇರ್ತಕ್ಕಂಥ ಆ ಧೂಪದ ಬಗ್ಗೆ 2 ಮಾತುಗಳನ್ನು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧೂಪ ಇದು ಕೆನೇರಿಯಂ ಸ್ಟ್ರಿಕ್ಟಮ್ ಅಂತಕ್ಕಂಥ ಒಂದು ಮರದಿಂದ ಬರ್ತಕ್ಕಂಥ ಒಂದು ಧೂಪದಿಂದ ಮಾಡ್ತಾರೆ. ಆ ಧೂಪವನ್ನ ಸುಟ್ಟಾಗ ವಾತಾವರಣದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಸಾಯ್ತವೆ ಅಂತಕ್ಕಂಥ ಒಂದು ಚಿಂತನೆಯನ್ನ ಈ ಧೂಪದ ಬಗ್ಗೆ ವೈಜ್ಞಾನಿಕವಾಗಿ ಹೇಳ್ತಾರೆ. ಪ್ರಮುಖವಾಗಿ ಆ ಒಂದು ಮರದ ಕಾಂಡದಿಂದ ತಯಾರಿಸುವ ಈ ಧೂಪಕ್ಕೆ ಹಲವಾರು ಮರ ಈ ಭಾಗದಲ್ಲಿ ಇದೆಯಾ? ಹಾ, ಇದೆ ಇದೆ ಇದೆ. ಅದು ಎಲ್ಲಾ ಕಡೆ ಯು ಕ್ಯಾನ್ ಫೈಂಡ್ ಇಟ್. ಯಾವ ಮರ ಸರ್ ಅದು? ಅದಕ್ಕೆ ಕಾಯಿ ಧೂಪದ ಮರ ಅಂತಾರೆ. ಅದ್ರದ್ದು ವೈಜ್ಞಾನಿಕ ಹೆಸರು ಅಂದ್ರೆ ಕೆನೇರಿಯಂ ಸ್ಟ್ರಿಕ್ಟಮ್ ಅಂತ.
ಕೆನೇರಿಯಂ. ಇಂದ್ರಾಣಿ ಮರ ಅಂತಾನು ಕರೀತಾರೆ ಸರ್, ಅದಕ್ಕೆ ಇಂದ್ರಾಣಿ ಮರ ಅಂತಾನು ಅಂತಾರೆ ಸರ್. ಎಸ್ ಅದಕ್ಕೂ ಇಂದ್ರಾಣಿ ಮರ ಅಂತ ಕರೀತಾರೆ, ಇಂದ್ರಾಣಿ ಮರ ಅಂತ ಕರೀತಾರೆ ಸರ್. ಧೂಪದ ಮರ ಅಂತಾರೆ, ಕಾಯಿ ಧೂಪದ ಮರ ಅಂತಾರೆ, ಹಲವಾರು ಹೆಸರಿಂದ ಕರೀತಾರೆ. ಅದರ ವೈಜ್ಞಾನಿಕ ಹೆಸರು ಕೂಡ ಕೆನೇರಿಯಂ ಫಿಟ್ರಿಕ್ಟಮ್ ಅಂತಕ್ಕಂಥದ್ದು. ಇದನ್ನ ಸುಟ್ಟಾಗ ಗಾಳಿಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ. ಅಂದ್ರೆ ಒಂದು ದೇವಾಲಯದ ಒಳಗಡೆ ಬಹಳಷ್ಟು ಜನ ಸೇರಿರ್ತಾರೆ, ಅವಾಗ ಒಂದು ಧೂಪ ಹಾಕೋದ್ರಿಂದ ಗಾಳಿಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಸಾಯ್ತವೆ ಅಂತಕ್ಕಂಥದ್ದು ಒಂದು ಚಿಂತನೆ. ಧೂಪದ ಗುಗ್ಗವೇ ಅವ್ರ ತಂದೆ ತಾಯಿಗಳು ಮದುವೆ ಮಾಡಕ್ಕಿಂತ ಬಂದಾಗ ಆ ಗುಗ್ಗಾಳೇಶ್ವರರ ದೇವಸ್ಥಾನವನ್ನು ಅಡಿಗೆ ಕೂಟ್ಕೋತಾಳೆ, ಹಾಗಾಗಿ ಆ ಮದುವೆಯಿಂದ ತಪ್ಪಿಸ್ಕೋತಾಳೆ ಅಂತಕ್ಕಂಥದ್ದು ಒಂದು ಚಿಂತನೆಯನ್ನ ನಮ್ಮ ಡಾಕ್ಟರ್ ರೇಣುಕಾ ಸ್ವಾಮಿಯವರು ಕೂಡ ಹೇಳಿದ್ರು. ದೇವರನ್ನ ಒಲಿಸ್ಕೊಳ್ಳಲು ಭಕ್ತಿ ಮುಖ್ಯ, ಹಾಗಾಗಿ ಗಂಡು ಹೆಣ್ಣು ಅಂತಕ್ಕಂಥ ಭೇದವನ್ನ ನಾವಿಲ್ಲಿ ನೋಡಕ್ ಆಗೋದಿಲ್ಲ ಅಂತಕ್ಕಂಥದ್ದು. ನನಗಿಲ್ಲಿ ಒಂದು ಸಂದೇಹ ಬರ್ತದೆ. ಗೊಗ್ಗವೆಯವರು ವಚನವನ್ನು ಬರೆದಿದ್ದಾರೆ, ಮೂಡಿ ಬಂದರೆ ಗಂಡೆಂಬರು ಹೆಣ್ಣೆಂಬರು ಅಂತ. ಸತ್ಯಜ್ಞವರು ಬರೆದಿದ್ದಾರೆ, ಜೇಡ್ರ ದಾಸಿಮಯ್ಯನು ಬರೆದಿದ್ದಾರೆ. ಆದ್ರೆ ನಾವು ಬಹಳಷ್ಟು ದೊಡ್ಡ ದೊಡ್ಡ ವಿದ್ವಾಂಸರುಗಳನ್ನ, ಉಪನ್ಯಾಸಕರುಗಳನ್ನ, ಚಿಕ್ಕ ಚಿಕ್ಕ ಉಪನ್ಯಾಸಗಳನ್ನು ಕೂಡ ನಾವು ಉಪನ್ಯಾಸ ಬಹಳಷ್ಟು ಕೇಳಿದ್ದೀನಿ. ಒಂದು 3-4 ಸರಿ ನಾನು ಬಹಳಷ್ಟು ದಿನ ದೊಡ್ಡ ವಿದ್ವಾಂಸರ ಜಗಳನೂ ಮಾಡಿದ್ದೀನಿ. ಅದಕ್ಕಿಂತ ಉತ್ಕೃಷ್ಟವಾದ ವಚನವನ್ನ ಜೇಡ್ರ ದಾಸಿಮಯ್ಯನ ವಚನಕ್ಕಿಂತ ಇನ್ನೆರಡು ವಚನಗಳು ಬಹಳ ಉತ್ಕೃಷ್ಟ. ಅವನ್ಯಾಕೆ ಕೋಟ್ ಮಾಡಲ್ಲ ನೀವು? ಇಲ್ಲೇ ನೀವು ಲಿಂಗ ತಾರತಮ್ಯವನ್ನ ತೋರ್ತಾ ಇದ್ರಿ ಅಂತಕ್ಕಂಥ ಮಾತನ್ನ ಬಹಳಷ್ಟು ಸಾರಿ ನಾನು ವೇದಿಕೆಗಳಲ್ಲಿ ಕೂಡ ಆಕ್ಷೇಪಣೆ ವ್ಯಕ್ತ ಮಾಡಿದ್ದೀನಿ. ಆದ್ರೆ ಎಲ್ಲರೂ ಉಪಯೋಗಿಸೋದು ಜೇಡ್ರ ದಾಸಿಮಯ್ಯನವರ ಆ ವಚನ. ಹಾಗಾಗಿ ಇನ್ಮುಂದಾದ್ರೂ ನಾವು ನಮ್ಮ ಉಪನ್ಯಾಸಗಳಲ್ಲಿ ಅಥವಾ ನಮ್ಮ ವೇದಿಕೆ ಉಪನ್ಯಾಸಗಳಲ್ಲಿ ಈ ಲಿಂಗ ತಾರತಮ್ಯ ಅಂತ ಬಂದಾಗ ಜೇಡ್ರ ದಾಸಿಮಯ್ಯನವರ ವಚನದ ಜೊತೆಗೆ ಗೊಗ್ಗವೆ ಹಾಗೂ ಸತ್ಯಕ್ಕನವರ ವಚನಗಳನ್ನು ಹೇಳುವಂತ ಪರಿಪಾಠವನ್ನ ಬೆಳೆಸ್ಕೊಂಡ್ರೆ ಈ ಲಿಂಗ ತಾರತಮ್ಯವನ್ನ ಹೋಗಲಾಡಿಸೋಕೆ ಅಟ್ಲೀಸ್ಟ್ ನಮ್ಮ ವೇದಿಕೆ ಒಂದು ಸಂಕಲ್ಪವನ್ನ ಮಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಕೊನೆಯದಾಗಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಧೂಪದ ಮಹಾಗಾಂವ್ ಅದರ ಬಗ್ಗೆ ನೀಲಾಂಬಿಕಾ ಅಕ್ಕ ಅವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ನೀಡಿದ್ರು. ಭಾಗಾವ್ಕರ್ ಅಂತ ಆರ್ಕಿಟೆಕ್ಟ್ ಇದ್ದಾರೆ ಗುಲ್ಬರ್ಗಾದಲ್ಲಿ. ಹಿ ಇಸ್ ಫ್ರಮ್ ದಟ್ ಪ್ಲೇಸ್. ಅವರ ಮಿಸಸ್ಸು ಅಗಡಿ ಮನೆತನದವರು, ಅವರು ನಾವು ಕ್ಲಾಸ್ಮೇಟ್ಸು. ಹೀಗಾಗಿ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ಅವರ ನೆನಪು ಮಾಡಿದ್ದಕ್ಕೆ ಡಾಕ್ಟರ್ ರೇಣುಕಾ ಸ್ವಾಮಿ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಸಂವಾದದಲ್ಲಿ ಪಾಲ್ಗೊಂಡಂತ ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಸಾಕಷ್ಟು ಜಾನಪದದ ಚಿಂತನೆಗಳನ್ನ ಇಲ್ಲಿ ಮಂಡಿಸಿರೋರ್ಗೂ ಕೂಡ ಧನ್ಯವಾದಗಳು. ಹೊಸ ಆಲೋಚನೆಗಳನ್ನ ನೀಡಿದಂತ ಡಾಕ್ಟರ್ ರೇಣುಕಾ ಸ್ವಾಮಿ ಅವರಿಗೆ ಧನ್ಯವಾದ ಹೇಳಿದಂತ ಡಾಕ್ಟರ್ ಶೆಲ್ವಡಿಮಠ ಅವರಿಗೂ ಕೂಡ ಧನ್ಯವಾದಗಳು. ಕೊನೆಗೆ ಅಧ್ಯಕ್ಷೀಯ ಭಾಷಣದಲ್ಲಿ ಅಗ್ನಿಯ ಮೂಲಕ ಪವಿತ್ರೀಕರಿಸುವುದನ್ನ, ಅದೇ ಪವಿತ್ರೀಕರಿಸೋದಂದ್ರೆ ಇದೇನೆ, ವಾತಾವರಣದಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನ ಹೊಡೆದೋಡಿಸುವಂತ ಕೆಲಸವನ್ನ ಮಾಡಿರುವಂತ ಡಾಕ್ಟರ್ ಸಕ್ರಿ ಅಕ್ಕ ಅವರು ಕೂಡ ಹೇಳಿದ್ರು. ಇನ್ನ ಕೊನೆಯದಾಗಿ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಓಕಳಿ ಅಂತ ಆಡ್ತಾರೆ. ಸಾಮಾನ್ಯವಾಗಿ ಈ ಮಾರ್ಚಲ್ಲೇ ಬರುತ್ತೆ 8ನೇ ತಾರೀಕು, ಹೋಳಿ ಹುಣ್ಣಿಮೆ ದಿವಸ ಓಕಳಿ ಅಂತ ಆಡ್ತಾರೆ. ಅವಾಗ ಗೊಗ್ಗಾಯನನ್ನ ಮಾಡ್ತಾರೆ. ಗೊಗ್ಗಾಯನನ್ನ ಆ ಒಂದು ಬುಟ್ಟಿಯಲ್ಲಿ ಕುಡಿಸಿ ಇಡೀ ಊರ ಸುತ್ತಾಡಿಸ್ತಾರೆ. ಗುಳ್ಳವೇನು ಅಂತ ಅಂತಾರೆ ಅದಕ್ಕೆ. ಆ ಗೊಗ್ಗವೇ ಮೋಸ್ಟ್ ಪ್ರೊಬಬ್ಲಿ ನಮ್ಮ ಧೂಪದ ಗೊಗ್ಗವೇ ಅಂತಾನೆ ನಾವು ತಿಳ್ಕೊಬೇಕಂತ ನನ್ನ ಅನಿಸಿಕೆ. ಹಾಗಾಗಿ ಜಾನಪದರ ವಚನ ಸಾಹಿತ್ಯದ ಮೂಲ ಅಂದ್ರೆ ಜಾನಪದ ಅಂತ ನನ್ನ ಅನಿಸಿಕೆ. ಧೂಪದ ಗೊಗ್ಗವೆಯವರ 6 ವಚನಗಳನ್ನು ಅತ್ಯಂತ ಅದ್ಭುತವಾಗಿ ಆ ಧಾರ್ಮಿಕ ಭಕ್ತಿಯ ಮೂಲಕ ನಮಗೆ ವಿಶ್ಲೇಷಣೆಯನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ರೇಣುಕಾ ಸ್ವಾಮಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಅವ್ರಿಗೆ ಇನ್ನೊಂದು ರಿಕ್ವೆಸ್ಟ್ ಅನ್ನ ನಾವು ಈ ಮೂಲಕ ಮಾಡ್ತೇವೆ. ಈ ಒಂದು ಉಪನ್ಯಾಸದ ಲೇಖನವನ್ನ ಮಾಡಿಕೊಟ್ರೆ ನಮ್ಮ ವಚನ ಸಾಹಿತ್ಯ ಮಂದಾರ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿ ಉಳಿತದೆ, ಕೆಲವರು ಎಲ್ಲರಿಗೂ ರೆಫರೆನ್ಸ್ ಆಗಿ ಉಳಿತದೆ ಅಂತ ಹೇಳ್ತಾ ಒಂದು ಲೇಖನವನ್ನ ಮಾಡಿ ಕಳಿಸಿ ಅಂತ ಅವರಿಗೆ ಒಂದು ವಿನಂತಿಯನ್ನು ಕೂಡ ಮಾಡ್ತೀವಿ. ಮಾಡಿಕೊಡ್ಬೇಕಾ ಸರ್? ಡಿಟಿಪಿ ಮಾಡಿಕೊಡ್ಬೇಕಾ ಸರ್? ಎಸ್ ಟಿಟಿಪಿ ಮಾಡಿ ಕಳಿಸಿದ್ರೆ ಡೈರೆಕ್ಟ್ಲಿ ವಿ ಕ್ಯಾನ್ ಅಪ್ಲೋಡ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅಂದ್ರೆ ಸಾಕಷ್ಟು ಚಿಂತನೆಗಳನ್ನ ಇದ್ರ ಮೂಲಕ ಎಲ್ಲರಿಗೂ ತಲುಪಲಿ ಅನ್ನುವಂತ ಒಂದು ಆಸೆ ಅಷ್ಟೇ. ಇನ್ನ ಕಾರ್ಯಕ್ರಮದ ನಿರೂಪಣೆಯನ್ನ ಅಚ್ಚುಕಟ್ಟಾಗಿ ಮಾಡಿದಂತ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೇವೆ. ಇನ್ನ ಮುಂದಿನ ವಾರ 7/3/2026 ವಚನ ಪರಂಪರೆ ಅಂದ್ರೆ ವಚನ ಸಾಹಿತ್ಯ
ಹನ್ನೊಂದನೇ ಶತಮಾನದ ಹೇಗೆ ಬೆಳೆ ಬಂತು ಅಂತಕ್ಕಂಥ ಒಂದು ವಿಚಾರವನ್ನ ಶ್ರೀಮತಿ ಸುಶೀಲಾ ಸದಾಶಿವಯ್ಯ ಅವರು ತುಮಕೂರಿನಿಂದ ನಮ್ಮ ವೇದಿಕೆಯಲ್ಲಿ ಮಾತನಾಡಲಿದ್ದಾರೆ. ಬಹಳ ಪ್ರಬುದ್ಧ ಚಿಂತಕಿಯವರು, ಗೃಹಿಣಿಯಾದರೂ ಕೂಡ ವಚನ ಸಾಹಿತ್ಯವನ್ನ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡಿದಂತ ಶ್ರೀಮತಿ ಸುಶೀಲಾ ಸದಾಶಿವಯ್ಯನವರು ವಚನ ಪರಂಪರೆಯ ಕುರಿತು ಮಾತನಾಡಿದ್ದಾರೆ. ಎಂದಿನಂತೆ ಅವರ ಉಪನ್ಯಾಸವನ್ನು ಕೇಳೋಣ ಅಂತ ಹೇಳ್ತಾ, ಈ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತಹ ಒಂದು ಜವಾಬ್ದಾರಿಯನ್ನ ನಾವೆಲ್ಲರೂ ನಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮುನ್ನಡೆಸೋಣ ಅಂತ ಹೇಳ್ತಾ ಶರಣ ಸಮರ್ಪಣೆಗೆ ವಿರಾಮವನ್ನು ಹೇಳ್ತಾನೆ. ಎಲ್ರಿಗೂ ಶರಣಾರ್ಥಿಗಳು. ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಹಾ ಸರ್, ಇಂದು ರೇಣುಕಾ ಎಂ ಸ್ವಾಮಿ ಅವರಿಂದ ಒಂದು ಅತ್ಯುತ್ತಮವಾದ ಉಪನ್ಯಾಸ ಮತ್ತು ಅದಕ್ಕೆ ಪೂರಕವಾಗಿ ಒಂದು ಅರ್ಥಪೂರ್ಣವಾದ ಚರ್ಚೆಗೆ ನಾವೆಲ್ಲ ಸಾಕ್ಷಿಯಾದವು. ಹೀಗೆ ಪ್ರತಿ ವಾರ ಹೊಸ ವಿಷಯಗಳೊಂದಿಗೆ, ಹೊಸ ಚಿಂತನೆಗಳೊಂದಿಗೆ ನಾವೆಲ್ಲರೂ ಸೇರೋಣ ಅಂತ ಹೇಳಿ ಎಲ್ಲರಿಗೂ ಶರಣಾರ್ಥಿ.